यो नमः हरिः ओम् जन्माद्यस्य यतोऽन्वयादितरतच्चार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणारुणो नित्यनिर्मुक्तदोषः सरसिजनेनोऽसौ श्रीपतिर्मानदो नः चक्रं यस्य भुजाग्रमेत्य ललितं विद्युत्प्रभं राजते शङ्खो यस्य विराजते करतले सम्पूर्णचन्द्रप्रभः माला यस्य सचम्बका सतिलका शाशोकनीलोत्पला सोऽस्मान् पातु षडर्धविक्रमगतिस्त्रैलोक्यनाथो हरिः प्रथमो हनुमान् नाम द्वितीयो भीमयेव च पूर्णप्रज्ञतृतीयस्तु भगवत्कारसाधकः कामधेनुर्यथा पूर्वं सर्वाभीष्टफलप्रद तथा कलौ वादिराजः श्रीपादोऽभीष्टदः सताम् भवति यदनुभावादिडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् स्वस्त्यस्तु सतां सन्मङ्गलानि भवन्तु. ಹರಿವಂಶದಲ್ಲಿ ದೈತ್ಯದಾನವರ ಯುದ್ಧದ ಬಗ್ಗೆ ವರ್ಣನೆಯನ್ನು ಹೇಳ್ತಾ ಇದ್ದಾರೆ. ದಾನವರೆಲ್ಲರೂ ಕೂಡ ದೇವತೆಗಳ ಮೇಲೆ ಮುಗಿಬಿದ್ದಿದ್ದಾರೆ. ದೇವತೆಗಳೆಲ್ಲ ಹೊಡೆತಕ್ಕೆ ತಾವು ಪೆಟ್ಟು ತಿಂದು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಮೊದಲು ಸೂರ್ಯನತ್ರ ಪ್ರಾರ್ಥನೆ ಮಾಡಿ ಹೇಳ್ತಾರೆ, ತ್ವಮಾದಿತ್ಯ ಪಥಾದೂರ್ಧ್ವಂ ಜ್ಯೋತಿಷಾಂಚೋಪರಿ ಸ್ಥಿತಃ ತಮಃ ಪ್ರೋತ್ಸಾರ್ಯ ತಪಸ ಭಾಸರ್ಯಸ್ಯಖಿಲಂ ಜಗತ್ ಅಂತ. ನೀನು ಆದಿತ್ಯ ಸೂರ್ಯ, ನೀನು ಊರ್ಧ್ವಲೋಕದಲ್ಲಿ ಜ್ಯೋತಿರ್ಮಂಡಲಗಳಿಗಿಂತಲೂ ಕೂಡ ಮೇಲ್ಭಾಗದಲ್ಲಿ ನೀನು ಇರುವವನಾದದ್ರಿಂದ ಇವರೆಲ್ಲ ನನ್ನ ಮೇಲೆ ಮಾಯಾ ಯುದ್ಧಿಯನ್ನು ಮಾಡಿದ್ದಾರೆ. ಈಗ ಕತ್ತಲೆಯನ್ನು ತುಂಬಿದ ಜಗತ್ತನ್ನು ಉಂಟು ಮಾಡಿದ್ದಾರೆ. ನೀನೇನು ಮಾಡು ಸೂರ್ಯ, ನಿನ್ನ ತಪಸ್ಸಿನಿಂದಾಗಿ ಸಮಸ್ತ ಜಗತ್ತನ್ನು ಬೆಳಗುವವನಾದದ್ರಿಂದ ನಮಗೆ ಬಂದ ಈ ಮಾಯೆಯಿಂದ ನಮ್ಮನ್ನು ದೂರ ಮಾಡಪ್ಪ. ಮತ್ತೆ ಚಂದ್ರನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಶ್ವೇತಭಾನುರಹಿಮತನೋರ್ ಜ್ಯೋತಿಷಾಮಧಿಪಶ್ಯಸಿ ಅಬ್ಜ ತತ್ಕಾಲ ಯೋಗಾತ್ಮ ಈಜ್ಯೋ ಯಜ್ಞರಸೋವ್ಯಯ. ಶ್ವೇತಭಾನುವೆ ಅಂತ ಅವನನ್ನು ಕರೀತಿದ್ದಾರೆ, ಚಂದ್ರನನ್ನು. ಹಿಮತನು ನೀನು ಅಂತ. ಜ್ಯೋತಿರ್ಮಂಡಲ ಅಧಿಪನಾದಂತಹ ಚಂದ್ರ, ಸಂವತ್ಸರಕ್ಕೆ ಅಧಿಪತಿಯಾಗಿದ್ದಿ, ಕಾಲಾತ್ಮನಾಗಿದ್ದಿ, ಯೋಗಾತ್ಮನಾಗಿದ್ದಿ, ಹವಿರ್ದಾನಕ್ಕೆ ಯೋಗ್ಯನಾಗಿದ್ದಿ, ಯಜ್ಞ ಶರೀರವುಳ್ಳವನಾಗಿದ್ದಿ, ಯಜ್ಞ ರಸನಾಗಿದ್ದಿ, ಅವ್ಯಯ ಅಂತ ಕರೆದು ಮತ್ತೆ ಚಂದ್ರನ ಒಳಗೆ ಅಂತರ್ಯಾಮಿ ಇರುವಂತಹ ಭಗವಂತನನ್ನು ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ತಾರೆ. ಓಷಧೀಶಃ ಕ್ರಿಯಾಯೋನಿ ಅವ್ಯಯೋನಿರನುಷ್ಣಭ ಕ್ಷೇತಾಂಶುರಮೃತಾಧಾರ ಶಂಬಲಃ ಶ್ವೇತವಾಹನಃ. ಚಂದ್ರನ ಹತ್ರ ಹೇಳ್ತಾರೆ ಓಷಧಿಗಳ ಒಡೆಯ ಅಂತ. ಅಂದ್ರೆ ರಾತ್ರಿ ಕಾಲದಲ್ಲಿ ಎಲ್ಲ ಔಷಧಿಗಳಿಗೆ ರಸವನ್ನು ತುಂಬುವವನು ಇದ್ದದ್ರಿಂದ ಔಷಧಿಗಳ ಒಡೆಯನಾಗಿದ್ದಿ, ಎಲ್ಲ ಕ್ರಿಯೆಗಳಿಗೆ ಕೂಡ ನೀನು ಕಾರಣನಾಗಿದ್ದಿ. ಹಾಗೆ ರಾತ್ರಿಯಲ್ಲಿ ಅರಳುವ ನೈದಿಗಳಿಗೆ ಕಾರಣ, ಹಗಳಿಗೆ ಬೆಳಗುವ ಸೂರ್ಯ ಕಮಲಕ್ಕೆ ಕಾರಣ ಅಂತ ಆದ್ರೆ ರಾತ್ರಿ ಅರಳುವ ನೈದಿಲೆಗಳಿಗೆ ಚಂದ್ರಕಿರಣಗಳು ಕಾರಣ. ಹಾಗೆಯೇ ಶೀತಾಂಶು ಸೂರ್ಯ ಅವನು ತಪ್ತಾಂಶು, ಬಿಸಿ ಬಿಸಿ ಕಿರಣ ಬಿಟ್ರೆ ಚಂದ್ರ ಶೀತವಾದಂತಹ ತನ್ನ ಕಿರಣವನ್ನು ಬಿಡುವವನು. ಹಾಗಾಗಿ ಹೇಳ್ತಾರೆ ನೀನು ತಾಪವನ್ನು ಹೊಂದದೇ ಇರುವವನು, ಅನುಷ್ಣಭಾತ್. ಬೇರೆಯವರು ಎಲ್ಲರೂ ಕೂಡ ಉಷ್ಣದಲ್ಲಿ ಇದ್ದಾರೆ, ಮಾಯೆಯಲ್ಲಿದ್ದಾರೆ, ಯುದ್ಧದ ನೋವಿನಲ್ಲಿದ್ದಾರೆ. ಚಂದ್ರ ನೀನು ತಂಪುಗೊಳಿಸು, ನಮಗೆ ತಾಪವನ್ನು ಇದ್ದದ್ದನ್ನು ಪರಿಹರಿಸು, ಅಮೃತಕ್ಕೆ ಆಧಾರನಾದವ ನೀನು ಅಂತ ಪ್ರಾರ್ಥನೆ ಮಾಡಿ ಗುರಿ ಮುಟ್ಟುವ ತೀರದಂತಿರುವವನೇ ನೀನು ಅಂತ ಹೇಳ್ತಾರೆ. ಅಂದ್ರೆ ಗುರಿ ಮುಟ್ಟುವ ತೀರ ಅಂದ್ರೆ ನಾವೇನು ಇವತ್ತು ಗುರಿಯನ್ನು ಹುಟ್ಟಬೇಕು ಅಂತ ಇದ್ದೆವು, ಆದ್ರೆ ಆ ದಡವನ್ನು ದಾಟ್ತಾ ಇಲ್ಲ, ದಟಕ್ಕೆ ಬರ್ತಾ ಇಲ್ಲ. ನೀನು ಬಂದಿ ಅಂತಾದ್ರೆ ನಮ್ಮ ಉದ್ದೇಶ ಪೂರ್ತಿಯಾಗತ್ತೆ. ಹಾಗಾಗಿ ಶ್ವೇತವಾಹನ ಅಂತ ಹೇಳ್ತಾರೆ. ಶಂಬಲ ಅಂದ್ರೆ ಹಾಗೆ ದಡ ಅಂತ ಅರ್ಥ, ತೀರ. ಅಂತಹ ತೀರವನ್ನು ಸೇರಿಸುವವನು ಚಂದ್ರ ನೀನು ಅಂತ ಪ್ರಾರ್ಥನೆ ಮಾಡ್ತಾರೆ. ತ್ವಂ ಕಾಂತಿ ಕಾಂತವಪುಷಾಂ ತ್ವಂ ಸೋಮಃ ಸೋಮವೃತ್ತಿನಾಂ ಸೌಮ್ಯಸ್ತ್ವಂ ಸರ್ವಲೋಕಾನಾಂ ತಿಮಿರಗ್ರಸ್ತ್ವಂ ರಕ್ಷರಾಟ್. ಅವರು ಹೇಳ್ತಾರೆ
ನೀನು ರಕ್ಷರಾಟ್, ನಕ್ಷತ್ರಗಳಿಗೆ ಅಧಿಪತಿಯಾದವನು ಚಂದ್ರ. ನೋಡಿ, ಇದೆಲ್ಲ ಚಂದ್ರನ ಸ್ತೋತ್ರಗಳು, ದೇವತೆಗಳೇ ಮಾಡಿದ ಸ್ತೋತ್ರಗಳು. ಕೆಲಸ ಆಗಬೇಕು ಕೇಳಿದ್ರೆ ನಾವು ಅವರನ್ನು ಸ್ವಲ್ಪ ಹೊಗಳಲೇಬೇಕು. ಹಾಗೆ ಹೊಗಳ್ತಾ ಇದ್ದಾರೆ. ಈ ಸ್ತೋತ್ರಗಳನ್ನು ನಾವು ಹೇಳಿದ್ರೆ ಕೇಳಿದ್ರೆ ಖಂಡಿತ ಚಂದ್ರನ ಗ್ರಹಾನುಕೂಲ್ಯತೆ ನಮಗೆ ಆಗತ್ತೆ. ಅವನಿಗೆ ಹೇಳ್ತಾರೆ, ನೀನು ನಕ್ಷತ್ರಗಳ ರಾಜನಾಗಿದ್ದೀಯಪ್ಪ. ಬೆಳಗುವ ಶರೀರವುಳ್ಳವರಿಗೆ ಕಾಂತಿಯನ್ನು ಕೊಟ್ಟವನು ಯಾರು ಕೇಳಿದ್ರೆ ಚಂದ್ರ ನೀನು. ಹಾಗೆಯೇ ಸೋಮಪಾನಾಧಿಕಾರಿಗಳಿಗೆ ಸೋಮರಸವನ್ನೆಲ್ಲ ಕೊಡುವವನು ಯಾರು ಕೇಳಿದ್ರೆ ಅದು ಚಂದ್ರನೇ. ಹಾಗಾಗಿ ಇವನಿಗೆ ಸೋಮಪಾನಗೆ ಅರ್ಹರಾದವರಿಗೆ ಕೊಡುವಂತಹ ಯೋಗ್ಯತೆಯನ್ನು ಕೊಟ್ಟದ್ರಿಂದ ಇವನನ್ನು ಸೌಮ್ಯ ಅಂತ ಕರೆಯುವುದು. ಸರ್ವಲೋಕಗಳ ಕತ್ತಲೆಯನ್ನು ಪರಿಹರಿಸುವವನು ಯಾರು? ತಿಮಿರಗ್ರಹ ಅಂತ ಹೇಳ್ತಾರೆ. ಕತ್ತಲೆಯನ್ನು ನಾಶ ಮಾಡುವವ ಚಂದ್ರ. ನಮಗೆ ನೋಡಿ, ಇವತ್ತು ರಾತ್ರಿ ಕತ್ತಲೆ ಇರ್ತದೆ, ಚಂದ್ರ ಉದಯ ಆಯಿತು ಕೇಳಿದ್ರೆ ಬೆಳಕು ಬರ್ತದೆ, ತಂಪಾಗತ್ತೆ. ಹಾಗೆ ಇವರಿಗೆ ಮಾಯೆಯಿಂದಾಗಿ ದಾನವರೆಲ್ಲ ಕತ್ತಲೆಯನ್ನು ಉಂಟು ಮಾಡಿದ್ದಾರೆ. ಆ ಕತ್ತಲೆಯೆಲ್ಲ ಹೋಗಲಾಡಿಸಬೇಕು. ಅದಕ್ಕೋಸ್ಕರ ಚಂದ್ರನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನೀನೆಲ್ಲ ಕತ್ತಲೆಯನ್ನು ಪರಿಹರ ಮಾಡುವವನು, ನಕ್ಷತ್ರಗಳಿಗೆ ರಾಜನಾಗಿದ್ದೀಯಪ್ಪ. ತದ್ಗಚ್ಚತ್ವಂ ಸಹಾಯೇನ ವರುಣೇನ ವರುಥಿನ ಶಮಯತ್ವಾ ಸುರೀಂ ಮಾಯಾಂ ಮಯಾಕ್ಯಾಮ ಸಂಯುಗೆ. ಅವರು ಹೇಳ್ತಾ ಇದ್ದಾರೆ, ಇಂತಹ ಚಂದ್ರ ನೀನು ಅಂತವ ಇಂತವ ಅಂತ ಹೇಳಿ ನೀನು ಸೈನ್ಯ ಸಹಿತನಾಗಿ ಬರಬೇಕು. ನೀನು ಎಲ್ಲಿಗೆ? ದೇವತೆಗಳ ಸಹಾಯಕ್ಕೋಸ್ಕರ ನೀನು ಬರಬೇಕು. ಅದು ಕೂಡ ಹೇಗೆ? ವರುಣನ ಜೊತೆಗೆ ಬರಬೇಕು. ವರುಣನ ಜೊತೆಗೆ ಬಂದು ಆಸುರಿ ಮಾಯೆಗಳನ್ನೇನು ಉಂಟು ಮಾಡಿದ್ದಾರಲ್ಲ ಅದನ್ನೆಲ್ಲ ಶಮನಗೊಳಿಸಬೇಕು, ಉಪಶಮನಗೊಳಿಸಬೇಕು. ಆದ್ದರಿಂದ ನಾವು ಆ ಜಯವನ್ನು ಪಡೀಲಿಕ್ಕೆ ಸಾಧ್ಯ. ಒಂದು ವೇಳೆ ನೀನು ಬರದೇ ಇದ್ರೆ ದಕ್ಷ್ಯಾಮ ಸಂಯುಗೆ. ನೋಡಿ, ನಾವು ಸುಡುತ್ತಾ ಇದ್ದೇವೆ ಯುದ್ಧದಲ್ಲಿ. ಅವರ ಮಾಯ ಯುದ್ಧವನ್ನು ಮಾಡ್ತಾ ಇದ್ದಾರೆ, ಕತ್ತಲೆಯನ್ನೆಲ್ಲ ಉಂಟು ಮಾಡಿದ್ದಾರೆ. ಅದರಿಂದ ನಾವು ಆ ಕತ್ತಲೆಯಿಂದ ನಾವು ಸಾಯ್ತಾ ಇದ್ದೇವೆ. ನಮಗೆ ಮತ್ತೆ ಜೀವವನ್ನು ತಂದು ಕೊಡಬೇಕು ಚಂದ್ರ. ವರುಣನ ಜೊತೆಗೆ ಹೋಗು, ಯುದ್ಧ ಮಾಡು ಅಂತ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಆಗ ಸೋಮ ಹೇಳ್ತಾನೆ, ಯನ್ಮಾಂ ವದಸಿ ಯುದ್ಧಾರ್ಥೇ ದೇವರಾಜ ವರಪ್ರದ ಏಷ ವರ್ಷಾಮಿ ಶಿಶಿರಂ ದೈತ್ಯ ಮಾಯಾಪಕರ್ಷಣಂ. ಚಂದ್ರ ಹೇಳ್ತಾನಂತೆ ಇಂದ್ರನ ಹತ್ರ, ಓ ಖಂಡಿತ ನಾನು ಹೋಗ್ತೇನೆ, ನನಗೆ ಆ ಸಾಮರ್ಥ್ಯ ಇದೆ. ಅವ ಹೇಳ್ತಾನೆ, ಯುದ್ಧಕ್ಕೆ ಹೋಗಿ ಹೇಳಿದ್ರೆ ನಾನು ಈಗ ಹೋಗ್ತೇನೆ, ದೇವತೆಗಳ ಸಹಾಯಕ್ಕೆ ನಾನು ಹೋಗ್ತೇನೆ ಅಂತ. ಯಾಕೆ? ಅಷ್ಟು ಹೊಗಳಿದ್ದಾನೆ, ಹೊಗಳಿ ಕಳಿಸಿದ್ದಾನೆ. ಅವ ಹೇಳ್ತಾನೆ, ದೇವರಾಜ ವರಪ್ರದ, ವರವನ್ನು ಕೊಡುವ ದೇವರಾಜ ಇಂದ್ರನೇ, ಯುದ್ಧಕ್ಕಾಗಿ ಯಾವ ಸ್ಫೂರ್ತಿಯಾದ ಮಾತುಗಳನ್ನು ನೀನು ನನಗೆ ಹೇಳಿದ್ಯಲ್ಲ. ನೋಡಿ, ಯನ್ಮಾಂ ವದಸಿ ಯುದ್ಧಾರ್ಥೆ, ಯುದ್ಧಕ್ಕೆ ಹೋಗ್ಬೇಕು ಅಂತಲ್ಲ ನೀನು ಗಾಳಿ ಹಾಕಿದ್ದು. ನಾವು ಹೇಳ್ತೇವಲ್ಲ, ಏನೋ ಗಾಳಿ ಹಾಕ್ತಾ ಇದ್ದಾರೆ ಅಂತ. ಹಾಗೆ ನೀನು ನನ್ನ ಯುದ್ಧಕ್ಕೆ ಕಳಿಸ್ಲಿಕ್ಕೋಸ್ಕರ ಹೇಳ್ತಾ ಇದ್ದೀಯಲ್ವಾ. ಆದ್ದರಿಂದ ನಾನು ನಿನ್ನ ಮಾತಿಗೆ ಅನುಗುಣವಾಗಿ ಏಷ ವರ್ಷಾಮಿ ಶಿಶಿರಂ, ದೈತ್ಯರ ಸಮುದಾಯದಲ್ಲಿ ನನ್ನ ಹಿಮವನ್ನು ನಾನು ಸುರಿಸ್ತೇನೆ, ದೈತ್ಯರ ಮಾಯೆಯನ್ನು ನಾನು ಅಪಕರ್ಷಣ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಚಂದ್ರ ತಾನು ಯುದ್ಧಕ್ಕೆ ಧುಮುಕುತ್ತೇನೆ, ಅವರಿಗೆ ಮಾಯೆಯನ್ನು ಉಂಟು ಮಾಡ್ತೇನೆ, ಅವರ ಮಾಯೆಯನ್ನು ನಾನು ಅಪಹರಿಸ್ತೇನೆ. ಏತನ್ಮಾಚೀತ ನಿರ್ದಗ್ಧಾನ್ ಪಶ್ಯತ್ವಂ ಹಿಮದರ್ಶಿತಾನ್ ವಿಮಾಯಾನ್ ವಿಮದಾಂಶ್ಚೈವ ದೈತ್ಯ ಸಂಘಾನ್ ಮಹಾಹವೇ. ನನ್ನ ಕಿರಣ ತಂಪು ಅಂತ ಚಂದ್ರ ಹೇಳ್ತಾ ಇದ್ದಾನೆ. ಹಾಗಾಗಿ ತನ್ನ ಕಿರಣಗಳಿಂದಲೇ ದೈತ್ಯ ಸಮುದಾಯವನ್ನು ನಾನು ಪರಿತಪಿಸುವಂತೆ ಮಾಡ್ತೇನೆ ಅಂತ. ನೋಡಿ, ಹೆಚ್ಚು ಬಿಸಿಯೂ ಕಷ್ಟ, ಹೆಚ್ಚು ಕೋಲ್ಡ್ ಆದ್ರೂ ಕಷ್ಟ, ನನ್ನ ಕಿರಣದಿಂದ ನಾನು ದೈತ್ಯ ಸಮುದಾಯವನ್ನು ನಾಶ ಮಾಡ್ತೇನೆ. ನೀನಾದ್ರೂ ಏನು ಮಾಡಬೇಕು? ಹಿಮದಿಂದ ಬಲತ್ಕರಿಸಲ್ಪಟ್ಟ ಸಮುದಾಯವನ್ನಾದರೂ ನೀನು ನೋಡು ಅಂತ ಇಂದ್ರನ ಹತ್ರ ಹೇಳ್ತಾನೆ. ನಾನು ಹೋಗ್ತೇನೆ, ಅವರಿಗೆ ನಾನು ಉಪದ್ರವ ಮಾಡ್ತೇನೆ, ದೈತ್ಯರಿಗೆ. ಆಗ ನೀನು ನೋಡು, ಇಡೀ ಒಬ್ಬೊಬ್ಬಲ್ಲ ಸಮೂಹವೂ ಕೂಡ ಚಂದ್ರನಿಂದ ಎಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ ಅಂತ ನೀನು ನೋಡು. ಆಮೇಲೆ ಹೇಳ್ತಾರೆ, ಮಹಾಯುದ್ಧದಲ್ಲಿ ದೈತ್ಯ ಸಂಘಗಳ ಪ್ರಯೋಗಿಸಿದ ಮಾಯೆ ಉಂಟಲ್ಲ, ಅದನ್ನು ನಾನು ಕ್ಷಣಾರ್ಧದಲ್ಲಿ ಓಡಿಸಿ ಬಿಡ್ತೇನೆ. ಅವರ ಮದವನ್ನು ನಾನು ತುಂಡು ಮಾಡ್ತೇನೆ. ವಿಭದಾಂಶ್ಚೈವ, ಅವರಿಗೆ ಅಹಂಕಾರ ಉಂಟು ದೈತ್ಯರಿಗೆ. ಹೇಗೆ? ನಾವು ದೇವತೆಗಳನ್ನು ಓಡಿಸ್ಲಿಲ್ವಾ ಅಂತ ಇದ್ರೆ ಕ್ಷಣಾರ್ಧದಲ್ಲಿ ಅವರ ಅಹಂಕಾರವನ್ನು ನಾನು ತುಂಡರಿಸ್ತೇನೆ. ತಥೋ ಹಿಮಕರೋತ್ಪೃಷ್ಟಾ ಸಭಾಷ್ಪ ಹಿಮಪೃಷ್ಟಯ ವೇಷ್ಟಯಂತಿ ಸ್ಮತಾನ್ ಘೋರಾನ್ ದೈತ್ಯಾನ್ ಮೇಘಗಣೈರಪಿ. ಆಮೇಲೆ ಹಿಮಕರನಾದ ಚಂದ್ರ ಉಂಟಲ್ಲ, ತಾನು ಸೃಷ್ಟಿಸಿದಂತಹ ಯಾವ ಬಾಷ್ಪ ವರ್ಷಗಳು ಅಂದ್ರೆ ಸಭಾಷ್ಪ ಹಿಮವೃಷ್ಟಯ. ನೋಡಿ, ಹಿಮದ ಮಳೆ ಸುರಿಸ್ತೇನೆ, ನಾವು ಬರ್ಫ್ ಅಂತ ಕರಿತೇವೆ. ಅಂತಹ ಮಳೆಯನ್ನು ಸುರಿಸಿ ಅದು ಹೇಗೆ ಉಂಟು? ಸಭಾಷ್ಪ ಅಂತ ಹೇಳಿದ್ರೆ ಅದರಲ್ಲಿ ಹೊಗೆ ಹೋಗ್ತಾ ಉಂಟು ಅಂತ. ನೋಡಿ, ಇವತ್ತು ನೀವು ಫ್ರಿಜ್ಜಲ್ಲಿ ತುಂಬಾ ಕೋಲ್ಡ್ ಇದ್ರೆ ಬಾಗಿಲು ತೆಗೆದು ನೋಡಿ,
ಹೊಗೆ ಬರ್ತಾ ಇರ್ತದೆ. ನಮಗೆ ಆಶ್ಚರ್ಯ ಆಗ್ತದೆ, ಇದೆಲ್ಲಿಂದಪ್ಪ ಹೊಗೆ ಬಂದದ್ದು, ಬಿಸಿ ಬಿಸಿ ಉಂಟಾ ಅಂತ. ಇದು ಬಿಸಿಯಿಂದ ಬಂದದ್ದಲ್ಲ, ಮತ್ತೆ ಕೋಲ್ಡಿನಿಂದ ಬಂದದ್ದು. ಆ ರೀತಿಯಾದ ನೋಡಿ ಕಲ್ಪನೆಗಳು ಪುರಾಣಗಳು ಅಂದೇ ಕೊಟ್ಟಿದ್ರು. ನಮಗೆ ನಾವು ತಿಳ್ಕೊಂಡದ್ದು ಅವರಿಗಿಂತ ಹೆಚ್ಚು ಕಲ್ತವರು ನಾವೆಲ್ಲ ಜ್ಞಾನಿಗಳು ಅಂತ. ಆದ್ರೆ ಅದನ್ನು ಅಂದೇ ಹೇಳಿದ್ರು. ಶೈತ್ಯ ಜಾಸ್ತಿಯಾಗಿ ಅಲ್ಲಿ ಹೊಗೆಯಾಗಿ ಬರುತ್ತೆ. ಆ ರೀತಿಯಾದಂತಹ ನಾನು ಬಾಷ್ಪವೃಷ್ಟಿಗಳನ್ನು, ಹೊಗೆ ಸಹಿತವಾದಂಥ ಹಿಮದ ಮಳೆಯನ್ನು ನಾನು ಸುರಿಸ್ತೇನೆ. ವೇಷ್ಟಯಂತೆ ಸ್ಮತಾನ್ ಘೋರಾನ್ ದೈತ್ಯಾನ್ ಮೇಘಗಣೀರಪಿ. ಆ ಘೋರ ದೈತ್ಯರನ್ನುಂಟಲ್ಲ ನಾನು ಸುತ್ತುವರಿತೇನೆ. ಹೇಗೆ? ಹಿಮದ ಮಳೆಗಳ ಗುಂಪಿನಂತೆ, ಮೇಘಗಳ ಗುಂಪಿನಂತೆ ಘೋರ ದೈತ್ಯರನ್ನು ನಾನು ಸುತ್ತುವರಿತೇನೆ. ತೌ ಪಾಶಶೀತಾಂಶುಧರೌ ವರುಣೇಂದೂ ಮಹಾಹವೇ ಜಘ್ನತರು ಹಿಮಪಾತೈಶ್ಚ ಪಾಶಪಾತೈಶ್ಚ ದಾನವಾನ್. ಹೀಗೆ ಪಾಶಧಾರಿಯಾದ ವರುಣ ಒಂದು ಕಡೆಯಿಂದ, ಶೀತಾಂಶಧಾರಿಯಾದ ಚಂದ್ರ, ಇಬ್ರೂ ಕೂಡ ಬಂದಿದ್ದಾರೆ. ಯಾಕೆ? ದೈತ್ಯರ ಮಾಯೆಯನ್ನು ತರಿದು ದೇವತೆಗಳಿಗೆ ಉಪಕಾರ ಮಾಡಬೇಕು ಅಂತ ಬಂದಿದ್ದಾರೆ. ಇಬ್ಬರು ದೈತ್ಯರ ಮಹಾಕಾಳಗದಲ್ಲಿ ಆಕಾಶದಲ್ಲಿ ಪಾಶಪಾತಗಳಿಂದ ದಾನವರನ್ನು ಕೊಂದು ಹಾಕಿದ್ರು ಅಂತ ಹೇಳ್ತಾರೆ ನೋಡಿ. ಜಘ್ನತರು ಹಿಮಪಾತೈಶ್ಚ ಪಾಶಪಾತೈಶ್ಚ ದಾನವ. ಇಲ್ಲಿ ಹಿಮಪಾತ ಅಂತ ಕೇಳಿದ್ರೆ ಬಹಳ ತಂಪು ಇರುತ್ತೆ, ಚಂದ್ರನಿಂದ ಬಂದದ್ದು. ಹಾಗಾಗಿ ಆಲಿಕಲ್ಲುಗಳು ಅಥವಾ ಹಿಮಖಂಡಗಳು ಬಿದ್ದದ್ರಿಂದ ಎಷ್ಟೋ ಜನ ಸಾಯ್ತಾರೆ. ಕೃಷಿಯಲ್ಲಿ ಒಂದಿಷ್ಟು ಹಣ್ಣುಗಳನ್ನೆಲ್ಲ ಬೆಳೆದಾಗ ಅದರ ಮೇಲೆ ಈ ಶೀತವಾದಂತಹ ಯಾವ ತುಂಡುಗಳು, ಹಿಮಖಂಡಗಳು ಬಿದ್ದರೆ, ಆಲಿಕಲ್ಲಿನ ಮಲೆ ಅಂತ ಹೇಳ್ತೇವೆ ನೋಡಿ, ಅದು ಬಿದ್ದರೆ ಆ ತರಕಾರಿ ಇದೆಲ್ಲ ಸುಟ್ಟೇ ಹೋಗ್ತದೆ, ಅದು ಹಳಗಿ ಹೋಗುತ್ತೆ, ಕೊಳತು ಹೋಗುತ್ತೆ. ಅದು ಒಂದು ರೀತಿಯಾಗಿ. ಇನ್ನು ಪಾಶಪಾತ ಅಂತ ಯಾರದ್ದು? ವರುಣನ ಪಾಶ ಬಿದ್ದರೆ, ವರುಣನ ಹಗ್ಗ ಯಾವುದು? ವಿದ್ಯುತ್ ಅಂತ ಅರ್ಥ, ಸಿಡಿಲು. ಹಾಗಾಗಿ ಅಂತಹ ಬೆಳಕು, ಕರೆಂಟ್ ಬಿದ್ದದ್ರಿಂದ ಅಲ್ಲೆಲ್ಲ ದೈತ್ಯರು ನಾಶ ಆಗ್ತಾರೆ, ಅವರ ಮಾಯೆಗಳು ನಾಶ ಆಗತ್ತೆ. ದಾನವರನ್ನು ಕೊಂದು ಹಾಕಿದ್ದಾರೆ ಇವರಿಬ್ರು ಸೇರಿ. ದ್ವಾಬಂಬುನಾಥೌ ಸಮರೇ ತೌ ಪಾಶ ಹಿಮಯೋಧಿನೌ ಮೃಧೆ ಚೇರತುರಂಬೋಭಿ ಕ್ಷುಬ್ಧಾಮಿವ ಮಹಾರ್ಣವೌ. ಇಬ್ಬರೂ ಕೂಡ ನೀರಿಗೆ ಅಭಿಮಾನಿಗಳಾಗಿದ್ದಾರೆ, ವರುಣ ಮತ್ತೆ ಚಂದ್ರ. ಒಬ್ಬ ಪಾಶ, ಇನ್ನೊಂದು ಹಿಮ ಎನ್ನುವಂಥ ಆಯುಧಗಳನ್ನು ಧರಿಸಿ ಸಮಗ್ರ ಶತ್ರು ಸೈನ್ಯವಾದಂಥ ದೈತ್ಯರ ವಿರುದ್ಧ ಹೋರಾಡಿದ್ದಾರೆ. ದೊಡ್ಡ ಸಮುದ್ರವೇ ಕ್ಷೋಭಕ್ಕೆ ತುತ್ತಾದಂತೆ ಶತ್ರು ಸಮುದಾಯದವರು ಹೋರಾಟದಿಂದ ಮೇಲೆ ಕೆಳಗೆ ಆಗಿದ್ದಾರೆ, ಅಲ್ಲೋಲ ಕಲ್ಲೋಲ ಆಗಿದ್ದಾರೆ. ಮೃಧೇ ಚೇರತುರಂಬೋಭಿ ಕ್ಷುಬ್ಧಾಮಿವ ಮಹಾರ್ಣವ. ಅಂದ್ರೆ ಜೋರು ಗಾಳಿ ಬಂತು ಅಥವಾ ನೀರನ್ನು ಅಡಿಮೇಲು ಮಾಡಿದರೆ ಹೇಗೆ ಸಮುದ್ರ ಕ್ಷೋಭೆಗೊಳಗಾಗತ್ತೋ ಹಾಗೆಯೇ ಪಾಶ ಯಾರದ್ದು? ವರುಣನ ಪಾಶ. ಹಾಗೆ ಹಿಮಖಂಡನಾದಂಥ ಚಂದ್ರನ ಹಿಮಪಾತ. ಈ ಎರಡರಿಂದ ಇಡೀ ದೈತ್ಯ ಸಮೂಹ ಅಲ್ಲೋಲ ಕಲ್ಲೋಲ ಆಗ್ತಾ ಉಂಟು. ತಾಭ್ಯಾಂ ಆಪ್ಲಾವಿತಂ ಸೈನ್ಯಂ ತದ್ದಾನವಮದೃಶ್ಯತ ಜಗತ್ ಸಮ್ಮರ್ತಕಾಂಬೋದೈಃ ಪ್ರವೃಷ್ಟೈರಿವ ಸಂವೃತಂ. ಚಂದ್ರ ಮತ್ತೆ ವರುಣರಿಂದ ಸಮಗ್ರ ದೈತ್ಯ ಸೈನ್ಯ ಮುಚ್ಚಿ ಹೋಗ್ಲಿಕ್ಕೆ ಆರಂಭ ಆಯ್ತು. ಜಗತ್ತೆಲ್ಲ ಕೂಡ ಹೇಗೆ ಗೊತ್ತುಂಟ? ಸಮ್ಮರ್ತಕಾಂಬೋದೈಹಿ ಅಂತ ಹೇಳ್ತಾರೆ. ಮಳೆಯ ಅಂದ್ರೆ ಪ್ರಳಯ ಕಾಲದಲ್ಲಿ ಮೋಡಗಳಿಂದ ಮಳೆ ಬರುತ್ತೆ, ಈಗಲೂ ಮಳೆ ಬರುತ್ತೆ. ಆದ್ರೆ ಪ್ರಳಯ ಕಾಲದ ಮಳೆ ಹಾಗಲ್ಲ, ಅದು ಕ್ಷಣಾರ್ಧದಲ್ಲಿ ಇಡೀ ಜಗತ್ತನ್ನು ನೀರಿನಲ್ಲಿ ತುಂಬಿ ಹಾಕತ್ತೆ. ಹಾಗಾಗಿ ಅಂತಹ ನೀರಿನಿಂದ ಸಮೃದ್ಧವಾದಾಗ ಹೇಗೆ ಕಾಣಬಹುದು ಅದರಂತೆ ಕಾಣುವ ಹಾಗೆ ಮಾಡಿದ್ದು. ಸಾಮಾನ್ಯವಾಗಿ ತುಂಬ ಪ್ರವಾಹ ಬರುವಾಗ ಹಾಗೆ, ಸಾಮಾನ್ಯ ಮಳೆ ಬಂದಾಗ ಬಿದ್ದ ನೀರು ನೆಲದಲ್ಲಿ ಇಂಗಿ ಹೋಗ್ತದೆ. ಆದ್ರೆ ಮುಸಲಧಾರೆಯಂತೆ ದೊಡ್ಡ ದೊಡ್ಡ ಹನಿಗಳು ಬಂದಾಗ ಒಂದು ನೀರು ನೆಲದಲ್ಲಿ ಬಿದ್ದು ಅದು ನೀರಿನಲ್ಲಿ ಅಥವಾ ಭೂಮಿಯಲ್ಲಿ ಆವಿ ಕೆಳಗೆ ಹೋಗುವ ಮೊದಲು ಇನ್ನೊಂದು ಹನಿ ಬರ್ತದೆ. ಹೀಗೆ ಬಂದು 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 ನೆರೆ ಅಂತ ಉಂಟಾಗತ್ತೆ. ಹಾಗಾಗಿ ಅದೇ ರೀತಿಯಾದಂಥ ಜೋರಾದಂತಹ ಮಳೆ ಸುರಿಲಿಕ್ಕೆ ಆರಂಭ ಆಗಿದೆ. ತಾವುದ್ಯತಾಂಶುಪಾಶೌ ದ್ವೌ ಶಶಾಂಕ ವರುಣಾವುಭೌ ತಾಂ ಮಾಯಾಂ ಶಮಯಾಮಾಸ್ತಾಂ ದೇವೌ ದೈತೇಯ ನಿರ್ಮಿತಾಂ. ಇನ್ನು ಕೈಯನ್ನು ಮೇಲೆತ್ತಿಕೊಂಡು ಹಿಮಾಯುಧಗಳನ್ನು ಧರಿಸಿದ್ದಾನೆ ಚಂದ್ರ, ಪಾಶಾಯುಧವನ್ನು ಹಿಡಿದಿದ್ದಾನೆ ವರುಣ. ಅವರಿಬ್ಬರು ಕೂಡ ಏನು ಮಾಡಿದರೆ? ದೈತ್ಯ ನಿರ್ಮಿತವಾದಂಥ ಮಾಯೆಯನ್ನು ಉಪಶಮನಗೊಳಿಸಿದರು. ಶೀತಾಂಶು ಜಲ ನಿರ್ದಗ್ಧಾ ಪಾಶೈಶ್ಚ ಪ್ರಸೃತಾರಣೆ ನಾಶೇ ಕುಶ್ಚಲಿತಂ ದೈತ್ಯಾ ಚಿನ್ನ ಪಕ್ಷ ಇವಾದ್ರಯ. ಚಂದ್ರನ ಹಿಮ ನೀರುಂಟಲ್ಲ, ಐಸ್ ವಾಟರ್ ಅಂತ ಹೇಳ್ತೇವಲ್ಲ, ಅದರಿಂದ ಸುಟ್ಟು ಕರಕಲಾದಂತಹ ಯಾವ ದೈತ್ಯರಿದ್ದಾರೆ ಮತ್ತೆ ವರುಣನ ಪಾಶದಿಂದ ಬಂಧಿತರಾಗಿದ್ದಾರೆ. ಹಾಗಾಗಿ ಆ ದೈತ್ಯರಾದರೂ ಕೂಡ ಹೇಗೆ ಕಂಡ್ರು? ರೆಕ್ಕೆ ತುಂಡಾದಂತಹ ಬೆಟ್ಟಗಳಂತೆ ಕಂಡ್ರು.
ಒಂದು ಸ್ಟೆಪ್ ಎದುರು ಇಡ್ಲಿಕ್ಕೆ ಆಗ್ಲಿಲ್ಲ, ಚಲಿಸ್ಲಿಕ್ಕೇ ಆಗ್ಲಿಲ್ಲ ಅಂತ ಹೇಳ್ತಾರೆ. ನಾಶೇಕುಶ್ಚಲಿತುಂ, ಒಂದು ಸ್ವಲ್ಪವೂ ಆಚೆ ಈಚೆ ಹಂದಾಡ್ಲಿಕ್ಕಾಗ್ಲಿಲ್ಲ. ನಾವು ಹೇಳುವುದಾದ್ರೆ, ನಮ್ಮ ಭಾಷೆಯಲ್ಲಿ ಹೇಳುವುದಾದ್ರೆ ಮರಗಟ್ಟಿ ಹೋದ್ರು. ಜೋರು ಚಳಿ, ಜೋರು ಗಾಳಿ, ಹಾಗಾಗಿ ಹಿಮ ಎಲ್ಲ ಬೆಳ್ಕೊಂಡು ಮತ್ತೆ ಅಲ್ಲಿಗೆ ಕಾಲಿಡ್ಲಿಕ್ಕೆ ಆಗುದಿಲ್ಲ, ನಿಂತಲ್ಲೇ ನಿಂತು ಮರಗಟ್ಟಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ವಿದ್ಯುತ್ತಿನ ಹಗ್ಗಕ್ಕೆ ವರುಣ ಪಾಶ ಅಂತ ಕರೆಯುವಂಥದ್ದು. ಶೀತಾಂಶು ನಿಹತಾಸ್ತೇತು ಪೇತುರ್ದೈತ್ಯಾ ಹಿಮಾರ್ದಿತಾ ಹಿಮ ಪ್ರಾವೃತ ಸರ್ವಾಂಗಾ ವಿಶುಷ್ಮಾಣ ಇವಾಗ್ನಯ. ಇನ್ನು ಚಂದ್ರನ ಶೈತ್ಯ ಕಿರಣಗಳಿಂದ ತಡೆಯಲ್ಪಟ್ಟ ಯಾವ ದೈತ್ಯರಿದ್ದಾರಲ್ಲ, ಅದೇ ಅವರು ಮತ್ತೆ ಹಿಮದಿಂದ ಆಚ್ಛಾದಿತರಾಗಿದ್ದಾರೆ. ಅವರ ಪೂರ್ತಿ ಅಂಗಾಂಗಗಳುಂಟಲ್ಲ, ಹಿಮ ಪ್ರಾವೃತ ಸರ್ವಾಂಗ, ಎಲ್ಲ ಬಿದ್ದು ಬಿದ್ದು ಅವರೆಲ್ಲ ಪಾರ್ಟ್ಸ್ಗಳು, ಅಂಗಾಂಗಗಳು ಏನಾಯಿತು, ಒಣಗ್ಲಿಕ್ಕೆ ಆರಂಭ ಆಯಿತು. ವಿಶುಷ್ಮಾನ, ಹೇಗೆ ಕೇಳಿದರೆ ಅಗ್ನಯ, ಅಗ್ನಿಯಿಂದ ದೇಹ ಹೇಗೆ ಒಣಗಿ ಹೋಗತ್ತೋ ಹಾಗೆ ಹಿಮದಿಂದ, ಚಳಿಯಿಂದ ದೇಹ ಒಣಗ್ಲಿಕ್ಕೆ ಆರಂಭ ಆಯಿತು ದೈತ್ಯರದ್ದು. ನೋಡಿ, ಇವತ್ತು ವಿಜ್ಞಾನದಲ್ಲಿ ನಾವು ನೋಡ್ತೇವೆ, ಬೆಂಕಿಯಿಂದ ಮಾತ್ರ ಬಾಡೋದಲ್ಲ. ಈ ತರಕಾರಿಗಳನ್ನು ನೀವು ಹೊರಗಡೆ ಇಟ್ಟರೆ, ಅಂದರೆ ಫ್ರಿಜ್ಜಲ್ಲಿ ಇಡದೆ ಹೊರಗಡೆ ಇಟ್ಟರೆ ಅದು ಬಾಡಿ ಒಣಗ್ಲಿಕ್ಕೆ ಶುರುವಾಗುತ್ತೆ. ನಾವೇನು ಮಾಡ್ತೇವೆ, ಅದನ್ನು ಫ್ರಿಜ್ಜಲ್ಲಿ ಇಡ್ತೇವೆ, ಒಳಗಿಟ್ರೆ ಅದು ಫ್ರೆಶ್ ಇರ್ತದೆ. ಹೇಳಿದ್ರೆ 1 ದಿನ 2 ದಿನ ಫ್ರೆಶ್ ಇರ್ತದೆ, ಮತ್ತೆ ಮತ್ತೆ ನೋಡಿದ್ರೆ ಅಲ್ಲಿ ಒಣಗ್ಲಿಕ್ಕೆ ಆರಂಭ ಆಗತ್ತೆ. ಇದು ಹೇಗೆ ನೋಡಿ, ಆ ಶಾಸ್ತ್ರ ಅವರಿಗೆ ಗೊತ್ತಿತ್ತು. ಏನ್ ಹೇಳ್ತಾರೆ ಇವರು, ಹಿಮಪ್ರಾವೃತ ಸರ್ವಾಂಗ ವಿಶುಷ್ಮಾನ, ಅದು ಶುಷ್ಮ ಆಯ್ತು, ಒಣಗ್ಲಿಕ್ಕೆ ಆರಂಭ ಆಯ್ತು. ಹಾಗಾದ್ರೆ ಒಣಗಬೇಕಾದ್ರೆ ಖಾಲಿ ಬೆಂಕಿ ಮಾತ್ರ ಅಲ್ಲ, ಚಳಿಯಿಂದಲೂ ಒಣಗಿ ಹೋಗ್ತದೆ, ಅಲ್ಲಿದ್ದ ರಸ ಹೋಗ್ತದೆ. ಹಾಗಾಗಿ AC ಯಲ್ಲಿ ಕೂತವರು ಹೇಳೋದು ಅಂತುಂಟು, ಏನು, ಒಳಗಡೆ ಕೂತು ಕೂತು ನಮ್ಮಲ್ಲಿ ನೀರು, ನಮ್ಮ ರಕ್ತ, ನಮ್ಮ ನೀರು ಹೀರಿದ್ದೇ ಗೊತ್ತಾಗ್ಲಿಲ್ಲ ಅಂತ. ಹಾಗಾದ್ರೆ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ ಎನ್ನುವಂಥದ್ದು ಇವರು ಹೇಳ್ತಾ ಇದ್ದಾರೆ. ತೇಷಾಂತು ದಿವಿದೈತ್ಯಾನಾಂ ವಿಪರೀತ ಪ್ರಭಾಣಿ ಚ ವಿಮಾನಾನಿ ವಿಚಿತ್ರಾಣಿ ಪ್ರಸಪಂತ್ಯುತ್ಪತಂತಿ ಚ. ಇನ್ನು ಯುದ್ಧ ಮಾಡುವಾಗ ದೈತ್ಯರು ಏನು ಮಾಡಿದ್ದಾರೆ, ವಿಪರೀತವಾದ ಪ್ರಭೆಗಳಿಗೆ ಒಳಗಾಗಿದ್ದಾರೆ. ಯಾವ, ಚಂದ್ರ ಮತ್ತೆ ವರುಣನ ಪಾಶದಿಂದಾಗಿ, ಆ ಬೆಳಕಿನಿಂದಾಗಿ, ಚೈತ್ಯದಿಂದಾಗಿದ್ದಾರೆ. ಹಾಗಾಗಿ ಚಂದ್ರ ವರುಣರ ದರ್ಪದಿಂದ ಹತವಾಗಿ ತಮ್ಮ ಗತಿಯನ್ನು ಕಳೆದುಕೊಂಡಿದ್ದಾರೆ, ಮೂಮೆಂಟನ್ನೇ ಕಳ್ಕೊಂಡಿದ್ದಾರೆ. ವಿಮಾನಗಳು ಇದ್ದಾವೆ, ವಿಮಾನಾನಿ ವಿಚಿತ್ರಾಣಿ, ವಿಚಿತ್ರ ವಿಚಿತ್ರ ವಿಮಾನಗಳಿದ್ದಾವೆ. ಅವುಗಳೇನದು, ಪ್ರಸಂತ್ಯುತ್ಪತಂತಿ ಚ, ಮೇಲೆ ಕೆಳಗೆ ಹಾರಾಡಿದವು. ಹಾಗಾದ್ರೆ ಇವತ್ತೇನು ನಾವು ಯುದ್ಧದಲ್ಲಿ ನೋಡ್ತಾ ಇದ್ದೇವೆ, ಯುದ್ಧ ವಿಮಾನಗಳು ಒಂದು ಮೇಲೆ ಹಾರಾಡ್ತದೆ, ಇನ್ನೊಂದು ಕೆಳಗೆ ಹಾರಾಡ್ತದೆ, ಒಂದು ಆಚೆ ಹಾರಾಡ್ತದೆ, ಅದರದ್ದು ಶೇಪ್ ಕೂಡ ವ್ಯತ್ಯಾಸ ಇರ್ತದೆ. ಜನಸಾಮಾನ್ಯರು ಓಡಾಡುವ ವಿಮಾನದ ಹಾಗೆ ಇರೋದಿಲ್ಲ, ಅದು ತುಂಬಾ ಶಾರ್ಪ್ ಇರ್ತದೆ. ಯಾಕೆ, ಅದು ಹಾಗೆ ಹೋಗ್ಬೇಕು, ಅದು ಅಲ್ಲಿ ಮತ್ತೆ ಉಲ್ಟಾ ಪಲ್ಟಾ ಎಲ್ಲ ಮಾಡ್ತದೆ. ಆ ರೀತಿಯಾದದ್ದು ಆ ಕಾಲದಲ್ಲಿ ದೈತ್ಯರ ಮತ್ತೆ ದಾನವರ ಯುದ್ಧದಲ್ಲಿ ನಡೆದಿತ್ತು ಅಂತ ಕೊಡ್ತಾರೆ ನೋಡಿ. ವಿಮಾನಾನಿ ವಿಚಿತ್ರಾಣಿ. ಹಾಗಾಗಿ ಏನು ರೈಟ್ ಸಹೋದರರು ಬಂದು ಕಂಡು ಹಿಡಿದದ್ದಲ್ಲ, ದೇವಾದಿ ದೇವತೆಗಳು ವಿಮಾನ ಯುದ್ಧವನ್ನು ಮಾಡಿದ್ರು ಅಂತ ಕೊಡ್ತಾರೆ. ತಾನ್ ಪಾಶಹಸ್ತ ಗ್ರಥಿತಾನ್ ಛಾದಿತಾನ್ ಹಿಮರಶ್ಮಿನ ಮಯೋದರ್ಶ ಮಾಯಾವಿ ದಾನವಾನ್ ದಿವಿದಾನವಃ. ಪಾಶಗಳಿಂದ ಹಿಂಸಿಸಲ್ಪಟ್ಟಂತಹ, ಹಿಮರಶ್ಮಿಗಳಿಂದ ಆಚ್ಛಾದಿತರಾದಂಥ ದೈತ್ಯರ ಈ ವಿಷಮ ಸ್ಥಿತಿ ಉಂಟಲ್ಲ, ಅದು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಅಲ್ಲಿ ಒಬ್ಬ ಅಸುರ ಬರ್ತಾನೆ, ಅವ ಗಮನಿಸ್ತಾನೆ ಇದನ್ನು. ಓ, ನಮ್ಮ ದೈತ್ಯರಿಷ್ಟೆಲ್ಲ ಆಗ್ತಾ ಉಂಟಲ್ಲ, ಯಾರು ಅಂತ ಕೇಳಿದ್ರೆ ಮಾಯಾವಿ, ಮಯಾಸುರ ತಾನು ಬಂದಿದ್ದಾನೆ. ಆಕಾಶದಲ್ಲಿ ನೋಡ್ತಾ ಇದ್ದಾನೆ, ಈ ಚಂದ್ರ ಮತ್ತೆ ವರುಣನಿಂದ ಪೀಡಿತರಾದ ದೈತ್ಯರು ಒಣಗ್ತಾ ಇದ್ದಾರೆ. ಓ, ಇವರು ಹೀಗೆ ಆಗ್ತಾ ಇದ್ದಾರಲ್ಲ ಅಂತ ಹೇಳಿ ಮಯಾಸುರ ತಾನು ದೈತ್ಯರ ಸಹಾಯಕ್ಕೆ ಬರ್ತಾ ಇದ್ದಾನೆ. ಅವ ಹೇಗಿದ್ದಾನೆ, ಸಶೈಲಜಾಲ ವಿತತಾಂ ಖಲಶೈಲಾದ್ರ ಹಾಸಿನೀಂ ಪಾದಪೋತ್ಕಟ ಕೂಟಾಗ್ರಾಂ ಕಂದರಾ ಕೀರ್ಣಕಾನನಾಂ ಸಿಂಹ ವ್ಯಾಘ್ರ ಗಣಾಕೀರ್ಣಂ ಪವನ ಘೂರ್ಣಿತದ್ರುಮಾಂ ನಿರ್ಮಿತಾಂ ಸ್ವೇನ ಪುತ್ರೇಣ ಕ್ರೌಂಚೇನ ದಿವಿಕಾಮಗಾಂ ಪ್ರಥಿತಾಂ ಪಾರ್ವತೀಂ ಮಾಯಾಂ ತಸೃಜೇ ಸ್ಮಗ್ ಸಮಂತತಃ. ಆ ಮಯ ಅಸುರ ಏನು ಮಾಡಿದ್ದಾನೆ ಗೊತ್ತಾ, ದೈತ್ಯರ ರಕ್ಷಣೆಗೆ ಬಂದಿದ್ದಾನೆ. ಬಂದು ಮಾಡಿದ್ದಾನೆ ಏನು ಕೇಳಿದ್ರೆ, ದೇವತೆಗಳ ಸಮುದಾಯದ ಮೇಲೆ ತಾನು ಪ್ರಯೋಗ ಮಾಡ್ತಾ ಇದ್ದಾನೆ, ಪ್ರತ್ಯಸ್ತ್ರವನ್ನು ಮಾಡ್ತಾ ಇದ್ದಾನೆ. ಏನು ಮಾಡಿದ ಅಂತ ಹೇಳಿದ್ರೆ, ಅಲ್ಲಿ ಹೇಳ್ತಾರೆ, ನಿರ್ಮಿತಾಂ ಸ್ವೇನ ಪುತ್ರೇಣ ಕ್ರೌಂಚೇನ ದಿವಿಕಾಮಗಾಂ ಪ್ರಥಿತಾಂ ಪಾರ್ವತೀಂ ಮಾಯಾಂ. ಪಾರ್ವತಿಯನ್ನು ತಾನು ಸೃಷ್ಟಿ ಮಾಡಿದ್ದಾನೆ, ಪಾರ್ವತಿ ಮಾಯೆಯನ್ನು ದೇವತೆಗಳ ಮೇಲೆ ಬಿಟ್ಟಿದ್ದಾನೆ. ಪಾರ್ವತಿ ಅಂತ ಕೇಳಿದ್ರೆ ನಮಗೆ ಶಿವನ ಪತ್ನಿ ಪಾರ್ವತಿ ನೆನಪಾಗ್ತಾಳೆ. ಆದ್ರೆ ಇಲ್ಲಿ ಪಾರ್ವತಿ ಅಂದ್ರೆ
ಪರ್ವತ ಸಂಬಂಧಪಟ್ಟ ಮಾಯೆ ಅಂತ ಅರ್ಥ. ಮಾಯಾ ಎನ್ನುವಂಥದ್ದು ಸ್ತ್ರೀಲಿಂಗ ಆದದ್ರಿಂದ ಅದನ್ನು ಪಾರ್ವತಿ ಅಂತ ಕರೆದ್ರು. ಹಾಗಾದ್ರೆ ಪಾರ್ವತಿಗೆ ಅವಳಿಗೂ ಹೆಸರು ಯಾಕೆ? ಶಿವನ ಪತ್ನಿಗೆ ಪರ್ವತರಾಜನ ಮಗಳು, ಹಿಮವತ್ ಪರ್ವತರಾಜನ ಮಗಳಾದದ್ರಿಂದ ಪಾರ್ವತಿ ಅಂತ ಹೆಸರು. ಬೆಳ್ಳಗೆ ಇದ್ದದ್ರಿಂದ ಗೌರಿ ಅಂತ ಹೆಸರು. ಹಾಗೆ ಇಲ್ಲಿ ಕೂಡ ಪರ್ವತದಿಂದ ಉಂಟಾದಂತ ಯಾವ ಮಾಯೆ ಉಂಟಲ್ಲ, ಆ ಮಾಯೆಯನ್ನು, ಈ ಮಾಯೆಗೆ ಯಾವುದು ಇಂದ್ರ ಚಂದ್ರ ಮತ್ತೆ ವರುಣರ ಪಾಶಾ ಮಾಯಾವನ್ನು ಏನು ಹರಿದಾಕಿದ್ರಲ್ಲ, ಅದಕ್ಕೆ ಮತ್ತೊಂದು ಮಾಯೆಯನ್ನು ಮಾಯಾಸುರ ತಾನು ಪರ್ವತ ಮಾಯವನ್ನು ಬಿಟ್ಟಿದ್ದಾನೆ. ಅಂದ್ರೆ ಪರ್ವತವನ್ನು ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ನೋಡಿದರೆ ನಿಮಗೆ ಪರ್ವತವೋ ಬಿದ್ದ ಹಾಗೆ ಅನ್ನಿಸ್ಬೇಕು, ಆದರೆ ಅದು ನಿಜವಾದ ಪರ್ವತ ಅಲ್ಲ, ಅದು ಮಾಯಾ ಪರ್ವತ. ಅಂತಹ ಮಾಯಾ ಪಾರ್ವತಿಯನ್ನು ಉಂಟು ಮಾಡಿ ದೇವತೆಗಳ ಮೇಲೆ ಪ್ರಯೋಗ ಮಾಡಿದ್ದಾನೆ ಮಯಾಸುರ. ಎಂತಹ ಪಾರ್ವತಿ ಅಂತ ಕೇಳಿದ್ರೆ, ಪರ್ವತ ಸಂಬಂಧಪಟ್ಟ ಮಾಯಾ ಅಂತ ಹೇಳಿದ್ರೆ ಶೈಲಜಾಲ ವಿತತಾಂ ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳ ರಕ್ಷಣೆಗೆ, ಆ ದೈತ್ಯರ ರಕ್ಷಣೆಗೆ ಬೆಟ್ಟಗಳ ಸಮುದಾಯವನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಅದು ಹೇಗೆ ಉಂಟು ಕೇಳಿದ್ರೆ, ಕೆಟ್ಟ ಕಲ್ಲುಗಳಿಂದ ಗಿಡ ಮರಗಳಿಂದ ತುಂಬಿದ್ದು ಅಂತ ಹೇಳ್ತಾರೆ. ಅದು ಪಾದಪೋತ್ಕಟ ಕೂಟಾಗ್ರಾಮ್ ಹೇಳ್ತಾರೆ, ಮಂದಹಾಸ ಬೀರುವಂತಹ ಗಿಡ ಮರಗಳು. ಅವುಗಳ ಮೇಲೆ ಕೆಟ್ಟ ಕೆಟ್ಟ ಕಲ್ಲುಗಳನ್ನು ತಾನು ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ. ಅಂಥದ್ದೇ ರಾಶಿ ರಾಶಿ ಗುಹೆಗಳಿಂದ ತುಂಬಿದ ಕಾಡು ಉಳ್ಳಂತಹ ಪರ್ವತ ಇವರಿಗೆ ಬಂದು ಬಿದ್ದಿದೆ. ಸಿಂಹವ್ಯಾಘ್ರ ಗಣಾಕೀರ್ಣಾಂ, ಆ ಗುಹೆಯಲ್ಲಿ ಹೇಗೆ ಉಂಟು ಅಂತ ಕೇಳಿದ್ರೆ, ಗುಹೆ ಒಳಗೆ, ಕಾಡಿನೊಳಗೆ ಗುಹೆ ಉಂಟು. ಆ ಗುಹೆಯಲ್ಲಿ ಸಿಂಹ, ವ್ಯಾಘ್ರ, ಹುಲಿ ಇತ್ಯಾದಿಗಳು ಗುಂಪು ಗುಂಪು ಬಂದು ನಿಂತಿದ್ದಾವೆ. ಬಿಂದು ನಿಂತುಕೊಂಡು ಬೊಬ್ಬೆ ಹೊಡಿತಾ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಭಯಂಕರವಾದಂತಹ ಗಾಳಿ ಅಲ್ಲಿಂದ ಬೀಸ್ಲಿಕ್ಕೆ ಆರಂಭ ಆಗಿದೆ ಆ ಮರಗಳಿಂದ. ಹಾಗಾಗಿ ಮಯಪುತ್ರನಾದಂತಹ ಕ್ರೌಂಚ ತಾನು ನಿರ್ಮಾಣ ಮಾಡಿದ ಈ ಮಾಯಾ ಪರ್ವತ ಅಂತ ಹೇಳ್ತಾರೆ, ಅದನ್ನು ತಾನು ಪ್ರಯೋಗ ಮಾಡಿದ್ದಾನೆ. ಅಂದ್ರೆ ಕಾಡು ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಉಂಟ ಕೇಳಿದ್ರೆ, ಇವಾಗ ಆಲೋಚನೆ ಮಾಡಿ, ನೀವು ಹೋಗ್ತಾ ಹೋಗ್ತಾ ಇರುವಾಗ ಇಂಥದ್ದೆಲ್ಲ ಬಂದ ಹಾಗೆ ಇದೆಲ್ಲ ನೋಡ್ತೇವೆ. ಈಗೆಲ್ಲ LED ಬಲ್ಬುಗಳು, ಲೈಟ್ಗಳಲ್ಲಿ ಅಂಥದ್ದೆಲ್ಲ ಕೃತಕವಾಗಿ ಮಾಡ್ತಾರೆ. ನೀವು ನೋಡ್ತಾ ಇರ್ತೀರಿ, ನೀರು ಹಾರಾಡ್ತಾ ಇರ್ತದೆ. ಅದನ್ನ ಏನು ಹೇಳ್ತೇವೆ ನಾವು? ಅದನ್ನೆಲ್ಲ ಸಾಯಂಕಾಲದ ಹೊತ್ತಿಗೆಲ್ಲ ಆ ಲೈಟ್ ಶೋ ಅಂತ ಮಾಡ್ತಾರೆ ನೋಡಿ. ಅಂಥದ್ದು ಶೋವೇ ಇದೇ ಇರಬಹುದು, ಅದು ಯಾವುದು ನಿಜವಾದದ್ದಲ್ಲ, ಮತ್ತೆ ಅದು ಕೃತಕವಾದದ್ದು. ಇಲ್ಲಿ ಕೂಡ ಹಾಗೆ ಕೃತಕವಾದಂತಹ ಯಾವ LED ಶೋ ಇತ್ಯಾದಿಗಳೆಲ್ಲ ಬರ್ತದಲ್ಲ, ಅಂಥದ್ದೇ ಇದು ಇರಬಹುದು ಅಂತ ಅಂತದೆ. ಶಾಶ್ಮ ಶಬ್ದೈ ಶಿಲಾವರ್ಷೈ ಪ್ರಪತದ್ಭಿಶ್ಚ ಪಾದಪೈ ನಿಜಘ್ನೇ ದೇವಸಂಘಾಂ ಸ್ಥಾನ್ ದಾನವಾಂಶ್ಚಪ್ಯಜೀಜಯತ್. ಇನ್ನು ಆ ಪರ್ವತ ಮಾಯ ಏನಾಗುತ್ತೆ ಕೇಳಿದ್ರೆ, ಕಲ್ಲುಗಳನ್ನೇ ಸುರಿಸುವ ಮಳೆ ಅಂತ ಹೇಳ್ತಾರೆ. ಹಾಗಾಗಿ ಕಲ್ಲಿನ ಶಬ್ದದಿಂದ ಕೂಡಿದ್ದು ಮೇಲಿನಿಂದ ಕೆಳಗೆ ಬೀಳ್ತಾ ಉಂಟು. ಬೀಳುವಾಗ ಮರಗಳು ತುಂಬಿದಂತಹ ಪಾರ್ವತಿ ಮಾಯ ಉಂಟಲ್ಲ, ಅದು ದೇವತೆಗಳ ಸಮುದಾಯವನ್ನೇ ನಾಶ ಮಾಡಲಿಕ್ಕೆ ಶುರುವಾಯಿತು ನೋಡಿ. ನಿಜಘ್ನೇ ದೇವಸಂಘಾಂಸ್ತಾನ್, ಅದು ದೇವತೆಗಳ ಗುಂಪನ್ನೇ ನಾಶ ಮಾಡ್ತಾ ಉಂಟು. ದಾನವಾಂಶ್ಚಪ್ಯಬೀಜಯತ್, ದಾನವರನ್ನು ಬದುಕಿಸಿತು. ಯಾಕೆ? ದಾನವರ ಸಹಾಯಕ್ಕೆ ಬಂದದ್ದು. ಹಾಗಾಗಿ ದಾನವರನ್ನು ಬದುಕಿಸಿತ್ತು, ದೇವತೆಗಳನ್ನು ಕೊಲ್ಲಿಕ್ಕೆ ಆರಂಭ ಮಾಡಿತು ಆ ಮಾಯೆ. ನೈಷಾಕರಿ ವಾರುಣೀಚ ಮಾಯೆ ಅಂತರ್ಧತಸ್ತುತೌ ಅಶ್ಮಾಭಿಶ್ಚಾಯ ಸಂಘಶ್ಚೈ ನೈಶ್ಚಿರಂ ದೇವಗಣಾನ್ ರಣೇ. ಬಳಿಕ ಚಂದ್ರ ಮತ್ತೆ ವರುಣನಿಗೆ ಸಂಬಂಧಪಟ್ಟ ಯಾವ ಮಾಯೆಗಳಿತ್ತಲ್ಲ, ಚೈತ್ಯ ಮತ್ತೆ ವಿದ್ಯುತ್ತಿನಿಂದ ಬಂದದ್ದು, ಅದು ನಾಶ ಆಯಿತು. ಯಾಕೆ? ಇದಕ್ಕೆ ವಿರುದ್ಧವಾದಂಥ ಪಾರ್ವತಿ ಮಾಯೆ ಬಂದದ್ರಿಂದ. ಹಾಗಾಗಿ ಬಹಳ ಕಾಲ ಇಂತಹ ಮಯಾಸುರ ಮತ್ತೆ ಅವನ ಮಗ ಕ್ರೌಂಚ ನಿರ್ಮಾಣ ಮಾಡಿದ್ದಾನೆ ಪಾರ್ವತಿ ಮಾಯೆ. ಅದರಿಂದ ಅಲ್ಲೆಲ್ಲ ಏನಾಯಿತು, ಕಲ್ಲುಗಳಿಂದಲೂ, ಕಬ್ಬಿಣದಿಂದಲೂ, ಸುತ್ತಿಗೆಯಿಂದಲೂ, ಗುಂಡುಗಳಿಂದ ಬಹಳ ಕಾಲ ಅದು ಇವರನ್ನು, ದೇವತೆಗಳನ್ನು ಪೀಡಿಸ್ಲಿಕ್ಕೆ ಆರಂಭ ಆಯಿತು. ತುಂಬ ನೋವಾಗ್ಲಿಕ್ಕೆ ಆರಂಭ ಆಯಿತು ದೇವತೆಗಳಿಗೆ. ಸಾಶ್ಮ ಸಂಘಾತ ವಿಷಮಾಹ ಧ್ರುವ ಪರ್ವತ ಸಂಕಟ ಅಭವದ್ ಘೋರ ಸಂಹಾರ್ಯಾ ಪೃಥ್ವೀ ಪರ್ವತೈರಿವ. ಇನ್ನು ದೇವತೆಗಳ ಸೈನ್ಯವನ್ನು ಹೀಗೆ ಪಾರ್ವತಿ ಮಾಯೆ ಬಂದು ಅಪ್ಪಳಿಸಿತು. ಹೇಗೆ ಅಂತ ಕೇಳಿದ್ರೆ, ಭೂಮಿಯನ್ನು ಹೇಗೆ ಪರ್ವತಗಳು ಬಂದು ಬೀಳಬಹುದಾ ಭೂಮಿ ಮೇಲೆ, ಅದೇ ರೀತಿಯಾಗಿ ದೇವತೆಗಳ ಮೇಲೆ ದೈವ ಸೈನ್ಯ ಅಂದ್ರೆ ಮಾಯಾ ಸೈನ್ಯ ಬಂದು ಬೀಳ್ಲಿಕ್ಕೆ ಆರಂಭ ಆಯಿತು. ಹೇಗೆ ಮಾಡಿದ್ರು ಅಂತ ಕೇಳಿದ್ರೆ, ಕಲ್ಲುಗಳ ಹೊಡೆಯುವಿಂದ ಅದು ಸಾಕಾಗುವ ಹಾಗೆ ಮಾಡಿತು. ಇದರಿಂದ ಇವರು ಏನಲ್ಲ, ಬಂದು ಇವರ ಮೇಲೆ ಕಲ್ಲು ಬೀಳ್ತಾ ಉಂಟು, ಸಾಕಾಗಿ ಹೋಯ್ತು ಅಂತ ಹೇಳ್ತಾರೆ. ಗಿಡ ಬೆಟ್ಟಗಳು ಇವರಿಗೆ ಸಂಕಟವನ್ನು ಉಂಟು ಮಾಡ್ಲಿಕ್ಕೆ ಆರಂಭ ಆಯಿತು. ಈ ಘೋರವಾದಂತಹ ಮಾಯಾ ಉಂಟಲ್ಲ, ಅದಕ್ಕೆ ಪಾರ್ವತಿ ಮಾಯೆಗೆ ಸಂಹಾರ ತಾರಕವಾದ ಮಾಯೆ ಅಂತ ಕರೀತಾರೆ. ಹಾಗಾಗಿ ಘೋರ ಸಂಹಾರ್ಯ
ಹಾಗಾಗಿ ಅಂತಹ ಭೂಮಿ, ಅಂತಹ ಪಾರ್ವತಿ ಮಾಯೆ ದೇವತೆಗಳ ಮೇಲೆ ಬೀಳ್ಲಿಕ್ಕೆ ಆರಂಭ ಆಯಿತು. ನಾವು ಲೇಸರ್ ಶೋ ಅಂತ ಹೇಳ್ತೇವಲ್ಲ, ಅಂಥದ್ದೇ ಇದು ಕೂಡ. ಒರಿಜಿನಲ್ ಉಂಟಾ ಆ ಜಾಗದಲ್ಲಿ? ಇಲ್ಲ. ನೀರು ಹಾರ್ತಾ ಇರ್ತದೆ, ಅದರಲ್ಲಿ ಏನಾದ್ರೂ ಉಂಟಾ? ಇಲ್ಲ. ಆದ್ರೆ ಇಲ್ಲಿಂದ ಬಿಟ್ಟ ಕಿರಣ ಅಲ್ಲಿ ಬಿದ್ದಿರ್ತದೆ. ನಮಿಗೂ ಹಾಗೆ ಆಗುತ್ತೆ, ಅಯ್ಯೋ ನಮ್ಮ ಮೇಲೆ 3D ಎಫೆಕ್ಟು ಇರ್ಬೋದು, ನಮ್ಮ ಮೇಲೆ ಕಲ್ಲು ಬಿತ್ತು, ನಮ್ಮ ಮೇಲೆ ಇದು ಬಿತ್ತು ಅಂತ ಇವರು ಅನಿಸಿಕೊಂಡು ಇವರು ಅದರಿಂದ ಪೀಡಿಸಲು ಅಪ್ಪ ನೋಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ನೋವಾಯಿತು ಅಂತ ಅನ್ನಿಸುವ ಹಾಗೆ ಈ ಮಾಯೆಗಳು ಉಂಟಾಗಿದೆ. ನಾನಾ ಹತಸ್ತತ್ರ ಕಶ್ಚಿತ್ ಶಿಲಾಭಿಶ್ಚಾಪ್ಯತಾಡಿತಃ ನಾನಿರುದ್ಧೋ ಧ್ರುವಗಣೈಃ ದೇವೋ ದೃಶ್ಯತ ಸಂಯುಗೆ. ಭಯಂಕರವಾದ ಇಂತಹ ಪ್ರಹರಣಾಯುಧಗಳಿಂದ ಬಂಡೆಗಳು ಬಂದು ಮೇಲೆ 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 ಬೀಳ್ತಾ ಉಂಟು. ಒಂದೇ ಕಡೆಯಿಂದ ಧ್ರುಮಗಣೈ ಅಂತ ಹೇಳ್ತಾರೆ, ಮರದ ರಾಶಿಗಳು ನಮ್ಮ ಮೇಲೆ ಬೀಳ್ತಾ ಉಂಟು ಅಂತ ದೇವಸೇನೆ ಆ ಯುದ್ಧ ಭೂಮಿಯಿಂದ ಓಡ್ಲಿಕ್ಕೆ ಆರಂಭ ಆಯಿತು. ಹೇಳ್ತಾರೆ ಪಾರ್ವತಿ ಮಾಯೆಯನ್ನು ತಡಿಲಿಕ್ಕೆ ಅವರಿಗೆ ಆಗ್ಲಿಲ್ಲ. ತದಪಸ್ಧ್ವಸ್ತಧನುಷಂ ಭಗ್ನ ಪ್ರಹರಣಾನಿಲಂ ನಿಷ್ಪ್ರಯತ್ನಂ ಸುರಾನೀಕಂ ವರ್ಜಯಿತ್ವ ಗದಾಧರಂ. ಆ ಮಾಯೆ, ಪಾರ್ವತಿ ಮಾಯೆ, ಪರ್ವತಕ್ಕೆ ಸಂಬಂಧಪಟ್ಟ ಮಾಯೆಗಳು, ಆ ಲೇಸರ್ ಶೋ ಅಂತ ಏನು ಹೇಳ್ತೇವೆ, ಆ ರೀತಿಯಾದದ್ದು ಯಾರಿಗೆಲ್ಲ ಆಯಿತು? ದೇವತೆಗಳಿಗೆ ಆಯಿತು. ಹಾಗಾಗಿ ಅವರು ಏನು ಮಾಡ್ತಾರೆ, ಕೈಯಲ್ಲಿರುವ ಧನುಸ್ಸನ್ನು ತುಂಡರಿಸಿಕೊಂಡ್ರಂತೆ. ಅಂದ್ರೆ ಈ ಶೋ ಅಥವಾ ಈ ಮಾಯೆ ಬಂದದ್ರಿಂದ, ಅಯ್ಯೋ ಬಂದಿದ್ದಾರೆ ಬಡಿವ ಅಂತ ಬಡ್ದದ್ರಿಂದ ಏನಾಗಿದೆ, ತಮ್ಮ ಕೈಯಲ್ಲಿರುವ ಧನುಸ್ಸುಗಳು ತುಂಡಾಗಿ ಹೋಗಿದೆ. ಆಕ್ಚುಲಿ ಅದೆಲ್ಲ ಮಾಡಬೇಕು ಅಂತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಳ್ಬೋದಿತ್ತು. ಆದ್ರೆ ಆ ರೀತಿ ಅಲ್ಲ, ಅದು ನನ್ನ ಮೇಲೆ ಬಿತ್ತು, ಅದಕ್ಕೆ ನಾನು ಬಡಿಬೇಕು ಏನೋ ಫೀಲ್ ಆಗಿತ್ತು. ಬಡ್ದಾಗ ಕಲ್ಲಿಗೋ ನೆಲಕ್ಕೋ ಜಾಗಕ್ಕೋ ಯಾವುದು ತಾಗಿ ಧನುಸ್ಸು ತುಂಡಾಯಿತು. ಹಾಗಾಗಿ ಹೇಳ್ತಾರೆ ತಪಧ್ವಸ್ತ ಧನುಷಂ ಅಂತ ಹೇಳ್ತಾರೆ. ಆಮೇಲೆ ಮುರಿದು ಹೋದಂತ ಆಯುಧಗಳಿಂದ ಅವರು ಕಂಗಾಲಾಗಿ ಬಿಟ್ರು. ಇದಕ್ಕೆ ಸರಿಯಾಗಿ ಮೊದಲೇ ಹೆದರಿಕೆ ಇರ್ತದ, ಇವ್ರನಾಕೋ ಬಡದ್ರ ಇಟ್ಟುಕೊಂಡಂತಹ ಬಿಲ್ಲು ಬಾಣಗಳು ತುಂಡಾಯ್ತ, ಇದು ಅದರಿಂದಲೇ ತುಂಡಾಯ್ತು ಎನ್ನುವಂತ ಭಾವನೆ ಮತ್ತೊಂದಷ್ಟಾಯ್ತು. ಹಾಗಾಗಿ ಎಲ್ರು ಆಯುಧಗಳನ್ನೆಲ್ಲ ಕಡ್ಕೊಂಡ್ರು, ಮತ್ತಷ್ಟು ಭಯಭೀತರಾಗ್ತಾರೆ. ಎಕ್ಸೆಪ್ಟ್ ವಿಷ್ಣು ಒಬ್ಬನನ್ನು ಬಿಟ್ಟು, ಭಗವಂತನನ್ನು ಬಿಟ್ಟು ಎಲ್ಲರಿಗೂ ಕೂಡ ದೇವತೆಗಳಿಗೆ ದೈತ್ಯರ ಯಾವ ಮಾಯೆ ಉಂಟಲ್ಲ ಅದು ಪರಿಣಾಮವನ್ನು ಉಂಟು ಮಾಡಿತು. ಸುರಾನೇಕಂ ವರ್ಜಯಿತ್ವ ಗದಾಧರಂ ಹೇಳಿದ್ರೆ, ಗದಾಧರಿಯಾದಂತ ಭಗವಂತನಿಗೆ ಅವನಿಗೆ ಏನೂ ಆಗ್ಲಿಲ್ಲ. ಆದ್ರೆ ಬೇರೆಯವರೆಲ್ಲ ಏನಾಯ್ತು, ತಮ್ಮ ಆಯುಧಗಳನ್ನೆಲ್ಲ ಮುರಿದು ಹಾಕಿಕೊಂಡ್ರು. ಕೊನೆಗೆ ಏನ್ ಮಾಡ್ತಾರೆ, ಕೈ ಚೆಲ್ಲಿ ಕೂತ್ಕೊಂಡ್ರು. ಅಯ್ಯೋ ಇದೆಲ್ಲ ಆಗುವಂಥದ್ದಲ್ಲ. ಸಹಿ ಯುದ್ಧ ಗತ ಶ್ರೀಮಾನ್ ಈಶೋ ನಸ್ಮ ವ್ಯಕಂಪತ ಸಹಿ ವಿಷ್ಣುರ್ ಜಗತ್ಸ್ವಾಮಿ ನಚಕ್ರೋಧ ಗದಾಧರ. ಆಗ ವಿಷ್ಣು ಆಲೋಚನೆ ಮಾಡ್ತಾನೆ, ನಾನು ದೇವತೆಗಳಿಗೆ ಸಹಾಯ ಮಾಡಬೇಕು. ಹಾಗಾಗಿ ದೇವತೆಗಳ ಮೇಲೆ ಕೃಪೆಯಿಂದ ಸಾಕ್ಷಾತ್ ಮಹಾವಿಷ್ಣು ಗದಾಧಾರಿಯಾದ ಭಗವಂತ ತಾನು ಯುದ್ಧಕ್ಕೆ ಬರ್ತಾನೆ. ಕಾಂತಿ ಸಂಪನ್ನನಾಥ ಆತ ಹೇಳ್ತಾರೆ ನೋಡಿ, ಸಹಿ ಯುದ್ಧಗತ ಶ್ರೀಮಾನ್ ಅಂತ. ಕಾಂತಿ ಸಂಪನ್ನನಾದ ಆತ ಮತ್ತೆ ಇನ್ನೊಬ್ರು ಯಾರಿಗೂ ಕೂಡ ಅನೀಶಃ ಒಡೆಯನಲ್ಲದ. ಈಗ ನಾವು ಹೇಳ್ತೇವೆ, ಅವ ಹೇಳಿದ ಅಂತ ನಾನು ಯುದ್ಧಕ್ಕೆ ಹೋದೆ, ಇವ ಹೇಳಿದ ಅಂತ ಹೋದೆ ಅಂತ. ಇವನಿಗೆ ಯಾರು ಹೇಳಬೇಕಾಗಿಲ್ಲ, ಇವನೇ ಎಲ್ರಿಗೂ ಹೇಳುವವನು, ಇವನೇ ಎಲ್ರಿಗೂ ಒಡೆಯನಾದವನು. ಗದಾಧಾರಿಯಾದ ಮಹಾವಿಷ್ಣು ಯಾರಿಗೂ ಒಡೆಯನಲ್ಲದ ಈತ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಬಂದ. ಯಾರಿಗೂ ಕೂಡ ವ್ಯಕಂಪತ ನಸ್ಮ ವ್ಯಕಂಪತ, ಹೆದರ್ಲೇ ಇಲ್ಲ. ಬೇರೆಯವರೆಲ್ಲ ಹೆದರಿ ಹೋದ್ರು, ಆದ್ರೆ ವಿಷ್ಣುವಿಗೆ ಏನೂ ಹೆದರಿಕೆ ಆಗ್ಲಿಲ್ಲ. ಸಹಿ ಯಾಕೆ, ವಿಷ್ಣು ಜಗತ್ಸ್ವಾಮಿ. ಅದನ್ನೇ ಇಲ್ಲಿ ಹೇಳ್ತಾರೆ, ಆತ ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ, ಗದಾಧಾರಿಯಾಗಿದ್ದಾನೆ ಈತ. ಅಲ್ಲ ಇಷ್ಟೆಲ್ಲ ಮಾಡುವಾಗ ಹೇಗೆ ಬಂದ, ಅವನ ಭಾವ ಹೇಗಿತ್ತು ಅಂತ ಕೇಳಿದ್ರೆ ಅಲ್ಲಿ ಹೇಳಿ ನಚುಕ್ರೋಧ, ಸಿಟ್ಟೇಗೊಳ್ಳಿಲ್ಲ ಅಂತ ಹೇಳ್ತಾರೆ. ನಾವಾದ್ರೆ ಆಗಲಿ ಇಷ್ಟೆಲ್ಲ ಮಾಡಿದ್ರ ಬಿಟ್ರ ನೋಶ ಇದಾಯ್ತಲ್ಲ, ಇವರಿಗೆ ಮಾಡ್ತೇನೆ ಅಂತ ಹೇಳಿ ಸಿಟ್ಟಿನಿಂದ ಯುದ್ಧಕ್ಕೆ ಹೋಗ್ತೇವೆ. ಆದ್ರೆ ಈತ ಮಹಾವಿಷ್ಣು ಸಿಟ್ಟಿಗೆ ಒಳಗಾಗಲಿಲ್ಲ. ಹಾಗಾದ್ರೆ ಯಾಕೆ ಬಂದ, ಅದಕ್ಕೆ ಅವರು ಹೇಳಿದ್ರು ಹಿಂದೆ, ದೇವತೆಗಳ ಮೇಲೆ ಕೃಪೆಯಿಂದ ಬಂದ. ಹಾಗಾದ್ರೆ ಯುದ್ಧ ಮಾಡುವಾಗ, ಪೆಟ್ಟು ಮಾಡುವಾಗ ಸಿಟ್ಟು ಬಂದೇ ಹೊಡಿಬೇಕಾಗಿಲ್ಲ. ನಾವು ಚಿಕ್ಕ ಮಕ್ಕಳಿಗೆ ಕೆಲವು ಸಲ ಹೊಡಿತೇವೆ, ಸಿಟ್ಟು ಬಂದೇ ಹೊಡಿಬೇಕಾಗಿಲ್ಲ. ಆದ್ರೆ ಸಿಟ್ಟು ಬಂದ ಹಾಗೆ ಮಾಡ್ತೇವೆ. ಪ್ರದರ್ಶನವೂ ಮುಖ್ಯ ಆಗಿ ಬಿಡತ್ತೆ. ಇಲ್ಲದ್ರೆ ಮಕ್ಕಳನ್ನು ನಾವು ನಿಯಂತ್ರಣದಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಿಯಂತ್ರಣ ಇಡ್ತೇವೆ, ಮಕ್ಕಳಿಗೂ ಹೊಡಿತೇವೆ, ಆದ್ರೆ ಅದು ಸಿಟ್ಟಿನಿಂದ ಅಲ್ಲ. ಅದೇ ರೀತಿಯಾಗಿ ದೇವತೆಗಳಿಗೆ ಸಹಾಯಕ್ಕೋಸ್ಕರ ವಿಷ್ಣು ತಾನು ಯುದ್ಧ ಭೂಮಿಗೆ ಬಂದಿದ್ದಾನೆ. ಅಂದ್ರೆ ತಾನು ಸಿಟ್ಟಿಗೊಳಗಾಗದೆ ಆ ಪಾರ್ವತಿ ಮಾಯೆಯನ್ನು ನಾಶ ಮಾಡಲಿಕ್ಕೆ ತೊಡಗಿದ. ಕಾಲಜ್ಞ ಕಾಲಮೇಘಾಭ ಸಾಕ್ಷಾತ್ ಕಾಲ ಇಹಾವಹವೆ ಇವಾಹವೇ ದೇವಾಸುರ ವಿಮರ್ಧಂತು ದ್ರಷ್ಟು ಕಾಮೋ ಜನಾರ್ದನ. ಹಾಗಾಗಿ ಭಗವಂತ ಹೇಗಿದ್ದಾನೆ,
ದ್ರಷ್ಟು ಕಾಮೋ ಜನಾರ್ದನ, ಸಂಗ್ರಾಮದಲ್ಲಿ ದೇವದಾನವರ ಯುದ್ಧವನ್ನು ನೋಡಬೇಕು ಅಂತ ಬಂದ. ಇವರು ಹೊಡಿತಾ ಇದ್ದಾರೆ, ಅವ್ರು ಬೀಳ್ತಾ ಇದ್ದಾರೆ, ಇವರು ಪೆಟ ತಿಂತಾ ಇದ್ದಾರೆ, ಅವರು ಹೊಡಿತಾ ಇದ್ದಾರೆ, ಅವರು ಇವರು ಇಬ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ದ್ರಷ್ಟು ಕಾಮ ಬಂದ, ನೋಡಬೇಕು ಅಂತ ಬಂದವ. ಹೇಗಿದ್ದಾನೆ ಭಗವಂತ ಹೇಳಿದ್ರೆ, ಕಾಲದ ಪರಿಪೂರ್ಣವಾದ ಜ್ಞಾನವುಳ್ಳವ, ಕಾಲಜ್ಞ. ನಮಗೆ ಕಾಲ ಅಂದ್ರೆ ಯಮ ಇರ್ಬೋದು, ಅವರ ಟೈಮ್ ಇರ್ಬೋದು, ಗುಡ್ ಆರ್ ಬ್ಯಾಡ್ ಯಾವುದು ನಮಗೆ ಗೊತ್ತಿಲ್ಲ. ಆದರೆ ಎಲ್ಲವನ್ನು ತಿಳಿದವ ಯಾರು ಕೇಳಿದ್ರೆ ಭಗವಂತ, ಪರಿಪೂರ್ಣವಾದ ಜ್ಞಾನವುಳ್ಳವ. ಇನ್ನು ಕಾಲ ಮೇಘಾಭಃ, ಅವನ ದೇಹ ಹೇಗೆ ಉಂಟು, ಪ್ರಳಯ ಕಾಲದಲ್ಲಿ ಮೋಡ ಹೇಗೆ ಬರ್ಬೋದು ಕಪ್ಪಗೆ ಅಥವಾ ಘನಶ್ಯಾಮ ನೀಲವರ್ಣ ಹೇಗೆ ಉಂಟು, ಆ ರೀತಿಯಾದಂಥ ಕಾಂತಿ ಭಗವಂತನ ವಿಷ್ಣುವಿನದ್ದು. ಹಾಗಾಗಿ ಕಾಲಪುರುಷನಂತೆ ಆತ ಪ್ರವೇಶ ಮಾಡಿದ್ದಾನೆ. ಇನ್ನೊಂದು ಕಾಲವೇ ಬೇಕಾಗಿಲ್ಲ. ಕಾಮಕಾಲ ಕೃತಂತೆ ಕೃತ ಅಂತ ಎಲ್ಲ ಹೇಳುವಂಥದ್ದು ಸಹಸ್ರನಾಮದಲ್ಲಿ ಬಂದ ಹಾಗೆ ಇಬ್ಬರನ್ನು ಕೂಡ ಗಮನಿಸ್ಲಿಕ್ಕೋಸ್ಕರ ತಾನು ಕಾಲರೂಪಿಯಾಗಿ ಭಗವಂತ ನಾರಾಯಣ ತಾನು ಯುದ್ಧ ಭೂಮಿಗೆ ಬಂದಿದ್ದಾನೆ. ತಥೋ ಭಗವತಾದಿಷ್ಟೌ ರಣೇ ಮಾರುತ ಪಾವಕೌ ಚೋದಿತೌ ವಿಷ್ಣುವಾಕ್ಯೇನ ತೌ ಮಾಯಾಂ ವ್ಯಪಕರ್ಷತಾಂ. ಭಗವಂತ ಏನು ಮಾಡ್ತಾನೆ, ಇಬ್ಬರನ್ನು ಕರೆದ, ಒಂದು ಸೂರ್ಯನನ್ನು ಇನ್ನೊಂದು ಅಗ್ನಿಯನ್ನು. ಅಗ್ನಿ ಮತ್ತೆ ವಾಯುವನ್ನು ಕರೀತಾನೆ. ಕರೆದು ಹೇಳಿದನಂತೆ, ಪಾರ್ವತಿ ಮಾಯವನ್ನು ನಾಶ ಮಾಡಿ ನೋಡುವ ಅಂತ ಹೇಳಿದ. ಪರ್ವತಕ್ಕೆ ಸಂಬಂಧಪಟ್ಟ ಯಾವ ಮಾಯ ಬಂದಿದೆ ಅದರಿಂದ ಪೀಡಿತರಾಗಿದ್ದಾರೆ ದೇವತೆಗಳು. ಹಾಗಾಗಿ ಅಂತ ಮಾಯೆಯಿಂದ ಅವನನ್ನು ನಾಶ ಮಾಡು ಅಂತ ಹೇಳ್ತಾ ಇದ್ದಾರೆ. ಚೋದಿತವು ವಿಷ್ಣುವಾಕ್ಯೇನ. ಹಾಗಾಗಿ ಅಗ್ನಿ ಮತ್ತೆ ವಾಯು ಇಬ್ಬರೂ ಕೂಡ ಯುದ್ಧಕ್ಕೆ ಧುಮುಕಿದ್ದಾರೆ. ತಾಭ್ಯಾಂ ಉದ್ಭ್ರಾಂತ ವೇಗಾಭ್ಯಾಂ ಪ್ರವೃದ್ಧಾಭ್ಯಾಂ ಮಹಾಹವೇ ದಗ್ಧಾ ಸಾ ಪಾರ್ವತೀ ಮಾಯ ಭಸ್ಮೀಭೂತ ನನಾಶಃ. ಆ ದೇವ ಮತ್ತೆ ಅಸುರರು, ದೇವಾಸುರರ ಸಂಗ್ರಮದಲ್ಲಿ ವಾಯು ಮತ್ತೆ ಪಾವಕರು ಅಂದ್ರೆ ಅಗ್ನಿ ಮತ್ತೆ ವಾಯುದೇವರು ಇಬ್ರು ಕೂಡ ಏನು ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಭಯಂಕರವಾದ ವೇಗದಿಂದ ಕೂಡಿದಂತಹ ಬೆಂಕಿ ವಾಯುಗಳು ಸಮಾಗಮದಿಂದಲೇ ಪಾರ್ವತಿ ಮಾಯ ನಾಶ ಆಯಿತು ಹೇಳ್ತಾರೆ. ಒಂದು ಕಡೆಯಿಂದ ಗಾಳಿ, ಇನ್ನೊಂದು ಕಡೆಯಿಂದ ಬೆಂಕಿ, ಈ ಎರಡು ಕೂಡ ವೇಗವಾಗಿ ಬಂದಿದ್ದಾವೆ, ಎರಡು ಸೇರಿಕೊಂಡಿದ್ದಾರೆ. ಅದರಿಂದಾಗಿ ಏನಾಯಿತು, ಪಾರ್ವತಿ ಮಾಯೆ ಎನ್ನುವಂಥದ್ದು ನಾಶ ಹೊಂದಿತು. ಇನ್ನು ಗಾಳಿ ಮತ್ತೆ ಬೆಂಕಿ ಇವರಿಬ್ಬರದ್ದು ಕಾಂಬಿನೇಷನ್ ಸರಿ ಇದ್ರೆ ಯಾರ ಹತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಬೆಂಕಿ ಸ್ವಲ್ಪ ಜಾಸ್ತಿ ಆದ್ರೂ ಗಾಳಿ ಅದನ್ನು ಹಿಡ್ಕೊಂಡು ಹೋಗುತ್ತೆ, ಅಲ್ಲೇ ಉರಿತದೆ, ಪ್ರಯೋಜನ ಇಲ್ಲ. ಈ ಗಾಳಿ ಏನು ಮಾಡ್ತದೆ, ಹಿಡ್ಕೊಂಡು 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 ಹೋಗ್ತದೆ. ಅದು ಜಾಸ್ತಿ ಆದ್ರೆ ಅದೇ ಬೆಂಕಿ ಆರಿ ಹೋಗುತ್ತೆ. ಇವತ್ತು ನೀವು ದೀಪವನ್ನು ನೋಡಿ, ಆ ದೀಪವನ್ನು ಉರಿತಾ ಇರ್ತದೆ, ಗಾಳಿ ಏನು ಮಾಡುತ್ತೆ, ಜೋರು ಬಂದ್ರೆ ದೀಪ ಆರಿ ಹೋಗುತ್ತೆ. ಅದೇ ಬೆಂಕಿ ಮನೆಗೆ ಹಿಡಿಯಿತು ಅಂತ ಇಟ್ಕೊಳ್ಳಿ, ಯಾವುದೋ ಬಿಲ್ಡಿಂಗಿಗೆ ಇಟ್ಕೊಳ್ಳಿ, ಈ ಕೆನ್ನಾಲೆಗಳಿಂದ ಗಾಳಿ ಬೀಸಿದ ಹಾಗೆ ಪಕ್ಕದ ಭವನಗಳಿಗೆ ಅದು ಆಕ್ರಮಣ ಆಗ್ತಾ ಹೋಗ್ತದೆ. ಅದನ್ನು ಆಫ್ ಮಾಡ್ಲಿಕ್ಕೆ, ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತು, ನೀರು ಹಾಕಿದ್ರೆ ನೀರನ್ನು ಇಲ್ಲಿರುವ ಆಕ್ಸಿಜನ್ ಹಿಡ್ಕೊಂಡು ಮತ್ತೆ ಅದು ಉರಿಲಿಕ್ಕೆ ಆರಂಭ ಆಗುತ್ತೆ. ಹಾಗಾದ್ರೆ ಇದೆಲ್ಲ ಕಲ್ಪನೆಗಳು ಹಿಂದೆ ಇರುವ ಋಷಿಗಳಿಗೆ ಗೊತ್ತಿತ್ತು. ಹಾಗಾಗಿ ವಿಜ್ಞಾನ ಅಷ್ಟು ಮುಂದುವರೆದಿತ್ತು, ನಮಗೆ ಗೊತ್ತಿಲ್ಲ. ನಾವು ಅದನ್ನೇ ಇಂಪ್ಲಿಮೆಂಟ್ ಮಾಡ್ತಾ 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 ಇವತ್ತು ಫೈರ್ ಇಂಜಿನ್ ಇತ್ಯಾದಿಗಳೆಲ್ಲ ಮಾಡಿದ್ದೇವೆ. ಅದಕ್ಕೆ ನಾರ್ಮಲ್ ನೀರು ಹಾಕೋದಿಲ್ಲ. ನಾರ್ಮಲ್ ಅಂದ್ರೆ ಯಾವುದು, ನೀವು H2O ಇರುವ ನೀರು ಹಾಕ್ತಿರಲ್ಲ, ಅದರಿಂದಾಗಿ ಅದು ಬೆಂಕಿ ಉರಿಯೋದಿಲ್ಲ, ಬೆಂಕಿ ಮತ್ತಷ್ಟು ಉರಿಯತ್ತೆ, ಆರೋದಿಲ್ಲ, ಉರಿಯತ್ತೆ. ಹಾಗಾಗಿ ಅದಕ್ಕೆ ಉರಿಯದೇ ಇರುವಂತಹ, ಆಕ್ಸಿಜನ್ ಕಡಿಮೆ ಇರುವಂತಹ ಒಂದು ವ್ಯವಸ್ಥೆಯನ್ನು ಹೇಗೆ ಅಗ್ನಿಶಾಮಕ ದಳ ಮಾಡ್ತಾರೆ, ಅವರಿಗೆಲ್ಲ ಕಲ್ಪನೆ ಬರಲಿಕ್ಕೆ ಕಾರಣ ನಮ್ಮ ಪುರಾಣದಲ್ಲಿ ಋಷಿಗಳು ಹೇಳಿಕೊಟ್ಟಂತ ಇಂಥ ಎಷ್ಟೋ ವಿಚಾರಗಳು ಅಂತ ತೋರಿಸಿಕೊಡ್ತಾ ಇದ್ದಾರೆ. ಸೋ ಅನಿಲಃ ಅನಲ ಸಂಯುಕ್ತ ಸೋ ನಿಲ ಚಾನಲಾಕುಲಃ ದೈತ್ಯಸೇನಾಂ ದದಹತು ಯುಗಾಂತೇಶ್ವಿವ ಮೂರ್ಛಿತವು. ಬೆಂಕಿಯಿಂದ ಕೂಡಿದಂತಹ ಯಾವ ಗಾಳಿ ಉಂಟಲ್ಲ, ಅಂತಹ ಆತ ಭಯಂಕರವಾದ ಗಾಳಿ. ಅನಿಲ ಮತ್ತೆ ಅನಲ ಎರಡು ಹೆಸರಾಡ್ತಾರೆ. ಅನಿಲ ಅಂದ್ರೆ ಗಾಳಿ, ಅನಲ ಅಂದ್ರೆ ಬೆಂಕಿ. ಅವರಿಬ್ಬರು ಸೇರಿಕೊಂಡು ದೈತ್ಯ ಸೇನೆಯನ್ನು ಸುಟ್ಟು ಹಾಕ್ಲಿಕ್ಕೆ ಆರಂಭ ಮಾಡಿದ್ರು. ದೈತ್ಯನಾದ್ರು ಏನು ಮಾಡ್ತಾರೆ, ಪ್ರಳಯ ಕಾಲದ ಕ್ರೋಧದಂತೆ ಇಬ್ರು ಕ್ರೋಧ ಮೂರ್ಛಿತರಾಗಿ ಬಿತ್ತಿದ್ದಾರೆ ಅಂತ ಹೇಳ್ತಾರೆ. ಪ್ರಳಯಕಾಲದಲ್ಲಿ ತಾವು ಹೇಗೆ ಸಿಟ್ಟು ಬಂದು ತಮ್ಮ ನಾಶವನ್ನು ತಾವು ಮಾಡಿಕೊಳ್ತೇವೋ ಅದೇ ರೀತಿಯಾಗಿ ಈ ದೈತ್ಯರು ಮೂರ್ಛೆಗೊಂಡು ಕೆಳಗೆ ಬಿದ್ದಿದ್ದಾರೆ. ವಾಯು ಪ್ರಧಾವತಿಶ್ಚತ್ರ ಪಶ್ಚಾದಗ್ನಿಶ್ಚ ಮಾರುತ ಚೇರುತುರ್ದಾನವಾನೀಕೆ ಕ್ರೀಡಂತಾವನಾಲಾವಿನವು. ಆ ಸೈನ್ಯದೊಳಗೆ ಮೊದಲು ವಾಯು ನುಗ್ಗಿದಂತೆ, ಯಾವ ದೈತ್ಯರ ಸೈನ್ಯದ ಒಳಗೆ. ಆ ವೇಳೆ ಗಾಳಿಯಿಂದ ಪ್ರೇರಿತವಾದ ಅಗ್ನಿ ಅವ ಸುಡ್ಲಿಕ್ಕೆ ಆರಂಭ ಮಾಡಿದ. ಒಟ್ಟಿನಲ್ಲಿ ಅನಲ ಮತ್ತೆ ಅನಿಲ ಇವರಿಬ್ರು ಕೂಡ ಕ್ರೀಡಂತವು ಅಂತ ಕೊಡ್ತಾರೆ. ಆಟ ಆಡ್ತಾ ಆಡ್ತಾ ಸೇನೆಯನ್ನು ದಹಿಸಿದ್ರು. ನೋಡಿ, ಅವರಿಗೆ ಆಟ, ಬೆಕ್ಕಿಗೆ ಆಟ, ಇಲಿಗೆ ಪ್ರಾಣ ಸಂಕಟ. ಈ ದೇವತೆಗಳಿಬ್ರು ಅಗ್ನಿ ಮತ್ತೆ ವಾಯು ಇಬ್ರು ಸೇರಿಕೊಂಡು ದೈತ್ಯರ ಪಾರ್ವತಿ ಮಾಯೆಯನ್ನು ನಾಶ ಮಾಡ್ತಾ
ರಕ್ಕಸರನ್ನು ಪೀಡಿಸ್ಲಿಕ್ಕೆ ಶುರು ಮಾಡಿದ್ರು. ಯಾವತ್ತೂ ಕೂಡ ನೋಡಿ, ಅದು ಕ್ರೀಡೆ ಅಂತ ಆದ್ರೆ ಅದು ನಮಗೆ ಆಯಾಸವನ್ನು ಉಂಟು ಮಾಡೋದಿಲ್ಲ, ಉತ ನಮಗೇನು ಮಾಡ್ತೇವೆ, ಇನ್ನಷ್ಟು ಉತ್ಸಾಹವನ್ನು ತಂದು ಕೊಡುತ್ತೆ. ನಾವೇನು ಮಾಡ್ತೇವೆ, ಯಾವ ಕೆಲಸ ಮಾಡುವಾಗಲೂ ಕೂಡ ಅದು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಆಗೋದಿಲ್ಲ. ನಾವು ಸಾಮಾನ್ಯವಾಗಿ ಅದನ್ನು ಇಷ್ಟ ಮಾಡಿದ್ರೆ, ಮಾಡ್ಬೇಕಲ್ಲ, ಬತ್ತಿ ಹಾಕಬೇಕಲ್ಲ, ಇನ್ನು ಒಂದು ಆಗ್ಲಿಲ್ವಾ, ಇಷ್ಟು ಎಣ್ಣೆ ಹಾಕಬೇಕಾ ಅಂತ ಹೇಳ್ಕೊಡುದು. ಹಾಗಾಗಿ ಅದು ಯಾವಾಗ ಮುಗೀತಪ್ಪ ಅಂತ ಆಗ್ತದೆ. ಅಲ್ಲ, ಇದು ನಮಗೆ ಸಿಕ್ಕ ಯೋಗ. ಅಯ್ಯೋ ಮುಗಿದೋಯ್ತಾ, ಇನ್ನೂ ಇಲ್ವಾ, ಖಾಲಿ ಆಯ್ತಾ, ಛೇ ಇಷ್ಟು ಬೇಗ ಮುಗೀತಾ ಅಂತ ಆಗಬೇಕು. ಆಗ ಎಂದಿಗೂ ಕೂಡ ನಮಗೆ ಅದು ಕಷ್ಟ ಅಂತ ಆಗೋದಿಲ್ಲ. ಹೀಗೆ ಮಾಡುವ ಕೆಲಸ ಅದು ಭಗವಂತನದ್ದು ಅಂತ ಇದ್ದಾಗ ಕ್ರೀಡೆಯಾಗಿ ಆಗತ್ತೆ ಎನ್ನುವಂಥದ್ದನ್ನು ನಮ್ಮ ಅಗ್ನಿ ಮತ್ತೆ ವಾಯುಗಳು ತೋರಿಸಿಕೊಡ್ತಾರೆ. ಹಾಗಾಗಿ ನೋಡಿ, ಕ್ರೀಡಂತ ಇಲ್ಲದ್ರೆ ಯುದ್ಧ ಕೊರಟದ್ದು, ಇದೊಂದು ಕ್ರೀಡೆ ಅಂತ ಹೇಳುವುದಾದ್ರೆ ನಿಜವಾಗಿ ಅದು ಕ್ರೀಡೆಯೇ. ಇವತ್ತು ನೋಡಿ, ಕ್ರಿಕೆಟ್ ಇತ್ಯಾದಿಗಳು ಕ್ರೀಡೆಯೇ, ಅದೇ ರೀತಿಯಾಗಿ ಅದು ಯುದ್ಧವೂ ಹೌದು. ಹಾಗಾಗಿ ಅಂಥದ್ದನ್ನು ತೋರಿಸಿಕೊಡ್ತಾ ಇದ್ದಾರೆ. ಭಸ್ಮ ಅವಯವಭೂತೇಶು ಉತ್ಪತತ್ಸು ಚ ದಾನವೇಶು ವಿನಷ್ಟೇಶು ಕೃತಕರ್ಮಾಣಿ ಪಾವಕೆ. ಅಗ್ನಿಯಿಂದ ಮತ್ತೆ ಗಾಳಿಯಿಂದ, ಇದರಿಂದಾಗಿ ದಾನವರೆಲ್ಲ ಸುಟ್ಟು ಭಸ್ಮ ಆಗ್ತಾ ಇದ್ರು. ಆಮೇಲೆ ಏನ್ ಕೇಳಿದ್ರೆ, ಮೇಲೆ ಕೆಳಗೆ ಹರಿ ಎಲ್ಲಾ ಕಡೆಯಿಂದ ಬೀಳ್ತಾ ಇದ್ರು ಅಂತ ಹೇಳ್ತಾರೆ. ಭಸ್ಮ ಅವಯವಭೂತೇಶು ದಾನವೇಶು ವಿನಷ್ಟೇಶು. ಹೀಗಾಗಿ ಎಲ್ಲ ಕಡೆ ದೈತ್ಯರು ಮೃತ ಆಗ್ಲಿಕ್ಕೆ ಆರಂಭ ಆದ್ರು. ಮಾತಸ್ಕಂದಾಪವಿದ್ಧೇಶು ವಿಮಾನೇಶು ಸಮಂತತಃ ಮಾಯಾಬಂಧೆ ವಿನಿರ್ವೃತ್ತೆ ಸ್ತೂಯಮಾನೆ ಗದಾಧರೆ. ಗಾಳಿಯ ಹೊಡೆತದಿಂದಾಗಿ ದೈತ್ಯರ ವಿಮಾನಗಳು ಅಲ್ಲೋಲ ಕಲ್ಲೋಲ ಆಯಿತು. ದೈತ್ಯ ಸೈನ್ಯ ಅದು ಮೇಲಿಂದ ಕೆಳಗೆ ಬೀಳ್ಲಿಕ್ಕೆ ಆರಂಭ ಆಯಿತು ಅಂತ ಹೇಳ್ತಾರೆ. ಬಿದ್ದದ್ದನ್ನು ಬೀಳಬೇಕಾದ್ರೆ ಏನಾಯ್ತು ನೋಡಿ, ಅಗ್ನಿದೇವದನ್ನು ಸುಟ್ಟು ಭಸ್ಮ ಮಾಡಿದ. ವಾತ ಸ್ಕಂಧಾಪವಿದ್ಧೇಶು ವಿಮಾನೇಶು ಸಮಂತತಃ. ಹಾಗಾಗಿ ಮೇಲಿನಿಂದ ಗಾಳಿ ಕೆಳಗೆ ತಪ್ಪಿಸಿದ, ಆದ್ರೆ ಬೀಳಬೇಕಾದ್ರೇನೆ ಒಂದಕ್ಕೊಂದು ಘರ್ಷಣೆಯಾಗಿ ಅಲ್ಲಿ ಬೆಂಕಿ ಉಂಟಾಯಿತು. ಇವತ್ತು ವಿಮಾನಗಳ ಅಪಘಾತದಲ್ಲಿ ಇಂಥದ್ದೆಲ್ಲ ನೋಡ್ತೇವೆ ನಾವು, ಗುಜರಾತಲ್ಲಿ ಆದದ್ದೆಲ್ಲ. ಮೊದಲು ಬಿತ್ತು ಅಂತ, ಬಿದ್ದ ಮೇಲೆ ಅಲ್ಲಿ ಬೆಂಕಿ ಹಿಡಿಯಿತು, ಒಬ್ರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಅಗ್ನಿ ಅದು ನಾಶ ಮಾಡತ್ತೆ. ಅದೇ ರೀತಿಯಾಗಿ ಇಲ್ಲಿ ಆಯಿತು ಹೇಳ್ತಾರೆ. ಗಾಳಿಯ ಹೊಡೆತದಿಂದ ವಿಮಾನಗಳು ಅದು ಕೆಳಗೆ ಬಿದ್ದು ಅಗ್ನಿದೇವ ಅದನ್ನು ಸುಟ್ಟು ಭಸ್ಮ ಮಾಡ್ತಾನೆ. ಈ ರೀತಿಯಾಗಿ ಅವರಿರುವರ ಪರಾಕ್ರಮದಿಂದಾಗಿ ಪಾರ್ವತಿ ಮಾಯೆ ನಾಶ ಆಗ್ತಾ ಇತ್ತು. ಹಾಗಾಗಿ ದೇವತೆಗಳೆಲ್ಲ ಮತ್ತೆ ಗದಾಧರನಾದ ಮಹಾವಿಷ್ಣುವನ್ನು ಸ್ತೋತ್ರ ಮಾಡ್ತಾರೆ. ನಿಷ್ಪ್ರಯತ್ನೇಶು ದೈತ್ಯೇಶು ತ್ರೈಲೋಕ್ಯೆ ಮುಕ್ತಬಂಧನೆ ಸಂಪ್ರಹೃಷ್ಟೇಶು ದೇವೇಶು ಸಾಧು ಸಾಧ್ವಿತಿ ಸರ್ವಶಃ. ದೈತ್ಯರ ಶಕ್ತಿ ಕುಂದ್ಲಿಕ್ಕೆ ಆರಂಭ ಆಯ್ತು. ಹಾಗಾಗಿ ದೇವತೆಗಳಿಗೆ ಬಂಧನ ಏನೋ ಇತ್ತು ಪಾರ್ವತಿ ಮಾಯೆಯಿಂದ, ಅದೆಲ್ಲ ಬಿಡುಗಡೆ ಹೊಂದಿತ್ತು. ಹಾಗಾಗಿ ದೇವತೆಗಳಲ್ಲಿ ಏನು ಮಾಡ್ತಾರೆ, ಸಂತುಷ್ಟರಾಗಿ ಎಲ್ಲ ಕಡೆ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು ಭಗವಂತನನ್ನು. ಎಂತ ಶಬ್ದ ಕೇಳಿತು ಗೊತ್ತಾ, ಸಾಧು ಸಾಧ್ವಿತಿ ಸರ್ವಶಃ. ಸಾಧು ಸಾಧು, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, ಜಯ ಆಗ್ಲಿ ಜಯ ಆಗ್ಲಿ ಅಂತ, ಒಳ್ಳೇದಾಯ್ತು ಅಂತ ಎಲ್ಲ ಕಡೆಯಿಂದ ಶಬ್ದ ಕೇಳ್ತಾ ಇತ್ತು. ಜಯೇ ದಶಶತಾಕ್ಷಸ್ಯ ಮಯಸ್ಯ ಚ ಪರಾಜಯೇ ದಿಕ್ಷು ಸರ್ವಾಸು ಶುದ್ಧಾಸು ಪ್ರವೃತ್ತೆ ಧರ್ಮ ಸಂಸ್ಥರೇ. ದಶಶತಾಕ್ಷ ಅಂತ ಹೇಳ್ತಾರೆ, ಅಂದ್ರೆ ಸಹಸ್ರಾಕ್ಷನಾದ ಇಂದ್ರ ಅಂತ ಅರ್ಥ. ಅವನನ್ನು ಹಾಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲ ಇಂದ್ರ ಎಲ್ಲ ಸೇರಿಕೊಂಡು ಜಯವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ಮಯಾಸುರ ತಾನು ಸೋಲ್ತಾ ಇದ್ದಾನೆ. ಆಗ ಶುದ್ಧವಾದ ಧರ್ಮದ ಪ್ರವೃತ್ತಿ ಆರಂಭ ಆಯಿತು. ಧರ್ಮ ಎನ್ನುವಂಥದ್ದು ಮತ್ತೆ ಜಾಗೃತಿ ಆಯಿತು. ಇಷ್ಟರವರೆಗೆ ಅಧರ್ಮ ತಾಂಡವಾಡ್ತಾ ಇತ್ತು, ಈಗ ಧರ್ಮ ಎನ್ನುವಂಥದ್ದು ಸಮಸ್ತ ದಿಕ್ಕಿನಿಂದಾಗಿ ಅಂತ ಹೇಳಿ ದಿಕ್ಷು ಸರ್ವಾಶು ಶುದ್ಧವಾದ ಸರ್ವ ದಿಕ್ಕಿನಿಂದ ಕೂಡ ಧರ್ಮ ಜಾಗೃತಿ ಆಗ್ಲಿಕ್ಕೆ ಆರಂಭ ಆಯಿತು. ಅಪಾವೃತ್ತೆ ಚಂದ್ರಪಥೆ ಸ್ವಯನಸ್ಥೆ ದಿವಾಕರೆ ಪ್ರಕೃತಿಸ್ಥೇಷು ಲೋಕೇಶು ನೃಷು ಚಾರಿತ್ರ ಬಂಧುಷು. ಈಗ ಚಂದ್ರ ಮಾರ್ಗ ಉಂಟಲ್ಲ, ಅದು ನಿರ್ಮಲ ಆಯಿತು. ಇಷ್ಟರವರೆಗೆ ಅಡೆತಡೆಗಳೆಲ್ಲ ಇತ್ತು, ಹೋಯ್ತು. ಇನ್ನು ಸೂರ್ಯನು ಅಷ್ಟೇ ತನ್ನ ಮಾರ್ಗದಲ್ಲಿ ಸಂಚರಿಸ್ಲಿಕ್ಕೆ ಆರಂಭ ಮಾಡಿದ. ಅಂದ್ರೆ ಯುದ್ಧದ ವಾತಾವರಣ ತಿಳಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಚಂದ್ರ ಮಾರ್ಗ ನಿರ್ಮಲ ಆಯಿತು, ಸೂರ್ಯನ ಮಾರ್ಗವು ನಿರ್ಮಲ ಆಯಿತು. ಹಾಗಾಗಿ ಸೂರ್ಯ ಚಂದ್ರರು ತಮ್ಮ ಪಥದಲ್ಲಿ ಆರಾಮವಾಗಿ ಸಂಚರಿಸ್ತಾ ಇದ್ರು. ಸಮಗ್ರ ಲೋಕ ಕೂಡ ಯಥಾಸ್ಥಿತಿಗೆ ಬಂದಿತು. ಅದರಿಂದ ಎಲ್ಲಿ ಗೊತ್ತಾಯ್ತು ಕೇಳಿದ್ರೆ, ಮನುಷ್ಯರೆಲ್ಲ ಒಳ್ಳೆಯ ಚರಿತ್ರೆಯಿಂದ ನಡತೆಯಿಂದ ಇರುವ ಹಾಗೆ ಆಯಿತು. ನೃಷು ಚಾರಿತ್ರ್ಯ ಬಂಧುಷು. ಹಾಗಾಗಿ ಆ ಜನ ಎಲ್ಲ ಸಮಾಧಾನ ಚಿತ್ತರಾದ್ರು. ಅಭಿನ್ನ ಬಂಧನೆ ಮೃತ್ಯು ಹೂಯಮಾನೆ ಹುತಾಶನೆ ಯಜ್ಞ ಶೋಭಿಷು ದೇವೇಶು ಸ್ವರ್ಗಾರ್ಥಂ ದರ್ಶಯತ್ಸು ಚ. ಮೃತ್ಯುವಿಗೆ ತುತ್ತಾಗುವಂತೆ ಜಗತ್ತು ನಡೆಯಿತು ಹಿಂದೆ ಯುದ್ಧದಲ್ಲಿ.
ಹಾಗಾಗಿ ಅಗ್ನಿದೇವ ಏನು ಮಾಡ್ತಾನೆ, ಅದಕ್ಕೆ ಹೋಮ ಮಾಡಿದವ ಯಾರು ಕೇಳಿದ್ರೆ ಅಗ್ನಿದೇವ. ತಾನು ಅಗ್ನಿದೇವ ಹೋಮ ಮಾಡಿ ದೈತ್ಯರನ್ನು ಸುಟ್ಟು ಹಾಕಿದ. ಹಾಗಾದ್ರೆ ಯಜ್ಞದಲ್ಲಿ ಅಲಂಕೃತರಾದವರು ಯಾರು ಕೇಳಿದ್ರೆ ಯಜ್ಞ ಶೋಭಿಷು ದೇವೇಶು, ದೇವತೆಗಳೆಲ್ಲ ಯಜ್ಞದಿಂದ ಅಲಂಕೃತರಾದರಂತೆ. ಇನ್ನು ಸ್ವರ್ಗದ ಪುರುಷಾರ್ಥಗಳನ್ನೆಲ್ಲ ಕಾಣ್ಲಿಕ್ಕೆ ಆರಂಭ ಮಾಡಿದ್ರು ದೇವತೆಗಳು. ಅಂದ್ರೆ ಯುದ್ಧ ಶಾಂತ ಆಯಿತು, ದೇವತೆಗಳೆಲ್ಲ ಆನಂದ ಪಟ್ರು, ಅಲ್ಲಿ ಯಜ್ಞ ಯಾಗಾದಿಗಳೆಲ್ಲ ಆಗ್ಲಿಕ್ಕೆ ಶುರುವಾಯಿತು. ಮೊದಲು ಅಗ್ನಿಯೇ ಹೋಮ ಮಾಡಿದ್ದು, ಆದರೆ ಅದಕ್ಕೆ ಆಹುತಿ ಕೊಟ್ಟದ್ದು ದೈತ್ಯರನ್ನು. ಹಾಗಾಗಿ ದೈತ್ಯ ನಾಶ ಆಗಿ ಧರ್ಮ ಸಂಸ್ಥಾಪನೆ ಆಯಿತು ಎನ್ನುವಂಥದ್ದನ್ನು ಕಾವ್ಯಮಯವಾಗಿ ತಾವು ಹೇಳ್ತಾ ಇದ್ದಾರೆ. ಲೋಕಪಾಲೇಶು ಸರ್ವೇಷು ದಿಕ್ಷು ಸಂಯಾಮನ ವೃತ್ತಿಷು ಭಾವೇ ತಪಸಿ ವೃತ್ತಾನಾಂ ಅಭಾವೇ ಪಾಪಕರ್ಮಪಾಂ. ದಿಕ್ಪಾಲಕರೆಲ್ಲ ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ ಕುಳಿತು ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಅದು ಆಗುವಾಗಲೂ ಹೇಗೆ ಹೇಳ್ತಾರೆ, ಲೋಕಪಾಲೇಶು ಸರ್ವೇಷು ದಿಕ್ಷು ಸಂಯಾನವರ್ತಿಷು, ತಮ್ಮ ತಮ್ಮ ವಾಹನದಲ್ಲಿ ಹೋಗಿ ಕೂತ್ರಂತೆ. ಅಂದ್ರೆ ಇಷ್ಟರವರೆಗೆ ವಾಹನ ಬಿಡಲಿ, ಆ ದಿಕ್ಕಿನಲ್ಲಿ ಕೂತ್ಕೊಳ್ಳಿಕ್ಕೂ ಬಿಡ್ತಾ ಇರಲಿಲ್ಲ ದೈತ್ಯರು. ಈಗ ಹಾಗಲ್ಲ, ಆರಾಮವಾಗಿ ತಮ್ಮ ತಮ್ಮ ವಾಹನದಲ್ಲಿ ಹೋಗಿ ಕುಳಿತುಕೊಂಡ್ರು. ಭಾವೇ ತಪಸಿ ವೃತ್ತಾನಾಂ, ಎಷ್ಟೋ ಜನ ತಪಸ್ಸನ್ನು ಮಾಡುವ ಋಷಿಗಳು, ಜ್ಞಾನಿಗಳು, ವೇದಾಂತಿಗಳು, ದೇವತೆಗಳೆಲ್ಲ ಇದ್ರು. ಅವರೆಲ್ಲ ತಪಸ್ಸನ್ನು ಮಾಡುವುದರಲ್ಲಿ ನಿರತರಾದರು. ಇನ್ನು ಎಲ್ಲವೂ ಕೂಡ ಅಭಾವೇ ಪಾಪಕರ್ಮಣ, ಪಾಪಕರ್ಮಗಳೇ ಇಲ್ಲದಂತಾಯಿತು. ದೇವಪಕ್ಷೇ ಪ್ರಮುದಿತೆ ದೈತ್ಯಪಕ್ಷೇ ವಿಷೀದತಿ, ತ್ರಿಪಾದ ವಿಗ್ರಹೇ ಧರ್ಮೇ ಅಧರ್ಮೇ ಪಾದ ವಿಗ್ರಹೇ. ದೇವತೆಗಳ ಪಕ್ಷ ಎಲ್ಲ ಸಂತೋಷಗೊಂಡಿತು, ದೈತ್ಯ ಪಕ್ಷ ಎಲ್ಲ ವಿಷಣ್ಣವಾಯಿತು. ಹಾಗಾಗಿ 3 ಪಾದಗಳಿಂದಾಗಿ ಧರ್ಮ ಸ್ಥಿರವಾಯಿತು. ಯಾವಾಗಲೂ ಅಧರ್ಮ ಎನ್ನುವಂಥದ್ದು ಎಲ್ಲಿವರೆಗೆ ಬಂತು? ಪಾದ ವಿಗ್ರಹೇ, ಒಂದು ಪಾದ 4ನೇ 1 ಅಂಶ ಅದು ಅಧರ್ಮ ಇದ್ರೆ 4ನೆಯ 3 ಅಂಶ ಧರ್ಮ. ಹಾಗಾಗಿ 3 ಕಾಲಿನಿಂದ ಧರ್ಮ ಸುಸ್ಥಿರವಾಯಿತು. ಅಲ್ಲ ಯಾಕ್ರಿ ಪೂರ್ತಿ ಇರ್ಬಹುದಲ್ಲ ಕೇಳಿದ್ರೆ, ಅದು ಜಗತ್ತಿನ ನಿಯಮ. ಪೂರ್ತಿ ಒಳ್ಳೆಯವರೇ ಇದ್ರೆ ಒಳ್ಳೆಯವರಿಗೆ ಬೆಲೆಯೇ ಗೊತ್ತಾಗಲ್ಲ. ಮತ್ತೇನಾಗುತ್ತೆ ಕೇಳಿದ್ರೆ, ಒಂದು ಸಲ ಧರ್ಮಕ್ಕೆ ಜಯ, ಇನ್ನೊಂದು ಸಲ ಅಧರ್ಮಕ್ಕೆ ಜಯ ಅಷ್ಟೇ. ಎಲ್ಲಿ ಭಗವಂತನ ಚಿಂತನೆ, ಗದಾಧರನಾದ ಮಹಾವಿಷ್ಣುವಿನ ಅನುಗ್ರಹ ಇರುತ್ತೋ ಅಲ್ಲಿ ಧರ್ಮಕ್ಕೆ ಜಯ ಆಗತ್ತೆ. ಅಲ್ಲಿ ಅವನ ಅನುಗ್ರಹವಿಲ್ವೋ, ನಿಗ್ರಹ ಇರುತ್ತೋ ಅಲ್ಲಿ ನಮಗೆ ಅಧರ್ಮಕ್ಕೆ ಜಯ ಆಗತ್ತೆ. ಈಗ ಮಹಾವಿಷ್ಣುವಿನ ಅನುಗ್ರಹದಿಂದಾಗಿ ಧರ್ಮಕ್ಕೆ ಜಯ ಆಗಿದೆ. ಅಪಾವೃತೆ ಮಹಾದ್ವಾರೆ ವರ್ತಮಾನೆ ಚ ಸತ್ಪಥೆ ಸ್ವಧರ್ಮಸ್ಥೇಷು ಲೋಕೇಶು ಆಶ್ರಮೇಶು ಚ ಸರ್ವಶಃ. ಇನ್ನು ಸನ್ಮಾರ್ಗದಲ್ಲಿ ಮಡೆಯುವವರಿಗೆ ಧರ್ಮದ ಮಹಾದ್ವಾರವೇ ಅದು ತೆರೆದಂತಾಯಿತು. ಹಾಗಾದ್ರೆ ನಿಜವಾಗಿ ವೈಕುಂಠ ದರ್ಶನ ಅಂದ್ರೆ ಇದು. ವೈಕುಂಠ ಏಕಾದಶಿ ಹೋದು ವೈಕುಂಠ ದ್ವಾರ ಅದು ಏನ್ ಮಾಡ್ತಾರೆ, ಓಪನ್ ಮಾಡಿಟ್ಟಿದ್ದಾರೆ, ತೆರೆದಿಟ್ಟಿದ್ದಾರೆ. ಎಲ್ಲ ಅದರಲ್ಲಿ ಹೋಗೋದು, ಧರ್ಮವನ್ನು ಭಗವಂತನನ್ನು ಕಾಣೋದು ಅಂದ್ರೆ ಇದು ಅಪಾವೃತೆ ಮಹದ್ವಾರೆ. ಹಾಗಾಗಿ ಒಳ್ಳೆಯ ಭಗವಂತನ ಅನುಗ್ರಹ ಆದಾಗ, ದೇವತೆಗಳ ಅನುಗ್ರಹದಿಂದಾಗಿ ಸನ್ಮಾರ್ಗವನ್ನು ನಡೆಯುವಂತಹ ಅವಕಾಶಗಳು ನಮಗೆ ಸಿಕ್ಕತ್ತೆ. ಎಲ್ಲಿ ಅಧರ್ಮ ಇರ್ತದೋ ಅಲ್ಲಿ ಸನ್ಮಾರ್ಗದಲ್ಲಿ ಹೋಗ್ಲಿಕ್ಕೂ ನಮಗೆ ಆಗೋದಿಲ್ಲ. ಹಾಗಾಗಿ ಹೇಳ್ತಾರೆ, ಅದರದ್ದು ಫಲ ಹೇಗೆ ಹೇಳಿದರೆ, ಸ್ವಧರ್ಮಸ್ಥೇಷು ಲೋಕೇಶು ಆಶ್ರಮೇಶು ಚ ಸರ್ವತಃ. ಆಶ್ರಮ ಧರ್ಮಗಳು ಅದನ್ನು ಸ್ವಧರ್ಮದಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಯಿತು. ವರ್ಣ ಸಾಂಕರ್ಯಗಳು ಇರಲಿಲ್ಲ, ಸ್ವಧರ್ಮ ಅನುಷ್ಠಾನ ಮಾಡಲಿಕ್ಕೆ ಅನುಕೂಲತೆಗಳಾಯಿತು. ಪ್ರಜಾರಕ್ಷಣ ಸಿಕ್ತೇಶು ಭ್ರಾಜಮಾನೇಶು ರಾಜಸು ಗೀಯಮಾನೇಶು ಗಾಥಾಸು ದೇವ ಸಂಸ್ತಮನಾದಿಷು. ಇನ್ನು ದೇವತೆಗಳು ಮಹಾವಿಷ್ಣುವಿನ ಅನುಗ್ರಹದಿಂದ ಧರ್ಮ ಸಂಸ್ಥಾನೆ ಆದದ್ರಿಂದ, ದೇವತೆಗಳು ಜಯವನ್ನು ಪಡೆದದ್ರಿಂದ ರಾಜರೆಲ್ಲ ಪ್ರಜೆಗಳನ್ನು ಸಂರಕ್ಷಿಸುವವರಾದರು. ಮಾತ್ರ ಅಲ್ಲ, ಹಾಗಾಗಿ ತೇಜೋವಂತರಾದರು. ಪ್ರಜೆಗಳನ್ನು ಚೆನ್ನಾಗಿ ನೋಡ್ತಾ ತಾವು ಶೋಭಾಯಮಾನರಾದರು. ಗೀಯಮಾನೇಶು ಗಾಥಾಸು, ಎಲ್ಲ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರನ್ನು? ಮಹಾವಿಷ್ಣುವನ್ನು. ಹಾಗಾಗಿ ದೇವರ ಸ್ತುತಿ, ಹರಿಕಥೆಗಳು ಇದೆಲ್ಲ ಮಾಡಿದ್ರು ದೇವತೆಗಳು. ಹಾಗಾಗಿ ಅವರು ತೇಜೋವಂತರಾದರು. ಹಾಗಾಗಿ ದೇವರ ಸ್ತುತಿ, ಹರಿಕಥೆ ಇತ್ಯಾದಿಗಳೆಲ್ಲ ಮಾಡಿದ್ರೆ ತೇಜಸ್ಸು ವೃದ್ಧಿ ಆಗತ್ತಕ್ಕೆ ಸಾತ್ವಿಕ ತೇಜಸ್ಸು ಅಂತ ಕರೀತಾರೆ. ಪ್ರಶಾಂತ ಕಲ್ಮಶೇ ಲೋಕೆ ಶಾಂತೆ ತಪಸಿ ದಾರುಣೆ ಅಗ್ನಿ ಮಾರುತಯೋಸ್ತಸ್ಮಿನ್ ವೃತ್ತೇ ಸಂಗ್ರಾಮ ಕರ್ಮಣಿ ತನ್ಮಯ ವಿಮಲಾ ಲೋಕಾಸ್ತಾಭ್ಯಾಂ ಜಯಕೃತ ಕ್ರಿಯಾ. ಆಮೇಲೆ ಹೇಳ್ತಾ ಇದ್ದಾರೆ, ಜಯಘೋಷಗಳು ಎಲ್ಲ ಕಡೆ ಕೇಳ್ತಾ ಇತ್ತು. ಜಯ 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 ಅಂದ್ರೆ ಒಳ್ಳೆ ಮಾತುಗಳು ಎಲ್ಲ ಕೇಳ್ತಾ ಇತ್ತು. ಯಾರದ್ದು? ಭಗವಂತನದ್ದು. ಹಾಗಾದ್ರೆ ಅಧರ್ಮದ ಕೊಳಕು ದೂರ ಆಯಿತು, ಜಗತ್ತು ಎನ್ನುವಂಥದ್ದು ಶಾಂತ ಆಯಿತು. ಋತು ಮಾಸಗಳು ಎಲ್ಲವೂ ಕೂಡ ಕಾಲಕಾಲಕ್ಕೆ ತಮ್ಮ ಕೆಲಸಗಳನ್ನು ಮಾಡಿತು ಅಂತ ಹೇಳ್ತಾರೆ. ಋಷಿ ಮುನಿಗಳು ಉಗ್ರವಾದ ತಪಸ್ಸಿನಲ್ಲಿ ತೊಡಗಿದರು. ಅಗ್ನಿ ಮಾರುತಗಳ ಹೋರಾಟದಿಂದಾಗಿ ಪಾರ್ವತಿ ಮಾಯೆ ದೂರಾದದ್ರಿಂದಾಗಿ ಮತ್ತೆ ಧರ್ಮ ಸಂಸ್ಥಾನ ಆಯಿತು, ಜಗತ್ತು ನಿರ್ಮಲ ಆಯಿತು ಅಂತ ಹೇಳ್ತಾ ಇದ್ದಾರೆ.
ಪೂರ್ವದೇವ ಭಯಂ ಶ್ರುತ್ವ ಮಾರುತಾಗ್ನಿಕೃತಂ ಮಹತ್ ಕಾಲನೇಮಿರಿತಿ ಖ್ಯಾತೋ ದಾನವಃ ಪ್ರತ್ಯದೃಶ್ಯತ. ಹಾಗಾದ್ರೆ ದೈತ್ಯ ದಾನವರಲ್ಲಿ ಹೇಗಾಯ್ತು ಗೊತ್ತುಂಟ? ಅಗ್ನಿ ಮತ್ತೆ ವಾಯುಗಳು ದೈತ್ಯ ಸಮುದಾಯಕ್ಕೆ ಬಂದದ್ರಿಂದ ದೈತ್ಯ ಸಮುದಾಯ ಓ ಕಾಲನೇಮಿ ಬಂದ ಕಾಲನೇಮಿ ಬಂದ ಅಂತ ಬೊಬ್ಬೆ ಹೊಡಿಲಿಕ್ಕೆ ಆರಂಭ ಮಾಡಿದ್ರು. ಹಾಗಾಗಿ ಇಷ್ಟರವರೆಗೆ ಯಾರು ಕಾಲನೇಮಿ ಒಬ್ಬ ಅಸುರ ಇದ್ದಾನೆ, ಅವ ಬರ್ತಾನೆ. ಯಾಕೆ ಬಂದವ? ದೈತ್ಯ ಸಮುದಾಯಕ್ಕೆ ಈ ಅಗ್ನಿ ಮತ್ತೆ ವಾಯುಗಳ ಹೊಡೆತದಿಂದಾಗಿ ಅಧರ್ಮ ನಾಶ ಆಯಿತು, ಧರ್ಮ ವೃದ್ಧಿ ಆಯಿತು. ಆಗ ಇವರಿಗೆ ಮತ್ತೆ ಇವರ ಪಕ್ಷದಲ್ಲಿ ಬರಬೇಕು ಅಂತ ಹಿಂದೆ ಮಾಯಾಸುರ ಬಂದಿದ್ದ, ಕ್ರೌಂಚ ಬಂದಿದ್ದ, ಅವನ ಮಗ ಪಾರ್ವತಿ ಮಾಯವನ್ನು ಸೃಷ್ಟಿ ಮಾಡಿದ. ಹಾಗೆ ಈಗ ಅವನ ಪಕ್ಷದಲ್ಲಿ ಬಂದದ್ದು ಯಾರು ಗೊತ್ತಾ? ಕಾಲನೇಮಿ ರೀತಿ ಖ್ಯಾತ ದಾನವಃ. ಒಬ್ಬ ದಾನವ ಬಂದ ಈಗ ಮತ್ತೆ. ಅವನು ಕಾಲನೇಮಿ ಅಂತ ಅವನ ಹೆಸರು. ಭಾಸ್ಕರಾಕಾರ ಮುಕುಟ ಶಿಂಜಿತಾಭರಣಾಂಗದ ಮಂದರೋತ್ಕೀರ್ಣ ಸಂಕಾಶೋ ಮಹಾರಜತ ಸಂವೃತ. ಇವ ಹೇಗಿದ್ದಾನೆ ಅಸುರ ಕಾಲನೇಮಿ ಅಂತ ಕೇಳಿದ್ರೆ, ಕಂಸನೇ ಕಾಲನೇಮಿಯೇ ಕಂಸನಾಗಿ ಬಂದದ್ದು. ಹೇಗೆ ಬಂದ ಅಂತ ಹೇಳ್ತಾರೆ. ಹೊಳೆಯುವ ಸೂರ್ಯನಂತ ಕಿರೀಟವನ್ನು ಧರಿಸಿದ್ದಾನೆ. ಇವನದ್ದು ಆಭರಣಗಳುಂಟ, ಅದು ಫಳಫಳ ಅಂತ ಹೇಳ್ತಾ ಉಂಟು. ಇನ್ನು ಆಭರಣಗಳು ಹಾಕಿಕೊಂಡಾನೆ, ಅದೆಲ್ಲವೂ ಕೂಡ ಹೇಗೆ ಶಿಂಜಿತಾಭರಣಾಂಗದ, ಶಬ್ದ ಮಾಡ್ತಾ ಉಂಟು ಆಭರಣಗಳು. ಅಂದ್ರೆ ಆಭರಣಗಳಿಗೆಲ್ಲ ಅಲ್ಲಿ ಗೆಜ್ಜೆ ಎಲ್ಲ ಕಟ್ಟಿದ್ದಾರೆ, ಅದು ಕಿಣಿ ಅಂತ ಶಬ್ದ ಕಾಣ್ತಾ ಉಂಟು. ಅಂದ್ರೆ ಏನು? ಯೂಸ್ ಆಗಿ 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 ಎಲ್ಲ ಆಭರಣಗಳಲ್ಲಿರುವ ಗೆಜ್ಜೆಗಳೆಲ್ಲ ಹೋಗಿರ್ತದೆ ಓಲ್ಡ್ ಆದ್ರೆ. ಅದಲ್ಲ, ಮತ್ತೆ ರಿಪೇರಿ ಆಗಿ ಹಿಡ್ಕೊಂಡು ಬಂದದ್ದು ನೋಡಿ, ಅದೆಲ್ಲವೂ ಇರ್ತದೆ. ಹೊಸದಾದಂತಹ ಧ್ವನಿಗೆಯ್ಯುವಂತಹ ಕಿಂಕಿಣಿಗಳಿರುವಂತಹ ಆ ಆಭರಣ ಶಬ್ದ ಮಾಡ್ತಾ ಉಂಟು. ಇನ್ನು ತೋಳ್ಬಂದಿಯನ್ನು ತಾನು ಧರಿಸಿದ್ದಾನೆ. ಅದು ಹೇಗೆ ಇತ್ತು ಕೇಳಿದ್ರೆ, ಮಂದರ ಬೆಟ್ಟದಂತೆ ಸೋರಿಸ್ತಾ ಇತ್ತು. ಇವನೊಬ್ಬ ದೊಡ್ಡ ದೈತ್ಯ, ಇವನಿಗೆ ಆ ತೋಳುಬಂದಿಗಳನ್ನು ಹಾಕಿದ್ದಾರೆ. ಹಾಗಾಗಿ ಒಳ್ಳೆ ಚಂದ ಕಾಣ್ತಾ ಇತ್ತು. ಮತ್ತೆ ಶ್ರೇಷ್ಠವಾದ ಮಹಾರಜತ ಸಂವೃತ ಬೆಳ್ಳಿ ಕವಚಗಳನ್ನೆಲ್ಲ ಹಾಕಿಕೊಂಡಿದ್ದಾನೆ. ಹಾಗಾಗಿ ಬೆಳ್ಳಿ ಬಂಗಾರಗಳಿಂದ ಹಾಕಿಕೊಂಡು ಇಂತಹ ಕಾಲನೇಮಿ ತಾನು ಪ್ರವೇಶ ಮಾಡಿದ್ದಾನೆ. ನಾನಾ ಪ್ರಹರಣದೋ ದಗ್ರಹ ಶತಬಾಹುಶತಾನನಃ ಶತಶೀರ್ಷ ಸ್ಥಿತ ಶ್ರೀಮಾನ್ ಶತಶೃಂಗ ಇವಾಚಲಃ ಕಕ್ಷೇ ವಹತಿ ಮಹತಿ ಸಮೃದ್ಧೋ ದೈವ ನೈದಾಘ ಇವ ಭಾಸ್ಕರ. ಇವನು ಕಾಲನೇಮಿ ಬಂದ. ಹೇಗೆ ಬಂದ ಅಂತ ಕೇಳಿದ್ರೆ, ಅನೇಕ ವಿಧವಾದಂಥ ಆಯುಧಗಳನ್ನು ತುಂಬಿಸಿಕೊಂಡು ಬಂದಿದ್ದಾನೆ. ತಾನು ಎಷ್ಟು ಅವನದ್ದು ವೈಶಿಷ್ಟ್ಯ ಅಂತ ಕೇಳಿದ್ರೆ, ಶತಬಾಹು ಶತಾನನ ಅಂತ 100 ಕೈಗಳು ಉಂಟು, 100 ಮುಖವುಂಟು ಅಂತ ಹೇಳ್ತಾರೆ. ತಲೆಯೂ 100 ಅಂತ, ಶತಶೀರ್ಷ ಅಂತ. ನಮಗೆ ಸಹಸ್ರ ಶೀರ್ಷ ಅಂತ ಭಗವಂತನಿಗೆ ಬಂದ್ರೆ, ಇವನಿಗೆಲ್ಲ 100. ಈ ರಾವಣನಿಗೆ ಎಷ್ಟು? 10 ತಲೆ, ಬಾಕಿ ಕೈಯೆಲ್ಲ 10 ಅಂತ ಹೇಳುವುದಿಲ್ಲ. ಅವನಿಗೆ ತಲೆ ಮಾತ್ರ 10 ಇದ್ದದ್ದು. ಇವನಿಗೆ ಹಾಗಲ್ಲ, 100 ತಲೆ, 100 ಕೈ, 100 ಮುಖ. ಇಂತಹ ಕಾಲನೇಮಿ ಶತಶೃಂಗ ಬೆಟ್ಟದಂತೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಕೇಳಿದ್ರೆ, ಕಕ್ಷೆ ಮಹತಿ ಸಮೃದ್ಧ, ಗ್ರೀಷ್ಮ ಋತುವಿನಲ್ಲಿ ಒಣಗಿದಂತಹ ಯಾವ ಪೊದೆಗಳು ಉಂಟಲ್ಲ, ಅವುಗಳ ನಡುವೆ ಸೂರ್ಯ ಬಂದ್ರೆ ಹೇಗಾಗಬಹುದು, ಆ ರೀತಿಯಾಗಿ ಬಂದಿದ್ದಾನೆ. ಅಂದ್ರೆ ಇಲ್ಲಿ ಒಣಗಿದ್ದು ಯಾರು? ಅಸುರರು. ಅವರೆಲ್ಲ ದೈತ್ಯರು ಒಣಗಿ ಹೋಗಿದ್ದಾರೆ. ಆಯಿತೋ, ಈ ಬಂದ್ರು ಇಬ್ಬರದ್ದು ಚಂದ್ರ ಮತ್ತೆ ಈ ವರುಣನಿಂದಾಗಿ, ಅಗ್ನಿ ಮತ್ತೆ ವಾಯುವಿನಿಂದಾಗಿ ಇವರೆಲ್ಲ ಒಣಗಿ ಹೋಗಿದ್ದಾರೆ, ನಮ್ಮ ಸ್ಥಿತಿಯೇ ಇಲ್ಲ ಅಂತಾಗಿದೆ. ಆಗ ಅಲ್ಲಿ ಬಂದವ ಯಾರು ಕೇಳಿದ್ರೆ, ಅವರ ಸಹಾಯಕ್ಕೆ ಕಾಲನೇಮಿ ಎನ್ನುವಂತಹ ದೈತ್ಯ. ಧೂಮ್ರಕೇಶೋ ರಕ್ತಶ್ಮಶ್ರು ದಂಷ್ಟ್ರಾಲೋಷ್ಠಪುಟಾನನಃ ತ್ರೈಲೋಕ್ಯಾಂತರ ವಿಸ್ತಾರಂ ಧಾರಯನ್ ವಿಪುಲಂ ವಪುಹು. ಇವನ ಕೂದಲು ಹೇಗಿತ್ತು ಗೊತ್ತಾ? ಬೂದಿಯಂತೆ ಹೊಳೆಯುವ ಇವನ ಕೂದಲು ಅಂತ. ಧೂಮ್ರಕೇಶ ಅಂದ್ರೆ ಈಗ ಎಲ್ಲ ಕಲರ್ ಹೇರ್ ಮಾಡ್ತಾರೆ, ಹಾಗೆ ಯಾವಾಗ್ಲೂ ಮಾಡಿದ್ದು ಇತ್ತು. ಇದು ಬಿಳಿಯಲ್ಲ. ಮತ್ತೆ ಧೂಮ್ರಕೇಶ, ಹೊಗೆಯ ಬಣ್ಣದಿರುವಂತಹ ಕೂದಲಿನಿಂದ ಉಗ್ರನಾಗಿದ್ದ ಈತ ಅಂತ ಹೇಳ್ತಾರೆ. ಆಯ್ತಪ್ಪ. ರಕ್ತಶ್ಮಶ್ರು, ಮೀಸೆ ಅವನದ್ದು ಹೇಗುಂಟು ದೈತ್ಯನದ್ದು ಕೇಳಿದ್ರೆ, ಕೆಂಪಾದ ಮೀಸೆ ಇತ್ತಂತೆ. ಎಲ್ಲಿಯೋ ಮೆಹಂದಿ ಎಲ್ಲ ಹಾಕಿರ್ಬೇಕು, ಈ ರೀತಿಯಾಗಿರುವಂತ ಕೆಂಪಾದ ಮೀಸೆ ಇತ್ತು ಅಂತ ಹೇಳ್ತಾರೆ. ಇನ್ನು ಹಲ್ಲು ಹೇಗೆ ಉಂಟು ಕೇಳಿದ್ರೆ, ಕೋರೆಗಳಿಂದ ಕಂಗೊಳಿಸುವಂತದ್ದು ಅಂತ ಹೇಳಿದ್ರೆ, ಕೋರೆ ದಾಡೆಗಳ ಹಾಗೆ ಅವನ ಹಲ್ಲೆಲ್ಲ ಹೊರಗೆ ಬಂದಿತ್ತು ಅಂತ ಹೇಳ್ತಾರೆ. ಇಂತಹ ಇವ ಓಷ್ಠಪುಟಾನನಃ, ತುಟಿಯಿಂದ ಅವನ ಮುಖದಲ್ಲಿ ಯಾವುದು ಹೆಚ್ಚು ಕಾಣ್ತಾ ಇದ್ರೆ ತುಟಿಯೇ ದೊಡ್ಡದು ಕಾಣ್ತಾ ಇದ್ರು. ಕೆಲವರು ಲಿಪ್ಸ್ಟಿಕ್ ಹಾಕೊಳ್ತಾರಲ್ಲ, ಆ ರೀತಿಯಾಗಿ. ಹೀಗೆ ಅದನ್ನು ತಾನು ಧರಿಸಿಕೊಂಡವ. ಇನ್ನು 3 ಲೋಕಗಳನ್ನು ಕೂಡ ಮೀರುವಂತಹ ಶರೀರವನ್ನು ಧಾರಣೆ ಮಾಡಿದ ಅಂತ ಹೇಳ್ತಾರೆ. ತ್ರೈಲೋಕ್ಯಾಂತರ ವಿಸ್ತಾರಂ, 3 ಲೋಕವನ್ನು ಮೀರುವಂತಹ ಇವನದ್ದು ದೈತ್ಯವಾದಂತಹ ಶರೀರ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂತಹ ಅಸುರ ಕಾಲನೇಮಿ ಬಂದಿದ್ದಾನೆ.
ಬಾಹುಭಿಸ್ತುಲಯನ್ ವ್ಯೋಮ ಕ್ಷಿಪನ್ ಪದ್ಭ್ಯಾಂ ಮಹೀಧರಾನ್ ಈರಯನ್ ಮುಖನಿಶ್ವಾಸೈಃ ವೃಷ್ಟಿಮಂತೋ ಬಲಾಹಕಾನ್. ತನ್ನ ಬಾಹುಗಳಿಂದಲೇ 3 ಲೋಕ ಅಂತೂ ಅಂತರಿಕ್ಷ ಲೋಕವನ್ನು ತೂಗುತ್ತಾನಂತೆ, ಆಳ್ತಾ ಇದ್ದಾನೆ ಈತ. ಕಾಲುಗಳಿಂದ ತಾನು ನಡೀತಾ ಹೋದ್ರೆ ಬೆಟ್ಟಗಳೆಲ್ಲ ಪುಡಿ ಪುಡಿ ಆಗ್ತಾ ಉಂಟು. ಬೆಟ್ಟಗಳನ್ನು ತಾನು ಎಸೆಯುವಂತೆ, ಅಂದ್ರೆ ಇವ ಕಾಲಿಟ್ಟು ಎತ್ತುವಾಗ ಧೂಳು ಹಾರತ್ತೆ. ಅದು ಯಾವುದು ಧೂಳು ಕೇಳಿದ್ರೆ ಬೆಟ್ಟಗಳೇ ಗುಡ್ಡಗಳೇ ಹೋಗಿ ಹೋಗಿ ಬೀಳ್ತಾ ಉಂಟು. ತಾನು ಹೋಗ್ತಾ ಇರುವಾಗ ಮೋಡಗಳುಂಟಲ್ಲ, ಅವುಗಳನ್ನು ತಾನು ಪುಡಿ ಪುಡಿ ಮಾಡಿ ತಾನು ಮಳೆ ಸುರಿಸುವಂತೆ ಮಾಡ್ತಾ ಇದ್ದಾನೆ. ಅದು ಹೇಗೆ ಮಾಡಿದ ಕೇಳಿದ್ರೆ ಹೇಳ್ತಾರೆ, ಮುಖದ ಗಾಳಿಯಿಂದಲೇ ಮಳೆ ಬರುವ ಹಾಗೆ ಮಾಡಿದವ. ನೋಡಿ, ಈರಯನ್ ಮುಖನಿಶ್ವಾಸೈಹಿ ವೃಷ್ಟಿಮಂತೋ ಬಲಾಹಕಾನ್. ಬಲಾಹಕಗಳು ಅಂದ್ರೆ ಮೋಡಗಳುಂಟು, ಅಷ್ಟು ಎತ್ತರಕ್ಕೆ ನಿಂತಿದ್ದಾನೆ. ಆಗ ಹೋಗುವಾಗ ಮಧ್ಯದಲ್ಲಿ ಏನು ಬರುತ್ತದೆ? ಮೋಡಗಳು ಬರ್ತದೆ, ಗಾಳಿ ಬರ್ತದೆ, ಅದರಲ್ಲಿ ನೀರು ಉಂಟು. ಇವ ಅದನ್ನು ಊದಿಕೊಂಡು ಹೋದ. ಇಲ್ಲಿ ಊದಿದ್ದೆ ತಡ, ಇನ್ನೊಂದು ಕಡೆ ಮಳೆ ಬೀಳ್ಲಿಕ್ಕೆ ಆರಂಭ ಆಯ್ತು. ಹೀಗೆ ಅಂತಹ ಕಾಲನೇಮಿ ಬೃಹತಾದ ಶರೀರವನ್ನು ಪಡೆದವ ಬಂದಿದ್ದಾನೆ ದೈತ್ಯರ ಸಹಾಯಕ್ಕೆ. ತಿರ್ಯಗಾಯತ ರಕ್ಷಾಭ್ಯಾಂ ರಕ್ತಾಕ್ಷಂ ಮಂದರೋದಗ್ರವರ್ಚಸಂ ವಿಧಿಕ್ಷಂತಮಿಮಾಯಾಂತಂ ಸರ್ವಾನ್ ದೇವಗಣಾಂಸ್ತದ. ಇವನು ಕಣ್ಣು ಹೇಗೆ ಇತ್ತು ಅಂತ ತೋರಿಸ್ತಾರೆ. ತಿರ್ಯಗಾಯತ ರಕ್ತಾಕ್ಷಂ, ಅಡ್ಡಡ್ಡ ಇವನ ಕಣ್ಣಿತ್ತಂತೆ, ವಿಸ್ತಾರವಾದ ಕಣ್ಣಿತ್ತು. ಅದು ರೌಂಡ್ ಶೇಪ್ ಇದ್ದು ಅಲ್ಲ, ವಿಸ್ತೃತವಾದ ಕಣ್ಣು ಅಲ್ಲ, ಮತ್ತೆ ಅಡ್ಡಡ್ಡ ಇತ್ತು, ವಿಸ್ತಾರವಾಗಿತ್ತು, ಕೆಂಪು ಕೆಂಪು ಕಣ್ಣಿತ್ತು. ಇವತ್ತು ಚೈನೀಸ್ ಏನೋರು ನೋಡಿ, ಅವರದ್ದು ಒಂಥರ ಕಣ್ಣಿರತ್ತೆ. ಆ ರೀತಿಯಾಗಿ ಕಾಲನೇಮಿಯ ಕಣ್ಣು ಅಂತ ಕೊಡ್ತಾ ಇದ್ದಾರೆ. ನೋಡಿದ್ರೆ ಹೇಗೆ ಕಾಣದ ಕೇಳಿದ್ರೆ ಮಂದರ ಬೆಟ್ಟದಂತೆ ಇವ ಕಾಣ್ತಾ ಇದ್ದ. ತಾನು ಮುಂದೆ ಮುಂದೆ ಬಂದ್ರೆ ಸಮಸ್ತ ದೇವಗಣನಗಳನ್ನು ಸುಡಲಿಕ್ಕಾರಂಭ ಮಾಡಿದ್ದಾನೆ ಈ ಕಾಲನೇಮಿ ಎನ್ನುವ ಅಸುರ. ದಯವ ಸೈನ್ಯಂ ಮಹಾರಾಜ ಛಾದಯಂತಂ ದಿಶೋ ದಶ ಸಂವರ್ತಕಾಲೇ ತ್ರಿಷಿತಂ ದೃಪ್ತಂ ಮೃತ್ಯುಮವೋಚ್ಛ್ರಿತಂ. 10 ದಿಕ್ಕಿನಿಂದ ದೇವತೆಗಳ ಸೈನ್ಯ ಅದನ್ನು ಮುಚ್ಚಲಿಕ್ಕೆ ಬಂತಾ ಇದ್ರೆ ಇವದೆಲ್ಲವನ್ನು ತಾನು ದೂಡ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ಬಾಯಾರಿಕೆಯಿಂದ ಕೂಡಿದ ಮೃತ್ಯು ದೇವತೆಯಂತೆ ಇವ ಬೆಳಿತಾ 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 ಇದ್ದಾನೆ. 10 ದಿಕ್ಕಿನಿಂದ ಬತ್ತ ದೇವತೆಗಳನ್ನೂ ಕೂಡ ತಾನು ನುಂಗ್ಲಿಕ್ಕಾರಂಭ ಮಾಡಿದ. ಸುತಲೇನೋಚ್ಛ್ರಿತವತ ವಿಪುಲಾಂಗುಲಿ ಬರ್ವನ ಲಂಬಾಭರಣ ಪೂರ್ಣೇನ ಕಿಂಚಿತ್ ಚಲಿತ ವರ್ಮಣ. ಇವನದ್ದು ಆಭರಣಗಳೆಲ್ಲ ಹೇಗಿತ್ತು ಹೇಳ್ತಾರೆ, ಉಬ್ಬಿದಂತಹ ಕರತಲಗಳು ಅಂತ ಕೊಡ್ತಾರೆ. ಸುತಲೇನೋಚ್ಛ್ರಿತವತ, ಕೈ ಯಾವಾಗಲೂ ನಮ್ಮದು ಹೊಂಡ ಇರ್ತದೆ, ಇವನದ್ದು ಹಾಗಲ್ಲ, ಅದು ಉಬ್ಬಿಕೊಂಡುಂಟು. ಯಾಕೆ ಕೇಳಿದ್ರೆ ಅದು 4 ಜನರಿಗೆ ಬಡ್ದು 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 ಕೈ ದಡ್ಡು ಕಟ್ಟಿ ಹೋಗಿದೆ, ಗಟ್ಟಿಯಾಗಿ ಹೋಗಿದೆ. ಹಾಗಾಗಿ ಅವನಿಗೆ ಯಾರು ಕೈಯಲ್ಲಿ ಹೊಡೆದ್ರೆ ಸಾಕು, ಅವ್ರ ಎದುರಾಳಿಗಳು ಸತ್ತೇ ಬಿಡ್ಬೇಕು. ಆ ರೀತಿಯಾದಂತಹ ಅಂಗೈ ಎನ್ನುವಂಥದ್ದು, ಕರತಲಗಳು ಎನ್ನುವಂಥದ್ದು ಮೃದುವಾಗಿರ್ಲಿಲ್ಲ, ಉತ ಕಠಿಣವಾಗಿತ್ತು. ವಿಪುಲಾಂಗುಲಿ ಪರ್ವನ, ಇನ್ನು ಅಂಗುಲಿ ಬೆರಳುಗಳಾದ್ರೂ ಅದು ಸ್ಮೂತ್ ಆಗಿ ಉದ್ದಾಗಿ ಚಂದಾಗಿ ತೆಗೆದ್ರೆ ಇಲ್ಲಪ್ಪ. ಅವನ ಗಂಟುಂಟಲ್ಲ, ಅದು ಒಂದೊಂದು ಕೂಡ ದೊಡ್ಡ 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 ಗಂಟೆಗಳಾಗಿತ್ತು. ವಿಪುಲಾಂಗುಲಿ, ಆ ಕೈಯ ಬೆರಳಿನ ಗಂಟು ಕೂಡ ದೊಡ್ಡ ದೊಡ್ಡದಾಗಿತ್ತು. ಅದು ಬಡ್ದು ಅಂದ್ರೆ ಸಾಮಾನ್ಯವಾಗಿ ಈ ಇದೆಲ್ಲ ಮಾಡ್ತಾರಲ್ಲ, ಪ್ರಾಕ್ಟೀಸ್ ಮಾಡ್ತಾರಲ್ಲ ಹೊಡಿಲಿಕ್ಕೋಸ್ಕರ, ಹಾಗೆ ಅದು ಇವನ ಕೈ ಎನ್ನುವಂಥದ್ದು ಕರಾಟೆ ಆಡುವವರ ಹಾಗೆ ಗಟ್ಟಿ ಗಟ್ಟಿ ಆಗಿತ್ತು. ಲಂಬಾಭರಣ ಪೂರ್ಣೇನ, ಜೋತು ಬಿದ್ದಂತ ಆಭರಣಗಳಿಂದ ತುಂಬಿ ಹೋಗಿತ್ತು. ಎಲ್ಲ ಆಭರಣಗಳ ಅದು ಟೈಟ್ ಇರ್ಲಿಲ್ಲ, ಮತ್ತೆ ಲೂಸ್ ಆಗಿ ಹಾಕೊಳ್ತಾ ಇದ್ದ, ಅದು ಅಂದಾಡ್ತಾ ಇತ್ತು. ನಡಿಗೆಯಿಂದ ಸ್ವಲ್ಪ ಸ್ವಲ್ಪ ಅವನ ಕವಚಗಳು ಕೂಡ ಕಿಂಚಿತ್ ಚಲಿತ ವರ್ಮನ ಕವಚಗಳು ಹಾಕಿದ್ದು ಹಾಗೆ ಆಚೆ ಈಚೆ ಅದು ಹಂದಾಡ್ತಾ ಇತ್ತು. ಅಂದ್ರೆ ಒಂದು ಡ್ರೆಸ್ ಹಾಕಿಕೊಂಡ್ರೆ ಅದು ಫಿಟ್ ಇರಬೇಕು, ಅದು ಪರ್ಸನಾಲಿಟಿಗೆ ಅದು ಫಿಟ್ ಆಗಿರ್ಲಿಲ್ಲ, ಮತ್ತೆ ಲೂಸ್ ಆಗಿದ್ದಂತಹ ಅವನ ಕವಚಗಳು ಅಂತ ಕೊಡ್ತಾ ಇದ್ದಾರೆ. ಉಚ್ಛ್ರಿತೇನ ಆಗ್ರಹಸ್ತೇನ ದಕ್ಷಿಣೇನ ವಪುಷ್ಮತ ದಾನವಾನ್ ದೇವನಿಹತಾನ್ ಉತ್ತಿಷ್ಠಂತ ಇತಿ ಬ್ರುವನ್. ಇವನು ಏನು ಮಾಡ್ತಾ ಇದ್ದಾನೆ, ತನ್ನ ಬಲಗೈಯನ್ನು ಎತ್ತಿದ್ದಾನೆ. ಎತ್ತರವಾದದ್ದು ಇವನ ಕೈಗಳು ಅಂತ ಆಗ ಹೇಳಿದ್ರು. ಅದನ್ನು ಎತ್ತಿಕೊಂಡು ದೇವತೆಗಳಿಂದ ಪೆಟ್ಟು ತಿಂದ ದಾನವರನ್ನೆಲ್ಲ ಹೇಳ್ತಾ ಇದ್ದಾನೆ. ಉತ್ತಿಷ್ಠತ, ಎದ್ದೇಳಿ, ಹೇಳಿ, ಏನು ಬಿದ್ದುಕೊಂಡಿದ್ದೀರಿ, ನಾನು ಬಂದಿದ್ದೇನೆ, ಹೇಳಿ, ಯುದ್ಧಕ್ಕೆ ಹೋಗುವ ಅಂತ ಅವರನ್ನು ಹುರಿದುಂಬಿಸ್ತಾ ಇದ್ದಾನೆ. ತಂ ಕಾಲನೇಮಿಂ ಸಮರೆ ವಿಶತಾಂ ಕಾಲಸನ್ನಿಭಂ ವೀಕ್ಷಂತಿ ಸ್ಮ ಸುರಾಃ ಸರ್ವೇ ಭಯವಿತ್ರಸ್ತಲೋಚನಾಃ. ಪ್ರಳಯ ಕಾಲದಲ್ಲಿ ಕಂಗೊಳಿಸುವಂತಹ ಈತ ಹೇಗೆ ಕಾಣ್ತಾ ಇದ್ದಾನೆ ಕೇಳಿದ್ರೆ, ದೇವತೆಗಳನ್ನು ದ್ವೇಷಿಸುವನಾಗಿ ಕಾಣ್ತಾ ಇದ್ದಾನೆ. ವಿಶತಾಂ ಕಾಲಸನ್ನಿಭಂ, ಹಾಗಾಗಿ ಈ ಕಾಲನೇಮಿಯನ್ನು ನೋಡಿದ್ದೇ ತಡ. ವೀಕ್ಷಂತಿ ಸ್ಮ ಸುರಾಃ ಸರ್ವೇ ಭಯವಿತ್ರಸ್ತಲೋ, ದೇವತೆಗಳೆಲ್ಲ ಹೆದರಿ ಹೋಗಿದ್ದಾರಂತೆ ಇವನದ್ದು ಆಕಾರ ಇತ್ಯಾದಿಗಳನ್ನು ನೋಡಿಕೊಂಡು.
ಅವರ ಕಣ್ಣು ನೋಡಿದ್ರೆ ಗೊತ್ತಾಗ್ತಾ ಇತ್ತಂತೆ ದೇವತೆಗಳು, ಓ ಇವರು ಭಯಕ್ಕೆ ಬಿದ್ದಿದ್ದಾರೆ ಅಂತ. ತಂ ಸ್ಮ ವೀಕ್ಷಂತಿ ಭೂತಾನಿ ಭ್ರಮಂತಂ ಕಾಲನೇಮಿನಂ ವಿಕ್ರಮಂತಂ ತ್ರಿವಿಕ್ರಮಂ ವಿಕ್ರಮಂತಂ ನಾರಾಯಣ ಮಿವಾಪರಂ. ಬರುವ ಕಾಲನೇಮಿಯನ್ನು ನೋಡ್ತಾ ಇದ್ದಾರೆ. ಮೂರು ತನ್ನ ಪಾದಗಳಿಂದಾಗಿ ತಾನು ಲೋಕವನ್ನೇ ಅಳಿಲಿಕ್ಕೆ ಹೊರಟ ತ್ರಿವಿಕ್ರಮನ ಅವತಾರಿ ಈತ ಅಂತ ಕಾಣ್ತಾ ಇದ್ದಾರೆ. ಇಡೀ ಭೂತಗಳು, ಇಡೀ ಪ್ರಾಣಿಗಳು ಆ ರೀತಿ ಇದು ಎಂಥದ್ದು ತ್ರಿವಿಕ್ರಮವನ್ನೋ ಹೇಗೋ ಅಂತ ನೋಡ್ತಾ ಇದ್ದಾರೆ. ಯಾಕೆ? ದೈತ್ಯವಾದ ನೋಡಿ, ಮೋಡವನ್ನ ಆತ ಗಾಳಿಯಾಗಿ ಬೀಸಬೇಕು ಕೇಳಿದ್ರೆ ಊದಿ ಅಲ್ಲಿನ ಮಳೆ ಬರುವ ಹಾಗೆ ಮಾಡ್ತಾನೆ ಹೇಳಿದ್ರೆ ಎಷ್ಟು ಎತ್ತರಕ್ಕೆ ಬೆಳೆದಿದ್ದ ಈತ. ಹಾಗಾಗಿ ತ್ರಿವಿಕ್ರಮಂ ವಿಕ್ರಮಂತಂ ನಾರಾಯಣ ಮಿವಾಪರಂ, ತ್ರಿವಿಕ್ರಮನಾಗಿರುವ ನಾರಾಯಣ ಮತ್ತೊಂದ್ಸಲ ಬನ್ನೋ ಅಂತ ಹೇಳಿ ಕಾಲನೇಮಿಯನ್ನು ನೋಡ್ತಾ ಇದ್ದಾರೆ. ಸೋಚ್ಛ್ರಯನ್ ಪ್ರಥಮಂ ಪಾದಂ ಮಾರುತ ಘೂರ್ಣಿತಾಂಬರಂ ಪ್ರಾಕ್ರಾಮ ದಸರೋ ಯುದ್ಧೆ ತ್ರಾಸಯನ್ ಸರ್ವದೇವತಾ. ಎಲ್ಲ ದೇವತೆಗಳಿಗೆ ತ್ರಾಸವನ್ನು ಕೊಡ್ತಾ ಇದ್ದಾನೆ, ಸಂತ್ರಾಸವನ್ನು ಉಪದ್ರವವನ್ನು ಕೊಡ್ತಾ ಇದ್ದಾನೆ. ಹೇಗೆ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಹೆಜ್ಜೆಯನ್ನು ಇಟ್ಟು ತಾನು ರಣಭೂಮಿಯಲ್ಲಿ ಇಟ್ಟಿದ್ದಾನೆ. ರಣಭೂಮಿಯಲ್ಲಿ ಅದು ಒಂದು ಹೆಜ್ಜೆ ಇಟ್ಟದ್ದೇ ತಡ, ಉಟ್ಟ ಬಟ್ಟೆ ಗಾಳಿಯಿಂದ ಅದು ಅಲ್ಲಾಡಿಸ್ಲಿಕ್ಕೆ ಆರಂಭ ಆಯಿತು ಅಂತ. ಅಂದ್ರೆ ಕಾಲು ಇಡುವಾಗ್ಲೇ ಅಷ್ಟು ಗಾಳಿ ಬಂತು ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ದೇವತೆಗಳು ಇದು ಎಲ್ಲಿಂದ ಬಿರುಗಾಳಿ ಬಂತು, ಇದು ಏನು ಬಂತಪ್ಪ, ಎಲ್ಲಿಂದ ಗಾಳಿ ಬಂತು ಅಂತ ಹೆದರುತ್ತಾ ಓಡಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅಸುರ ಯುದ್ಧದಲ್ಲಿ ಮುನ್ನುಗ್ಗಿ ಬರ್ತಾ ಇದ್ದಾನೆ. ಸಮಯೇನಾಸುರೇಂದ್ರೇಣ ಪರಿಶ್ವಕ್ತ ಕ್ರಮಾದ್ರಣೆ ಕಾಲನೇಮಿರ್ಭವೌ ದೈತ್ಯ ಸವಿಷ್ಣುರಿವ ಮಂದರಃ. ಆ ಸಂದರ್ಭದಲ್ಲಿ ದೈತ್ಯರ ನಾಯಕನಾದಂಥ ಮಾಯಾಸುರ ರಣರಂಗದಲ್ಲಿ ಆಗಮಿಸಿದ್ದಾನೆ. ಕಾಲನೇಮಿಯನ್ನು ಆಲಿಂಗಿಸಿಕೊಂಡಿದ್ದಾನಂತೆ. ನೋಡಿ, ಮಯಾಸುರ ಅಂತ ಇನ್ನೊಬ್ಬ ಅಸುರ. ಮಯೇನಾಸುರೇಂದ್ರೇಣ, ಆ ಮಯಾಸುರ ಈ ಕಾಲನೇಮಿಯನ್ನು ಅಪ್ಪಿಕೊಂಡಿದ್ದಾನೆ. ಅದು ಹೇಗೆ ಆಯಿತು ಅಂತ ಕೇಳಿದ್ರೆ, ಮಂದರಾದ್ರಿಯ ನಡುವೆ ವಿಷ್ಣು ಕಂಗೊಳಿಸುವ ಹಾಗೆ ಈ ದೈತ್ಯ ಕಾಲನೇಮಿ ಕಂಗೊಳಿಸಿದ. ಅಂದ್ರೆ ಇನ್ನೊಬ್ಬ ಅಸುರನ ಜೊತೆಗೆ ಸೇರಿಕೊಂಡು ತಾನು ಪ್ರಳಯಾಂತಕವಾದಂತಹ ಒಂದು ಆಲೋಚನೆಗಳನ್ನು ಮಾಡ್ತಾ ಇದ್ದಾರೆ ಇಬ್ರು ಕೂಡ. ಅತ ಪ್ರವಿವ್ಯಥುರ್ದೇವಾ ಸರ್ವೇ ಸೇಂದ್ರ ಪುರೋಗಮಾ ದೃಷ್ಟ ಕಾಲಮಿಮಾಯಾಂತಂ ಕಾಲನೇಮಿಂ ಭಯಾವಹಂ. ದೇವತೆಗಳಂತೂ ಕಂಗಾಲಾಗಿ ಹೋಗಿದ್ದಾರೆ. ಇವ ಬರುವಾಗಲೇ ಇದಾಗಿದೆ. ಪುನಃ ಈ ಮಾಯಾಸುರ ಇದ್ದಾನೆ, ಎರಡು ಅಸುರರು ಅಪ್ಪಿಕೊಳ್ತಾ ಇದ್ದಾರೆ, ಒಟ್ಟಾಗ್ತಾ ಇದ್ದಾರೆ. ಇದನ್ನು ನೋಡಿಯೇ ದೇವತೆಗಳು ಕಂಗಾಲಾಗಿದ್ದಾರೆ. ಎಂತಹ ದೇವತೆಗಳು ಅಂತ ಹೇಳಬೇಕಂದ್ರೆ, ಇಂದ್ರನೇ ಮೊದಲಾದಂಥ ಸಮಸ್ತ ದೇವತೆಗಳು ದುಃಖಿತರಾದರು. ಕಾಲನೇಮಿ ಭಯ ಹುಟ್ಟುತ್ತಾ ಬರ್ತಾ ಇದ್ದಾನೆ, ಮೃತ್ಯು ದೇವತೆಯಾಗಿ ಕಾಣ್ತಾ ಇದ್ದಾನೆ. ಹಾಗಾಗಿ ದೈತ್ಯರ ಸಮುದಾಯದಲ್ಲಿ ಆನಂದ ಉಂಟಾದ್ರೆ ದೇವತೆಗಳ ಸಮುದಾಯದಲ್ಲಿ ಅದು ದುಃಖ ಉಂಟಾಗುವ ಹಾಗೆ ಆಯಿತು ಅಂತ ಕೊಡ್ತಾ ಇದ್ದಾರೆ. ವೈಶಂಪಾಯನರು ಮತ್ತೆ ಚರಿತ್ರೆಯನ್ನು ಮುಂದೆ ಬರೆಸಿ ಹೇಳ್ತಾರೆ. ದಾನವಾನಾಂ ಪ್ರಿಯೇಪ್ಸೇಪ್ಸುಹು ಕಾಲನೇಮಿಸ್ಸ ದಾನವಃ ವ್ಯವರ್ಧತ ಮಹಾತೇಜಾಃ ಸ್ಥಾಪಾಂತೆ ಜಲದೋ ಯಥ. ದಾನವರಿಗೆ ಪ್ರಿಯವನ್ನು ಉಂಟು ಮಾಡಲಿಕ್ಕೆ ಬಂದವ ಈ ಕಾಲನೇಮಿ ಎನ್ನುವವನು. ಹಾಗಾಗಿ ಬಂದಂತಹ ಕಾಲನೇಮಿ ಏನು ಮಾಡ್ತಾನೆ, ಗ್ರೀಷ್ಮ ಋತುವಿನಲ್ಲಿ ಬೆಳಳಿದಂತಹ ಯಾವ ಗಿಡ ಮರಗಳಿಗೆ ಮಳೆಯನ್ನು ಸುರಿಸಿದ್ರೆ ಹೇಗಾಗ್ಬೋದು, ಹಬ್ಬ ಅಂತ ಆಗತ್ತೆ. ಹಾಗೆ ಆಯ್ತು ಅಂದ್ರೆ ಯಾರಿಗೆ? ದೈತ್ಯರಿಗೆ. ಇಷ್ಟವರೆಗೆ ದೈತ್ಯರು ಪೆಟ್ಟು ಬಿದ್ದು ಅಯ್ಯೋ ನಮ್ಮ ಕೆಲಸ ಆಗೋದಿಲ್ಲ ಅಂತ ತಾವು ಬಿದ್ದವರು ಈಗ ಆ ಗ್ರೀಷ್ಮ ಋತುವಿನ ಬೆಳೆಗೆ ಮಳೆ ಸುರಿಸುವ ಮೇಘಗಳಂತೆ ಮಹಾ ತೇಜಸ್ವಿಯಾಗಿ ಬಂದಿದ್ದಾನೆ ಕಾಲನೇಮಿ ಎನ್ನುವಂಥದ್ದವರಿಗೆ ಆನಂದವನ್ನು ಉಂಟು ಮಾಡಿದೆ. ತಂ ತ್ರೈಲೋಕ್ಯಾಂತರಗತಂ ದೃಷ್ಟ್ವಾತೆ ದಾನವೇಶ್ವರಾಃ ಉತಸ್ಥುರ ಪರಿಶ್ರಾಂತಾಃ ಪ್ರಾಪ್ತೈವಾಮೃತಮವ್ಯಯಂ. ಅಂತಹ ಒಳನುಗ್ಗುವಂತ ಕಾಲನೇಮಿ ಹೇಗಿದ್ದಾನೆ ಅಂತ ಕೇಳಿದ್ರೆ, ತ್ರಿಲೋಕೇಶನ ನಡುವೆ ಒಳನುಗ್ಗುತ್ತಾ ಇದ್ದಾನೆ. ತ್ರೈಲೋಕ್ಯಾಂತರ, ಮೂರೂ ಲೋಕಕ್ಕೆ ತನ್ನ ವ್ಯಾಪ್ತಿಯನ್ನು ಇಟ್ಟುಕೊಂಡಿದ್ದಾನೆ. ಹಾಗಾಗಿ ಅವನನ್ನು ತ್ರಿವಿಕ್ರಮ ಅಂತ ಹೇಳುವ ಹಾಗೆ ವರ್ಣನೆ ಮಾಡಿದ್ರು. ಅಂತಹ ದಾನವ ಶ್ರೇಷ್ಠರಲ್ಲಿ ಶ್ರೇಷ್ಠನಾದ ಈತ ಅಮೃತವನ್ನು ಕುಡಿದು ಬಂದವನಾಗಿ ಬಂದಿದ್ದಾನೆ ಅಂತ ಹೇಳ್ತಾರೆ. ಉಪತಸ್ತು ಪರಿಶ್ರಾಂತಾಹ. ಅಮೃತವನ್ನು ಕುಡಿದು ಬಂದ್ರೆ ಹೇಗೆ ಉತ್ಸಾಹ ಇರುತ್ತೆ, ಅದೇ ರೀತಿಯಾಗಿ ಯಾವ ಆಯಾಸಗಳು ಇಲ್ಲದೆ ತಾನು ಯುದ್ಧಕ್ಕೆ ಬಂದಿದ್ದಾನೆ. ತಾನು ಬಂದದ್ದೇ ತಡ. ಇನ್ನೊಂದು ಅರ್ಥದಲ್ಲಿ ಹೇಗೆ ಗೊತ್ತಾ, ಈ ಅಸುರರಿಗೆಲ್ಲ ಅಮೃತ ಕೊಟ್ಟಾಗೆ ಆಗಿದೆ. ಗ್ರೀಷ್ಮ ಋತುವಿನಲ್ಲಿ ಮರಗಿಡಗಳು ಒಣಗಿ ಹೋಗಿತ್ತು, ಒಮ್ಮೆ ಮಳೆ ಬಂತ ಇಲ್ವಾ, ತಂಪಾಯಿತು, ಗಿಡಗಳು ಮತ್ತೆ ಚಿಗುರಿತು. ಅದೇ ರೀತಿಯಾಗಿ ದೈತ್ಯರು ಮತ್ತೆ ತಾವು ಚಿಗುರಿದ್ದಾರೆ. ಅಮೃತ ಕುಡಿದು ಮೇಲೆದ್ದ ಹಾಗೆ ದೈತ್ಯರೆಲ್ಲ ಸೇರಿ ಮತ್ತೆ ಉತ್ಸಾಹದಿಂದ ಯುದ್ಧಕ್ಕೆ ತೊಡಗಿದ್ದಾರೆ. ತೇ ಭೀತ ಭಯ ಸಂತ್ರಾಸಾಹ ಮಯತಾರಪ ಪುರೋಗಮಾಹ ರೇಜುರಾಯೋಧನಗತಾಹ ದಾನವ ಯುದ್ಧಕಾಂಕ್ಷಿಣಃ. ಇನ್ನು ಕೆಲವೆಲ್ಲ ಅಸುರರು ಅವು ಭಯಮುಕ್ತ
ಮುಕ್ತರಾದರು. ಇಷ್ಟವರೆಗೆಲ್ಲ ಹೆದರಿಕೊಂಡಿದ್ದಾರೆ. ಯಾರು? ಮಯಾಸುರ, ತಾರಾಸುರ ಮೊದಲಾದವರೆಲ್ಲ ಇದ್ರು ಹೆದರಿಕೆಯಿಂದ. ಈಗ ಭಯದಿಂದ ಮುಕ್ತರಾಗಿದ್ದಾರೆ. ಯುದ್ಧಕಾಂಕ್ಷಿಗಳಾಗಿ ಮತ್ತೆ ದಾನವರೆಲ್ಲರೂ ಕೂಡ ತಾವು ಯುದ್ಧಕ್ಕೆ ತೊಡಗಿದ್ದಾರೆ. ಮಂತ್ರಮಭ್ಯಸ್ಯತಾಂ ತೇಷಾಂ ವ್ಯೂಹಂಚ ಪರಿಧಾವತಾಂ ಪ್ರೇಕ್ಷತಾಂ ಚಾಭವತ್ ಪ್ರೀತಿರ್ದಾನವಂ ಕಾಲನೇಮಿನಂ. ಇಷ್ಟರವರೆಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಬಿದ್ದುಕೊಂಡಿದ್ದವರಿಗೆ ಎಲ್ಲ ಎದ್ದು ಚುರುಕಾಗಿದ್ದಾರೆ. ಏನು ಮಾಡಬೇಕು ಅಂತ ಚಿಂತನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸೇನೆಯನ್ನು ಬಿಟ್ಟು ಓಡುವಂತಹ ಆ ದಾನವರನ್ನು ಪ್ರೀತಿಯಿಂದ ಹೋಗಬೇಡಿ ಅಂತ ಹೇಳಿ ಕಾಲನೇಮಿ ಮಾತಾಡಿಸ್ತಾ ಇದ್ದಾನೆ. ಏತು ತತ್ರ ಮಯಸ್ಯಾಸನ್ ಮುಖ್ಯ ಯುದ್ಧ ಪುರಸ್ಸರ ತೇಪಿ ಸರ್ವೇ ಭಯಂ ತ್ಯಕ್ತ ಹೃಷ್ಟ ಯೋದ್ಧಮುಪಸ್ಥಿತಾ. ಮಯಾಸುರನಿಗೆ ಸಹಾಯಕನಾಗಿ ಬಂದಿದ್ದಾನೆ ಈ ಕಾಲನೇಮಿ. ಹಾಗಾಗಿ ಯುದ್ಧಕ್ಕೆ ಬಂದಿರುವ ಈತ ದಾನವರೇ ಹೇಳಿ ಭಯವನ್ನು ಬಿಡಿ, ದೇವತೆಗಳ ವಿರುದ್ಧ ನಾವು ಯುದ್ಧ ಮಾಡುವ ಮೊದಲು ನಾವು ಸನ್ನದ್ಧರಾಗೋಣ ಅಂತ ಹೇಳಿ ತಾನು ಕರಿತಾ ಇದ್ದಾನೆ. ಮಯಸ್ತಾರೋ ವರಾಹಶ್ಚ ಹಯಗ್ರೀವಶ್ಚ ವೀರ್ಯವಾನ್ ವಿಪ್ರಚಿತ್ತಿ ಸ್ತುತಶ್ವೇತಃ ಶರಲಂಬಾಬುಭಾವಪಿ ಅರಿಷ್ಟೋ ಬಲಿಪುತ್ರಸ್ತು ಕಿಶೋರೋಗ್ರಸ್ತಥೈವ ಚ ಸ್ವರ್ಭಾನುಶ್ಚಾಮರ ಪ್ರಖ್ಯೋ ವಕ್ರಯೋಧಿ ಮಹಾಸುರಃ. ಎಷ್ಟೆಲ್ಲ ರಕ್ಕಸರಿದ್ದಾರೆ, ಅವರೆಲ್ಲರೂ ಈಗ ಮತ್ತೆ ಚುರುಕಾಗಿದ್ದಾರೆ. ಓ, ಕಾಲನೇಮಿ ಬಂದಿದ್ದಾನೆ, ನಮಗೊಬ್ಬ ಮುಖ್ಯಸ್ಥ ಬಂದಿದ್ದಾನೆ ಅಂತ. ಹಾಗಾಗಿ ಚದರಿ ಹೋದಂತ ಅಸುರರು ಮತ್ತೆ ಒಟ್ಟಾಗಿದ್ದಾರೆ. ಯಾರೆಲ್ಲ ಅಸುರರಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಪ್ರಿಪೇರ್ ಆಗಿದ್ದಾರೆ ಯುದ್ಧ ಮಾಡ್ಲಿಕ್ಕೆ. ಯಾರೆಲ್ಲ? ಮಯಾಸುರ, ತಾರಾಸುರ, ವರಾಹಾಸುರ, ವೀರ್ಯವಂದನಾದ ಹಯಗ್ರೀವಾಸುರ, ಇನ್ನು ವಿಪ್ರಚಿತ್ಯ ಮಗನಾದ ಶ್ವೇತ, ಮತ್ತೆ ಕ್ಷರ, ಲಂಬೋರು, ಇವರ ಜೊತೆಗೆ ಬಲಿಯ ಮಗ ಅರಿಷ್ಟ, ಕಿಶೋರ, ಉಗ್ರ, ಇನ್ನು ಯುದ್ಧದಲ್ಲಿ ಪ್ರಸಿದ್ಧನಾದಂತಹ ಮಹಾಸುರನಾದಂತಹ ರಾಹು, ಇವರೆಲ್ಲ ಒಟ್ಟಾಗಿದ್ದಾರೆ. ನೋಡಿ, ಇವರೆಲ್ಲ ಅಸುರರು ನೋಡಿ ಎಂತ ಹೆಸರು ಇಟ್ಟುಕೊಂಡಿದ್ದಾರೆ. ಒಬ್ಬ ವರಾಹ ಅಂತ ಇಟ್ಟುಕೊಂಡೆ, ವರಾಹಶ್ಚ ಹಯಗ್ರೀವಶ್ಚ ಅಂತ. ವರಾಹ ಅಂತ ಹೆಸರು, ನಾವು ವರಾಹ ಅಂದ್ರೆ ಅವತಾರದ್ದು ಮಾತ್ರ ಗೊತ್ತು. ಒಬ್ಬ ರಕ್ಕಸನು ಹೆಸರು ಇಟ್ಟುಕೊಂಡಿದ್ದಾರೆ. ಹಯಗ್ರೀವ ಅಂತ ಹೆಸರು ಇಟ್ಟುಕೊಂಡಿದ್ದಾನೆ. ಏತೆ ಅಸ್ತ್ರ ವಿದುಷ ಸರ್ವೇ ಸರ್ವೇ ತಪಸಿ ಸಂಸ್ಥಿತಾ ದಾನವ ಕೃತಿನೋ ಜಗ್ಮೋ ಕಾಲನೇಮಿನಮುತ್ತಮಂ. ಎಲ್ಲ ಅಸ್ತ್ರಜ್ಞಾನಿಗಳು, ಯುದ್ಧದಲ್ಲಿ ತಾವು ತೊಡಗಿದವರು, ಕರ್ಮನಿರತರಾದಂತಹ ದಾನವ ಶ್ರೇಷ್ಠರು ಕಾಲನೇಮಿಯನ್ನು ಅನುಸರಿಸಿಕೊಂಡು ಬಂದ್ರು. ಓ, ನೀವಿದ್ಯಲ್ಲ, ನಿಮ್ಮ ಜೊತೆಗೆ ನಾವು ಬರ್ತೇವೆ ಅಂತ ತಾವು ಬಂದಿದ್ದಾರೆ. ತೇ ಗದಾಭಿಶ್ಚ ಗುರುಬೀಭಿ ಚಕ್ರೈರಥ ಸ್ವರಶ್ವಧೈ ಅಶ್ಮಭಿಶ್ಚಾಟ ಸದೃಶೈ ಗಂಡಶೈಲಶ್ಚ ಸರ್ವತಃ. ಎಲ್ಲ ಅಸುರರು ಈಗೇನು ಮಾಡಿದ್ದಾರೆ? ಆಗ ಸುಮ್ಮನೆ ಬಿದ್ದುಕೊಂಡಿದ್ದವರು ಈಗೆಲ್ಲ ಚುರುಕಾಗಿದ್ದಾರೆ. ಕೈಯಲ್ಲಿ ಗದೆಗಳನ್ನು ಹಿಡ್ಕೊಂಡಿದ್ರಂತೆ, ಕೆಲವರು ಭಯಂಕರವಾದ ಚಕ್ರಗಳನ್ನು ಹಿಡ್ಕೊಂಡಿದ್ದಾರೆ, ಇನ್ನು ಕೆಲವರು ಕೊಡಲಿಯನ್ನು ಇಟ್ಟುಕೊಂಡಿದ್ದಾರಂತೆ, ಇನ್ನು ಕೆಲವರು ಆ ಕಲ್ಲುಗಳನ್ನು ಅಶ್ಮಾಭಿಶ್ಚಾಷ್ಟ ಸದೃಶ ಅಂತ. ಅಂದ್ರೆ ಅಷ್ಟ ಸದೃಶವಾದ ದೊಡ್ಡ ದೊಡ್ಡ ಚಪಡಿ ಕಲ್ಲು ಅಂತ ನಾವೇನು ಹೇಳ್ತೇವೆ, ಅಂತಹ ಕಲ್ಲುಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇನ್ನು ಎಂತಹ ಶಿಲೆ? ಆನೆಯ ಕಪೋಲದಂತ ಶಿಲೆ ಅಂತ ಕೊಡುತ್ತೆ. ಗಂಡಶೈಲಶ್ಚ ಸರ್ವತಃ ಅಂದ್ರೆ ಆನೆಯ ಕಪೋಲ, ಕೆನ್ನೆ, ಅದು ದೊಡ್ಡದು. ಅಷ್ಟಷ್ಟು ದೊಡ್ಡ ಕಲ್ಲನ್ನೆಲ್ಲ ಹಿಡ್ಕೊಂಡು ಯುದ್ಧಕ್ಕೆ ಇವರು ಮತ್ತೆ ಸನ್ನದ್ಧರಾಗಿದ್ದಾರೆ. ಪಟ್ಟಿಶೈಃ ಬಿಂಡಿಪಾಲೈಶ್ಚ ಪರಿಘೈಶ್ಚೈವ ಕರ್ಪಣೈಃ ಶತಗ್ನಿಭಿಶ್ಚ ಗುರುಬೀಭಿಃ ಶಾತನೀನ ಖರೈಸ್ತಥಾ. ಇನ್ನು ಆಯುಧಗಳು ಹಿಡ್ಕೊಂಡಿದ್ದಾರೆ. ಯಾವುದೆಲ್ಲ ಆಯುಧಗಳು? ಪಟ್ಟಿಸ ಅಂತ, ಭಿಂಡಿಪಾಲ, ಪರಿಘ, ಕರ್ಪಣ, ಶತಘ್ನಿ ಎನ್ನುವಂತಹ ಆಯುಧಗಳನ್ನು, ನೂರಾರು ಬಾಣಗಳನ್ನು ಹೊತ್ತು ತರುವಂತಹ ಕತ್ತೆಗಳನ್ನು ಎಲ್ಲ ಸನ್ನಿದ್ಧರಾಗಿ ಹಿಡ್ಕೊಂಡು ಯುದ್ಧಕ್ಕೆ ಹೊರಡಿದ್ದಾರೆ. ನೋಡಿ, ಆ ಕಾಲದಲ್ಲಿ ಎಲ್ಲ ಇವರು ಅಸುರರು ಯುದ್ಧಕ್ಕೆ ಹೋಗುವಾಗ್ಲೂ ಹೇಳಿದ್ರು, ಕೆಲವರು ಕತ್ತೆ ಮುಖ, ಕೆಲವು ಬೆಕ್ಕು ಇತ್ಯಾದಿಗಳೆಲ್ಲ ಮುಖವನ್ನು ಧರಿಸಿದ್ರು, ಇದನ್ನೆಲ್ಲ ಏರಿಕೊಂಡು ಬಂದಿದ್ರು ಅಂತ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಖರೈಸ್ತಥ ಅಂತ ಅಂತಹ ಆಯುಧಗಳನ್ನೆಲ್ಲ ಹಾಕಿಕೊಂಡು ಯುದ್ಧಕ್ಕೆ ತೊಡಗಿದ್ದಾರೆ. ಉಗ್ರ ರಸೈಶ್ಚ ನಿರ್ಮುಕ್ತೈಹಿ ಅರ್ಗಲೈಶ್ಚ ಅಗ್ರತಾಡಿತೈಹಿ. ಭಯಂಕರವಾದ ಅಸ್ತ್ರಗಳನ್ನು ಬಿಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ತೀಕ್ಷ್ಣವಾದಂತಹ ತುದಿ ಶಾರ್ಪ್ ಆಗಿರುವಂತಹ ಆಯುಧಗಳಿಂದ ಕೂಡಿಕೊಂಡಿದ್ದಾರೆ. ದೂರ್ಭಿಶ್ಚ ಆಯುಧ ಪೀನಾಭಿ ಪ್ರಾಸೈಹಿ ಪಾಶೈಶ್ಚ ಮುದ್ಗರೈಹಿ ಸರ್ಪರೇಲಿಖ್ಯಮಾನೈಶ್ಚ ವಿಸರ್ಪದ್ಭಿಶ್ಚ ಸಾಯಕೈಹಿ. ಇನ್ನು ಅವರ ವಿಶಾಲವಾದಂತಹ ಬಾಹುಗಳು, ಅದು ದುಂಡು ದುಂಡಾದದ್ದು, ಅಂದ್ರೆ ಕಟ್ಟುಮುಸ್ತಾದಂತಹ ಆ ಶರೀರಗಳು ಅಸುರರ ಹತ್ರ ಇತ್ತು. ಹಾಗಾಗಿ ಅವರು ಏನು ಮಾಡಿದ್ದಾರೆ? ಪ್ರಾಸಾಯುಧಗಳನ್ನು ಹಿಡ್ಕೊಂಡಿದ್ದಾರೆ. ಕೆಲವರು ಪಾಶ, ಹಗ್ಗ ಹಿಡ್ಕೊಂಡಿದ್ರೆ, ಕೆಲವರು ಮುದ್ಗರ ಅಂತ ಕೇಳಿದ್ರೆ ಚಮ್ಮಟಿಕೆ ಅಂತದ್ದುಲ್ಲ. ಇನ್ನು ಪಿಪಾಸುಗಳಾದ ಸರ್ಪಗಳಿಂದ ತಾವು ಹಿಡ್ಕೊಂಡಿದ್ದಾರೆ. ಸರ್ಪಗಳಂತೆ ಮುನ್ನುಗ್ಗುವಂತಹ ಬಾಣಗಳನ್ನು ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ವಜ್ರೈಹಿ ಪ್ರಹರಣೀಯೈಶ್ಚ
ದೀಪ್ಯದ್ಭಿಶ್ಚಾಪಿ ತೋಮರೈಃ ವಿಕೋಶೈಶ್ಚಾಸಿಭೀಸ್ತೀಕ್ಷ್ಣೈಃ ಶೂಲೈಶ್ಚ ಸಿತಧರ್ಮಲೈಃ. ಇನ್ನು ವಜ್ರಾಯುಧಗಳನ್ನೆಲ್ಲ ಹಿಡ್ಕೊಂಡಿದ್ದಾರೆ. ಇಂದ್ರನ ವಜ್ರಾಯುಧ ಅಂತಲ್ಲ, ಅದಕ್ಕೆ ಸದೃಶವಾದಂತಹ ಬೇರೆ ವಜ್ರಗಳನ್ನೆಲ್ಲ ಹಾಕೊಂಡಿದ್ದಾರೆ ಅಂತ ಅರ್ಥ. ಹೊಡೆಯಲಿಕ್ಕೆ ಯೋಗ್ಯವಾದಂತಹ ವಜ್ರೈಹಿ, ವಜ್ರ ಅದೇ ಆಯುಧ. ಇನ್ನು ಹೊಳೆಯುವಂತಹ ತೋಮರ ಅಂತ ಆಯುಧ ಹಿಡ್ಕೊಂಡಿದ್ದಾರೆ. ಕೆಲವರು ಖಡ್ಗ, ಇನ್ನು ಚೂಪಾದ ಶೂಲಗಳನ್ನು ಹಿಡ್ಕೊಂಡಿದ್ದಾರೆ. ತೇ ವೈ ಸಂದೀಪ್ತ ಮನಸಃ ಪ್ರಗೃಹೀತೋತ್ತಮಾಯುಧ ಕಾಲನೇಮಿಂ ಪುರಸ್ಕೃತ್ಯ ತಸ್ತು ಸಂಗ್ರಾಮ ಮೂರ್ಧನಿ. ಅವರೆಲ್ಲರೂ ಕೂಡ ಇಷ್ಟರವರೆಗೆ ಶಾಂತವಾಗಿ ಬಿದ್ದುಕೊಂಡಿದ್ದವರು ಈಗ ಎದ್ದುಕೊಂಡಿದ್ದಾರೆ. ಕ್ರುದ್ಧವಾದಂತಹ ಮನಸ್ಸುಳ್ಳವರಾಗಿದ್ದಾರೆ. ಸಿಟ್ಟಿನಿಂದ, ಆಗ ಪೆಟ್ಟು ಹೊಡೆದ್ರಲ್ಲ, ತಿಂದ್ರೆವಲ್ಲ ನಾವು, ಈಗ ಬಿಡೋದಿಲ್ಲ ಅಂತ ತಾವು ಸಿದ್ಧರಾಗಿದ್ದಾರೆ. ಅದು ಕೂಡ ಕ್ರುದ್ಧವಾದ ಮನಸ್ಸಿನಿಂದ ಸಿದ್ಧರಾಗಿದ್ದಾರೆ. ಉತ್ತಮವಾದ ಆಯುಧಗಳನ್ನೆಲ್ಲ ಹಾಕಿಕೊಂಡಿದ್ದಾರೆ. ಇಂತಹ ಯುದ್ಧದ ಶಿರೋಭಾಗದಲ್ಲಿ ಕಾಲನೇಮಿಯನ್ನು ಮುಂದೆ ಇಟ್ಟುಕೊಂಡು ತಾವು ಯುದ್ಧಕ್ಕೆ ತೊಡಗಿದ್ದಾರೆ. ಸ ದೀಪ್ತ ಸ ಶಸ್ತ್ರ ಪ್ರವರ ದೈತ್ಯಾನಾಂ ಶಿಶುಭೇ ಚಮೋಹ ದ್ಯೋರ್ನಿರ್ಮಲಿತ ಸರ್ವಾಂಗಾ ಘನ ನೀಲಾಂಬುದಾಗಮೇ. ಆ ದೈತ್ಯ ಸೇನೆ ಹೇಗಿತ್ತು? ಇವರೆಲ್ಲ ಹೀಗೆ ಇದ್ದಾರೆ ಕೇಳಿದ್ರೆ, ಶ್ರೇಷ್ಠವಾದಂತಹ ಹೊಳೆಯುವ ಶಸ್ತ್ರಾಸ್ತ್ರಗಳಿಂದ ಈಗ ಶೋಭಿಸ್ಲಿಕ್ಕೆ ಆರಂಭ ಮಾಡಿದರು. ಭಯಂಕರವಾದ ಮೇಘದಿಂದ ಆಚ್ಛಾದಿತವಾಗುವಂತಹ, ಅಂದ್ರೆ ಆಕಾಶವನ್ನು ಮುಚ್ಚುವಂತಹ ಕಪ್ಪು ಮೋಡಗಳು ಹೇಗೋ ಅದೇ ರೀತಿಯಾಗಿ ದೈತ್ಯರು ದೇವತೆಗಳ ಮೇಲೆ ಆಕ್ರಮಣಕ್ಕೆ ತೊಡಗಿದ್ರು. ಅಂದ್ರೆ ಇವರೆಲ್ಲ ಕಪ್ಪು ಕಪ್ಪೇ ಇರುವವರು, ದೇವತೆಗಳು ಯಾವಾಗ್ಲೂ ಬೆಳ್ಳಗೆ ಇರ್ತಾರೆ. ಹಾಗಾಗಿ ಇವರು ಆ ರೀತಿಯಾಗಿ ತಾವು ಆಕ್ರಮಣಕ್ಕೆ ತೊಡಗಿದ್ದಾರೆ. ದೇವತಾ ನಮಪಿ ಚಮೂರ್ಧ ಮುದೆ ಶಕ್ರಪಾಲಿತ ದೀಪ್ತ ಶೀತೋಷ್ಣ ಛೇದೋಭ್ಯಾಂ ಚಂದ್ರ ಭಾಸ್ಕರ ವರ್ಚಸ. ಇನ್ನು ಶಕ್ರನಿಂದ ಅಂದ್ರೆ ಇಂದ್ರನಿಂದ ರಕ್ಷಣೆಗೊಳಗಾದಂತಹ ದೇವತೆಗಳ ಸೈನ್ಯ ಉಂಟು. ಇವರ ಮುಖ ನೋಡಿದ್ರೆ ಸೈನ್ಯದಲ್ಲಿ ಯಾವ ಸಂತೋಷವೇ ಇರಲಿಲ್ಲ. ಯಾಕೆ ಕೇಳಿದ್ರೆ ಇದೆಲ್ಲ ಇವರು ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಅವರಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಉಂಟು, ಇವರಲ್ಲಿ ಉತ್ಸಾಹ ಎನ್ನುವಂಥದ್ದು ಕಡಿಮೆ ಆಗ್ತಾ ಬಂತು. ಎಷ್ಟು ಕೇಳಿದ್ರೆ ಚಂದ್ರ ಸೂರ್ಯರ ವರ್ಚಸ್ಸಿನಿಂದಾಗಲಿ ಶೈತ್ಯ ಉಷ್ಣ ತೇಜಸ್ಸುಗಳಿಂದಾಗಿ ಈ ಸೈನ್ಯ ಇತ್ತಲ್ಲ, ಈಗ ಇವರದ್ರಲ್ಲಿ ಇನ್ನೊಂದಿಷ್ಟು ಉತ್ಸಾಹಾದಿಗಳು ಬರಬೇಕಿತ್ತು ಅಂತ ಹೇಳ್ತಾರೆ. ದೇವತಾಮಪಿ ಚಮೋ ಮುಮುದೇ ಶಕ್ರಪಾಲಿತ. ಈ ಕಡೆಯಿಂದ ಇಂದ್ರಾದಿ ದೇವತೆಗಳಿದ್ದಾರೆ, ಇನ್ನು ಸೂರ್ಯ, ಚಂದ್ರ, ಆಮೇಲೆ ವರುಣ ಇವರೆಲ್ಲ ಇದ್ದಾರೆ. ಇವರು ಇಲ್ಲಿಂದ ಹುರಿ ತುಂಬಿಸ್ತಾ ಇದ್ದಾರೆ. ಅವರು ಬಂದ್ರೆ ಬರ್ಲಿ, ಈಗ ಗೆದ್ದದ್ದು ಯಾರು ಇಷ್ಟರವರೆಗೆ? ನಾವು ನಮ್ಮ ಸಾಮರ್ಥ್ಯವನ್ನು ನಾವು ಪ್ರಕಟಿಸುವ, ನೀವೇನು ಹೆದರಬೇಡಿ ಅಂತ ಹೇಳಿ ಉಷ್ಣ ತೇಜಸ್ಸುಗಳಿಂದ ಇವರು ಬೆಳಗುತ್ತಾ ಇದ್ರು. ಅಂದ್ರೆ ಇವರು ಕಳೆಗುಂದ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಯು ವೇಗವತಿ ಸೌಮ್ಯಾ ತಾರಾ ಗಣಪತಾಕಿನಿ ತೋಯದ ವಿದ್ಧಹಸ್ತೇನ ವಸನ ಗ್ರಹ ನಕ್ಷತ್ರ ಹಾಸಿನಿ. ಇನ್ನು ವಾಯುವಂತೂ ವೇಗವಾಗಿ ಬೀಸ್ಲಿಕ್ಕೆ ಶುರು ಮಾಡಿದ್ದಾನೆ. ಈಗ ಸೌಮ್ಯನಾಗಿದ್ದಾನೆ. ನಕ್ಷತ್ರಗಳ ಗುಂಪಿನಿಂದ ಈ ಪತಾಕೆಗಳೆಲ್ಲ ಶೋಭಿಸ್ಲಿಕ್ಕೆ ಆರಂಭ ಆಯಿತು. ಯಾಕೆ? ಚಂದ್ರ ಎಲ್ಲ ಇದ್ದಾನೆ. ಇನ್ನು ಮೇಘಗಳು, ಮೋಡಗಳು ಅವುಗಳೆಲ್ಲ ಬಟ್ಟೆಗಳನ್ನು ತೊಟ್ಟ ಹಾಗೆ ಕಾಣ್ತಾ ಉಂಟು. ಗ್ರಹ ನಕ್ಷತ್ರಗಳು ಏನೋ ನಗುತ್ತಾ ಇರುವ ಹಾಗೆ ಕಾಣ್ತಾ ಉಂಟು ಹೇಳ್ತಾರೆ. ಯಮೇಂದ್ರ ವರುಣೇರ್ಗುಪ್ತ ಧನದೇನ ಚ ಧೀಮತ ಸಂತೃಪ್ತ ದೀಪ್ತ ಸಂಪ್ರದೀಪ್ತಾಗ್ನಿಚಯನ ನಾರಾಯಣ ಪರಾಯಣ. ಹಾಗಾದ್ರೆ ಭಗವನ್ನಿಷ್ಠವಾದ ಬುದ್ಧಿಯಿಂದ ಇವರು ಇರೋದ್ರಿಂದ ಇವರ ಉತ್ಸಾಹ ಎನ್ನುವಂಥದ್ದು ಕುಂದ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ಇದ್ದಾರೆ ಈ ಕಡೆಯಿಂದ? ಯಮ, ಇಂದ್ರ, ವರುಣ, ಆಮೇಲೆ ಕುಬೇರ, ಹಾಗಾಗಿ ಚೆನ್ನಾಗಿ ಬೆಳಗುವಂತ ಅಗ್ನಿ, ಇವರೆಲ್ಲ ಇದ್ದಾರೆ. ಎಲ್ಲರೂ ಕೂಡ ನಾರಾಯಣ ಪರಾಯಣ, ದೇವರ ನಾಮಸ್ಮರಣೆ ಮಾಡಿಕೊಂಡು ಬರ್ಲಿ ನೋಡುವ, ಇವರು ಯಾರು ಬೇಕಾದ್ರೂ ಬರ್ಲಿ, ಭಗವದ್ ಅನುಗ್ರಹ ನಮಗೆ ಇದೆ, ಭಗವಂತನ ಚಿಂತನೆ ಮಾಡ್ತಾ ಯುದ್ಧಕ್ಕೆ ಇನ್ನಷ್ಟು ಉತ್ಸಾಹದಿಂದ ಇವರು ತಯಾರಾಗಿದ್ದಾರೆ. ಸಾ ಸಮುದ್ರೌಗ ಸದೃಶಿ ದಿವ್ಯಾ ದೇವ ಮಹಾಚಮೋಹ ರರಾಜಾಸ್ತ್ರಪತಿ ಭೀಮಾ ಯಕ್ಷಗಂಧರ್ವಶಾಲಿನಿ. ಆ ದೇವತೆಗಳ ಮಹಾಸೈನ್ಯ ಸಮುದ್ರದ ಹಾಗೆ ಕಾಣಿತಂತೆ. ಯಾಕೆ? ಇಷ್ಟವರೆಗೆ ಇವರು ಜಯವನ್ನು ಪಡೆದವರು. ಹಾಗಾಗಿ ಸಮುದ್ರದ ಕಾಂತಿಗೆ ಸದೃಶವಾದಂತ ಕಾಂತಿ ಇವರ ಹತ್ರ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಹಾಗಾಗಿ ಭಯಂಕರವಾದ ಅಸ್ತ್ರಗಳನ್ನು ದೇವತೆಗಳು ಪಡ್ಕೊಂಡಿದ್ದಾರೆ. ಇವರ ಜೊತೆಗೆ ಯಕ್ಷ ಗಂಧರ್ವಶಾಲಿನಿ, ಯಕ್ಷರು, ಗಂಧರ್ವರು ಇವರು ಈಗ ಇವನ ಪಕ್ಷದಲ್ಲಿ ಸೇರಿಕೊಂಡಿದ್ದಾರೆ. ಚಂವೋಸ್ತದಾನೀಂಚ ಬಭೂವಸ ಸಮಾಗಮೆ ದ್ಯಾವ ಪೃಥಿವ್ಯೋ ಸಂಯೋಗೆ ಯಥಾ ಸ್ಯಾದ್ ಯುಗ ಪರ್ಯಯೇ. ಸಮರ್ಥವಾದಂತ ಎರಡೂ ಸೈನ್ಯವು ಸಮಾಗಮ ಅಲ್ಲಿ ಆಗಿದೆ. ಇದು ಹೇಗೆ ಕೇಳಿದ್ರೆ, ಯುಗಾವಸಾನದಲ್ಲಿ
ಅಂತರಿಕ್ಷ ಮತ್ತೆ ಪೃಥಿವಿಗಳು ಒಟ್ಟಾಗುವಂತೆ. ಹಾಗಾದ್ರೆ ಪ್ರಳಯ ಕಾಲದಲ್ಲಿ ಅಂತರಿಕ್ಷ ಮತ್ತೆ ನೆಲ, ಭೂಮಿ ಆಕಾಶಗಳು ಒಂದಾಗುವ ಹಾಗೆ ಇಲ್ಲಿರುವಂತಹ ದೇವತೆಗಳು ಹಾಗೆ ದೈತ್ಯರು ಹಾಗೆ ಅವರ ಸೈನ್ಯಗಳು ಎಲ್ಲ ಒಟ್ಟಾಗಿದೆ. ತದ್ಯುದ್ಧಮಭವದ್ಘೋರಂ ದೇವದಾನವ ಸಂಕುಲಂ ಕ್ಷಮಾ ಪರಾಕ್ರಮಮಯಂ ದರ್ಪಸ್ಯ ವಿನಯಸ್ಯ ಚ. ಅದು ಹೇಗೆ ಕೇಳಿದ್ರೆ, ಒಂದು ಕಡೆ ದರ್ಪ, ಇನ್ನೊಂದು ಕಡೆಯೇ ವಿನಯ. ದರ್ಪ ಯಾವುದರಲ್ಲಿ ಕೇಳಿದ್ರೆ ದೈತ್ಯರಲ್ಲಿ, ವಿನಯ ಯಾವುದು ಕೇಳಿದ್ರೆ ದೇವತೆಗಳಲ್ಲಿ. ಹೀಗೆ ಎರಡೂ ಕೂಡ ವಿರುದ್ಧ ಧರ್ಮಗಳು ಒಂದೇ ಕಡೆ ಸೇರಿದ ಹಾಗೆ ಇದೆ. ದೇವದಾನವರಿಗೆ ಘೋರವಾದಂತಹ ಯುದ್ಧ ಏರ್ಪಟ್ಟಿದೆ. ಒಂದು ಕಡೆ ಹೇಳ್ತಾರೆ ಕ್ಷಮೆ ಅಂತ, ಇನ್ನೊಂದು ಕಡೆ ಇದೆ ಪರಾಕ್ರಮ ಅಂತ. ಹೀಗೆ ಈ ಎರಡೂ ಕೂಡ ವಿರುದ್ಧ ಧರ್ಮಗಳು ಸೇರಿದ ಹಾಗೆ ಈ ಪರಿಸ್ಥಿತಿ ಉಂಟಾಗಿದೆ. ನಿಶ್ಚಕ್ರಮರ್ ಬಲಾಭ್ಯಾಂತು ತಾಭ್ಯಾಂ ಭೀಮಾಃ ಸುರಾಸುರಾಃ ಪೂರ್ವಾಪರಾಭ್ಯಾಂ ಸಂಕ್ರುದ್ಧಾಃ ಸಾಗರಾಭ್ಯಾಂ ಇವಾಂಬುದಾಃ. ಈ ರೀತಿಯಾಗಿ ವಿರುದ್ಧವಾದಂಥ ದೇವತೆಗಳು ಹಾಗೂ ಅಸುರರು, ಅವರ ಸ್ವಭಾವವೂ ವಿರುದ್ಧವಾದದ್ದು. ಹಾಗೆ ಭಯಂಕರವಾದ ಯುದ್ಧವನ್ನು ಮಾಡುವುದಕ್ಕೋಸ್ಕರ ತಮ್ಮ ತಮ್ಮ ಸೈನ್ಯ ಬಲದಿಂದ ಕೂಡಿಕೊಂಡು ಹೊರಟೋಗಿದ್ದಾರೆ. ನೋಡಿದ್ರೆ ಹೇಗೆ ಗೊತ್ತಾಗ್ತಾ ಗೊತ್ತುಂಟ, ಉಕ್ಕೆ ಇರುವ ಪೂರ್ವ ಮತ್ತೆ ಸಮುದ್ರಗಳು, ಪಶ್ಚಿಮ ಸಮುದ್ರಗಳ ಹಾಗೆ ಎರಡೂ ಸೈನ್ಯ, ಒಂದು ಪೂರ್ವದಿಂದ ಇನ್ನೊಂದು ಪಶ್ಚಿಮದಿಂದ, ಎರಡೂ ಕೂಡ ಒಂದು ಸೈನ್ಯದ ಹಾಗೆ ಕಾಣುತ್ತಾ ಉಂಟು. ಅದೆಲ್ಲ ನಿಮಗೆ ಅರ್ಥ ಆಗ್ಬೇಕು ಕೇಳಿದ್ರೆ ಡ್ರೋನ್ ಅಲ್ಲಿ ಶೂಟ್ ಮಾಡಬೇಕು, ಆಗ ಗೊತ್ತಾಗ್ತದೆ. ಒಂದು ಸಮುದ್ರದ ಹಾಗೆ ಒಂದು ದೊಡ್ಡ ಅಲೆ ಬಂದಾಗಿ ಈ ಕಡೆಯಿಂದ ಬರ್ತಾ ಇದ್ದಾರೆ, ಇನ್ನೊಂದಷ್ಟು ದೊಡ್ಡ ಅಲೆ ಆ ಕಡೆಯಿಂದ ಬರುತ್ತೆ. ಆ ರೀತಿಯಾದಂಥದ್ದನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ತಾಭ್ಯಾಂ ಬಲಾಭ್ಯಾಂ ಸಂಹೃಷ್ಟಾಶ್ಚೇರುಸ್ತೆ ದೇವದಾನವಾಃ ವನಾಭ್ಯಾಂ ಪಾರ್ವತೀಯಾಭ್ಯಾಂ ಪುಷ್ಪಿತಾಭ್ಯಾಂ ಯಥಾ ಗಜಾಹ. ಇನ್ನು ಬಲದಿಂದ ದೇವದಾನಗಳು ದಾನವರು ಇಬ್ಬರೂ ಕೂಡ ಸಂತುಷ್ಟರಾಗಿ ಯುದ್ಧಕ್ಕೆ ಹೊರಟಿದ್ದಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಪರ್ವತಗಳಿಂದ ತುಂಬಿದಂತಹ ಕಾಡಿನಲ್ಲಿ ಆನೆಗಳು ಹೇಗೆ ಪರ್ವತ, ಆ ಪರ್ವತದಲ್ಲಿ ಕಾಡು, ಕಾಡಿನ ಒಳಗೆ ಒಳ್ಳೆ ಹೂ ಬಿಟ್ಟಂತಹ ಮರಗಳು, ಅಲ್ಲಿಗೆ ಆನೆಗಳು ಹೇಗೆ ಹೋಗತ್ತೋ ಹಾಗೆ ಸೈನ್ಯ ಎನ್ನುವಂಥದ್ದು ಪ್ರವೇಶ ಆಯಿತು. ಅಂದ್ರೆ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಕಾಡಿಗೆ ಹೋಗುದು, ಅಲ್ಲಿ ಹಣ್ಣು ಹಂಪಲು ಉಂಟು ಹೇಳಿದ್ರೆ ಎಲ್ಲ ಹೋಗ್ತಾವಲ್ಲ, ಅದೇ ರೀತಿಯಾಗಿ. ಆದ್ರೆ ಇದು ಹೋದದ್ದು ಯಾರು ಕೇಳಿದ್ರೆ ಆನೆಗಳು ಅಂತ ಕೊಡ್ತಾ ಇದ್ದಾರೆ. ಯಾಕೆ? ದೇವತೆಗಳದ್ದು ಹಾಗೆ ದೈತ್ಯರದ್ದು ಹಾಗೆ ಗಜ ಪಡೆಗಳಿಂದ ಎಲ್ಲ ಕೂಡಿದ್ದಾರೆ. ಹಾಗಾಗಿ ಆನೆಗಳು ಹೋದಾಗೆ ಆ ಸೈನ್ಯವು ಪ್ರವೇಶ ಮಾಡಿದೆ. ಸಮಾಜಘ್ನುಸ್ತತೋ ಭೇರೀಹಿ ಶಂಖಾನ್ ದಗ್ನುಶ್ಚ ನೈಕಧ ಸದದ್ಯಾಂ ದಿವಂ ಭುವಂ ಚೈವ ದಿಶಶ್ಚ ಸಮಪೂರಯತ್. ಬರಬೇಕಾದ್ರೆ ಹಾಗೆ ಬರಲಿಲ್ಲ, ಭೇರಿಗಳನ್ನು ಚೆನ್ನಾಗಿ ಬಡದಿದ್ದಾರೆ, ಶಂಖಗಳನ್ನು ಅನೇಕ ಬಾರಿ ಮೊಳಗಿಸಿದ್ದಾರೆ. ಈ ಶಬ್ದ ಉಂಟ, ದೇವಲೋಕ ಮತ್ತೆ ಪೃಥ್ವಿ ಲೋಕ ಸಮಸ್ತ ದಿಕ್ಕುಗಳಲ್ಲಿ ಎಲ್ಲ ಕಡೆ ಅದು ರಣರಂಗಿಸ್ತಾ ಉಂಟು ಅಂತ. ಈ ಶಬ್ದಗಳು ಯಾಕೆ ಕೇಳಿದ್ರೆ, ಕೆಲವೆಲ್ಲ ಹಾಗೆ ಶಬ್ದಗಳು ಬಂದ್ರೆ ಮಾತ್ರ ಉಮೇದು ಬರ್ತದೆ. ಅದಕ್ಕೋಸ್ಕರವೇ ಗೋವಿಂದ 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 ಹೇಳುದು. ರಥ ಎಳಿವಾಗ ನೋಡಿ, ಸುಮ್ಮನೆ ಎಳಿಲಿ, ರಥ ಬರುದೇ ಇಲ್ಲ. ಯಾಕೆ ಕೇಳಿದ್ರೆ, ಒಬ್ಬೊಬ್ಬ ಒಂದೊಂದು ಸಲ ಅದಕ್ಕೆ ಬಲ ಹಾಕ್ತಾ ಇರ್ತಾನೆ. ಎಲ್ಲ ಒತ್ತಟ್ಟಿಗೆ ಬಲ ಹಾಕಿದ್ರೆ ಮಾತ್ರ ಅದು ಬರ್ತದೆ. ಆಗ ಹಾ 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 ಅಂತ ಬಬ್ಬೆ ಹಾಡ್ತಾರೆ. ನೀವು ಹಿಂದೆ ಕಾಲದಲ್ಲಿಯೂ ಹಾಗೆ ಇತ್ತು, ಐಸ್ ಐಸ್ ಅಂತ. ಪಾತ್ರ ತೊಳೆಯುವವರು ಕೂಡ ಸೌಂಡ್ ಮಾಡ್ತಾ ಇದ್ರು ಬಾಯಿಯಲ್ಲಿ. ಯಾಕೆ ಕೇಳಿದ್ರೆ, ಒಂದೇ ಸರನಾಗಿ ಅದಕ್ಕೆ ಬಲ ಎನ್ನುವಂಥದ್ದು ಸಿಕ್ಕಬೇಕು. ಆ ರೀತಿಯಾಗಿ ಇಲ್ಲಿ ಕೂಡ ಭೇರಿ ನಗಾರಿಗಳ ಶಬ್ದ ಜಯಘೋಷಗಳನ್ನು ಮಾಡಿದ್ರಿಂದ ಒಂದೇ ಹುಮ್ಮಸ್ಸಿನಿಂದ ಅವರು ಯುದ್ಧಕ್ಕೆ ತೊಡಗಿದ್ದಾರೆ. ಜಾಘಾತ ತಲ ನಿರ್ಘೋಷೋ ಧನುಷಾಂ ಪೂಜಿತಾನಿ ಚ ದುಂದುಭೀನಾಂಚ ನಿನದೋ ದೈತ್ಯಮಂತರ್ದಧುಸ್ವನಂ. ಆ ಕಡೆಯಿಂದ ಧನುಸ್ಸಿನ ಝೇಂಕಾರ ಕೇಳ್ತಾ ಉಂಟು. ಇನ್ನು ಧನಸ್ಸುಗಳನ್ನು ಹಗ್ಗುಗಳನ್ನು ಎಳೆದು ಬಿಡ್ತಾ ಇದ್ದಾರೆ. ಇನ್ನು ದುಂದುಭಿಗಳನ್ನು ಆದ ಉಂಟು. ಹೀಗೆ ದೈತ್ಯ ಮತ್ತೆ ದಾನವರ ಇಬ್ಬರ ಶಬ್ದಗಳು ಕೂಡ ಅಲ್ಲಿ ಎಲ್ಲ ಕಡೆ ಹರಡಿಕೊಂಡಿದೆ. ತೇ ಅನ್ಯೋನ್ಯಮಭಿಸಂಪೇತು ಪಾತಯಂತ ಪರಸ್ಪರಂ ಭವಂಜುರ್ಬಾಹುಭಿರ್ಬಾಹೂನ್ ದ್ವಂದ್ವಮನ್ಯೇ ಯುಯುತ್ಸವಃ. ಒಳ್ಳೆ ಯುದ್ಧ ಮಾಡೋದ್ರಲ್ಲಿ ಉತ್ಸಾಹಿತರಾಗಿದ್ದಾರೆ ಇವರು ಇಬ್ರು ಕೂಡ ಪರಸ್ಪರವಾಗಿ. ದೇವತೆಗಳು ಯಾಕೆ ಉತ್ಸಾಹಿತರಾಗಿದ್ದಾರೆ? ಈಗ ಅಷ್ಟೇ ಅವರು ಜಯಶೀಲರಾಗಿದ್ದಾರೆ. ಆ ಕಡೆಯಿಂದ ಇಂದ್ರಾದಿಗಳಿದ್ದಾರೆ, ನಾರಾಯಣ ಪರಾಯಣ ಅಂತ ಹೇಳಿದ್ದಾರೆ. ಮಹಾವಿಷ್ಣುವೇ ಬಂದಿದ್ದಾನೆ, ನಮ್ಮ ಜೊತೆಗಿದ್ದಾನೆ ಎನ್ನುವಂತಹ ಯಾವ ಒಂದು ಕಾನ್ಫಿಡೆನ್ಸ್ ಉಂಟಲ್ಲ, ಅದರಿಂದಾಗಿ ಅವರು ಉತ್ಸಾಹಿತರಾಗಿದೆ. ಹಾಗಾದ್ರೆ ದಾನವರು ಪೆಟ್ಟು ತಿಂದವರಲ್ವಾ? ಅವರು ಯಾಕಿದ್ದಾರೆ ಕೇಳಿದ್ರೆ, ಪೆಟ್ಟು ತಿಂದದ್ದು ಹೌದು, ಆದ್ರೆ ಅವರಿಗೆ ಒಬ್ಬ ಲೀಡರ್ ಈಗ ಬಂದು ಸೇರಿಕೊಂಡಿದ್ದಾನೆ, ಕಾಲನೇಮಿ ಎನ್ನುವವ. ಹಾಗಾಗಿ ಮತ್ತೆ ಆತ ಹುರಿದುಂಬಿಸಿದ್ದಾನೆ. ಹೀಗೆ ಇಬ್ರು ಕೂಡ ಒಬ್ಬರು ಪರಸ್ಪರವಾಗಿ ಮೇಲೆ ಮೇಲೆ ಬಿದ್ದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಬ್ಬರ ಮೇಲೆ ಇನ್ನೊಬ್ರು. ತೇ ಅನ್ಯೋನ್ಯಂ ಅಭಿಸಂಪೇತು ಪಾತಯಂತಹ ಪರಸ್ಪರಂ. ಇವರು ಅವರ ಮೇಲೆ ಬಿದ್ರು, ಅವರು ಇವರ ಮೇಲೆ ಬಿದ್ದದ್ದು ಮಾತ್ರ ಅಲ್ಲ, ಬೀಳಿಸ್ಲಿಕ್ಕೆ ಆರಂಭ ಮಾಡಿದ್ರು ಅಂತ ಹೇಳ್ತಾರೆ. ಬಾಹುಗಳಿಂದ ಬಾಹುಗಳನ್ನು ಹಿಡಿದು ಭವಂಜುಹು ಅಂತ ಹೇಳ್ತಾರೆ. ಅಂದ್ರೆ
ಹಿಚಿಕ್ಲಿಕ್ಕೆ ಆರಂಭ ಮಾಡಿದ್ರು. ಅವನನ್ನು ಇವನು ಮರ್ದನ ಮಾಡುದು, ಅವನು ಇವನು, ಹೀಗೆ ಒಟ್ಟಿನಲ್ಲಿ ದ್ವಂದ್ವ ಯುದ್ಧವನ್ನು ಮಾಡುವುದರಲ್ಲಿ ಉತ್ಸಾಹಿತರಾಗಿದ್ದರು. ದ್ವಂದ್ವ ಯುದ್ಧ ಆರಂಭ ಆಯಿತು. ದೇವತಾ ಸ್ಪರ್ಶನೀರ್ಘೋರಾಹ ಪರಿಗಾಂಶ್ಚೋತ್ತಮಾಯುಧಾನ್ ಮುದ್ಗರಾಂಚ ಸನಿಸ್ತ್ರಂಶಾನ್ ಗದಾ ಗುರ್ವೀಶ್ಚ ದಾನವಾಹ. ದೇವತೆಗಳು ಘೋರವಾದಂತಹ ಅಶನಿ ಅಂದ್ರೆ ವಿದ್ಯುದಸ್ತ್ರಗಳನ್ನು ತಾವು ಬಿಡ್ಲಿಕ್ಕೆ ಆರಂಭ ಮಾಡಿದರು. ಆಗ ಪರಿಘಾಯುತ ಮುದ್ಗರ ಅಂತ ದೈತ್ಯರ ಹತ್ರ ಎಸದದ್ದೇ ತಡ, ದೇವತೆಗಳ ಮೇಲೆ ದಾನವರು ಭಯಂಕರವಾದಂತಹ ಗದೆಗಳನ್ನು, ಗದಾ ಗುರ್ವೀಶ್ಚ, ಅದು ಗದೆಯೆಲ್ಲ ತುಂಬಾ ಭಾರ, ಅದನ್ನು ಈ ದೇವತೆಗಳ ಮೇಲೆ ಅವರು ಬಿಸಾಡ್ಲಿಕ್ಕೆ ಆರಂಭ ಮಾಡಿದರು. ಗದಾಭಿರ್ಗಾತಭೈರ್ ಭಗ್ನಾಂಗಾ ಬಾಣೈಶ್ಚ ಶಕಲೀಕೃತಾ ಪೇರುತುರ್ಭೃಘಂ ಕೇಚಿನ್ ಮುಸಲೈಶ್ಚ ನಿಜಘ್ನಿರೇ. ಗದೆಗಳ ಹೊಡೆತದಿಂದಾಗಿ ದೇವತೆಗಳ ಅಂಗಾಂಗಗಳು ಪುಡಿಯಾಗ್ಲಿಕ್ಕೆ ಶುರುವಾಯಿತು, ತುಂಡು ತುಂಡಾಗ್ಲಿಕ್ಕೆ ಆರಂಭ ಆಯಿತು. ಬಾಣಗಳನ್ನು ಬಿಟ್ಟಿದ್ದಾರೆ ದೇವತೆಗಳ ಮೇಲೆ ಅಸುರರು, ಹಾಗಾಗಿ ಅವರದ್ದು ಅವಯವಗಳು ಒಂದೊಂದು ಪಾರ್ಟ್ ಕೂಡ ಅದು ಕಟ್ಟಾಗ್ಲಿಕ್ಕೆ ಆರಂಭ ಆಯಿತು, ಚೂರು ಚೂರಾಗ್ಲಿಕ್ಕೆ ಆರಂಭ ಆಯಿತು. ಹೀಗೆ ಎಲ್ಲ ದೇವತೆಗಳು ಕೂಡ ಅವಯವಹೀನರಾಗಿ ಅವರ ಒಂದೊಂದು ಅಂಗಗಳು ಕಳೆದುಕೊಂಡು ಭಯಂಕರವಾಗಿ ಅವರು ಬೀಳ್ಲಿಕ್ಕೆ ಆರಂಭ ಮಾಡಿದ್ರು. ಕೆಲವರಂತೂ ಮುಸಲಾಯುಧವನ್ನು ಹಿಡ್ಕೊಂಡು ಕೊಂದೇ ಹಾಕ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತಾರೆ. ತಥೋರಥೈ ಸತುರಗೈ ವಿಮಾನೈಶ್ಚಾರ್ಷು ವೇಗ ಆಶುಗಾಮಿಭಿ ಸಮೀಯಸ್ತೆ ಸುಸಂರಬ್ಧ ರೋಷಾದನ್ಯೋನ್ಯಮಾಹವೇ. ಇವರು ರೋಷದಿಂದ ಸೆಟ್ಟಿನಿಂದ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೇಗೆ ಚಲಿಸುವಂತ ರಥಗಳು ಬಂದಿದ್ದಾವೆ, ಆ ಕುದುರೆಗಳು ಆ ವಿಮಾನಗಳಿಂದ ಯುದ್ಧ ಭೂಮಿಯಲ್ಲಿ ಪರಸ್ಪರವಾಗಿ ಸಂಚರಿಸ್ತಾ ಇದ್ದಾರೆ. ರಥಗಳು ಆ ಕಡೆ ಹೋಗ್ತದೆ, ಕುದುರೆಗಳು ಈ ಕಡೆ ಬರ್ತದೆ. ಈಗ ಹೇಗೆ ಅದನ್ನು ತೋರಿಸ್ತಾರೆ ಮಾಧ್ಯಮಗಳಲ್ಲಿ ಕಳೆದ್ರೆ, ಒಂದಿಷ್ಟು ಸೈರನ್ ಹಾಕಿಕೊಂಡು ಹೋಗ್ತಾ ಇರುತ್ತೆ, ಅಂತ ಆಗ ಹೋಗ್ತಾನೆ ಇರ್ತದೆ. ನಿಜವಾಗಿ ಅಲ್ಲಿ ಯುದ್ಧದ್ದಲ್ಲೇ ಕೆಲವು ಸಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಾಹನಗಳು ಇರಬಹುದು. ಅಂತೂ ಇಂತೂ ಸೈರನ್ ಹಾಕಿಕೊಂಡು ಓಡಿ ಹೋಗುವ ಹಾಗೆ ಈ ಶಬ್ದಗಳನ್ನು ಕೇಳ್ತಾ ಇದ್ದಾರೆ ದೇವತೆಗಳು ಮತ್ತೆ ಅಸುರರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ತಥೋರಥೈ ಸದುರಗೈ ಸಂವರ್ತಮಾನಾಹ ಸಮರೇ ವಿವರ್ತಂತಾಸರ. ಹೀಗೆ ಭಯಂಕರವಾದ ಯುದ್ಧದಲ್ಲಿ ದೇವತೆಗಳು ಅಸುರರು ಇಬ್ರು ಕೂಡ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅದೆಲ್ಲ ಚಿಂತನೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ನವನೀತ ನಮಾಹಾರೋ ಮುಚಕುಂದ ಪ್ರಸಾದ ಕೃತ ಷೋಡಶಸ್ತ್ರೀ ಸಹಸ್ರೇ ಚಕ್ರಭಂಗಿ ಮಧುರಾ ಕೃತಿ.